ಅಜ್ಞಾನಾಶ್ರಯತ್ವ ಭಾವ ಎಂಬುದಾಗಿ ಇಲ್ಲಿ ಅನ್ವಯ ವ್ಯಾಪ್ತಿಯನ್ನು ಹೇಳಬೇಕು. ಈ ರೀತಿಯಾಗಿ ಹೇಳಿ ಅನ್ವಯ ದೃಷ್ಟಾಂತದಲ್ಲಿ ಸಮನ್ವಯ ಮಾಡಬೇಕು. ಪ್ರಕೃತ ಈ ರೀತಿಯಾಗಿ ಅನ್ವಯ ವ್ಯಾಪ್ತಿಯನ್ನು ಹೇಳಿದಾಗ ಅನ್ವಯ ದೃಷ್ಟಾಂತವೇ ಇಲ್ಲ. ಹಾಗಾಗಿ ಯಾಕೆ ಅಂತಂದರೆ ಸರ್ವಜ್ಞತ್ವ ಪರಮಾತ್ಮನನ್ನು ಬಿಟ್ಟು ಅತಿರಿಕ್ತವಾದಂಥ ಸ್ಥಳಗಳಲ್ಲಿ ಎಲ್ಲೂ ಇಲ್ಲ. ಹಾಗಾಗಿ ಹೇಳೋ ಅನ್ವಯ ದೃಷ್ಟಾಂತವಿಲ್ಲ. ಹಾಗಾಗಿ ಪರಮಾತ್ಮ ಅಜ್ಞಾನಾಶ್ರಯೋ ನಭವತಿ ಸರ್ವಜ್ಞತ್ವಾತ್. ಯತ್ರ ಸರ್ವಜ್ಞತ್ವಂ ತತ್ರ ಅಜ್ಞಾನಾಶ್ರಯತ್ವ ಭಾವ ಎಂಬುದಾಗಿ ಅನ್ವಯ ವ್ಯಾಪ್ತಿ ಇಲ್ಲ. ಇನ್ನು ಇಲ್ಲಿ ವ್ಯತಿರೇಕ ದೃಷ್ಟಾಂತವನ್ನು ತೋರಿಸ್ಬೇಕು ಅಂತಂದರೆ ಇಲ್ಲಿ ವ್ಯತಿರೇಕ ವ್ಯಾಪ್ತಿಯನ್ನಾದರೂ ಹೇಳೋದಾದರೂ ಹೇಗೆ? ಯತ್ರ ಸರ್ವಜ್ಞತ್ವಂ ಯತ್ರ ಅಜ್ಞಾನಾಶ್ರಯತ್ವಂ ತತ್ರ ಸರ್ವಜ್ಞತ್ವ ಭಾವ ಎಂಬುದಾಗಿ. ಯಾಕೆ ಅಂತ ಈ ರೀತಿಯಾಗಿ ಹೇಳಿದರೆ ಆ ಸರ್ವಜ್ಞತ್ವ ಭಾವವಿರುವಂತಹ ಜೀವನಲ್ಲಿ ಅಜ್ಞಾನಾಶ್ರಯತ್ವವನ್ನು ಹೇಳಬೇಕು ಅಂತಂದರೆ ಮೊದಲಿಗೆ ಅಜ್ಞಾನವು ಸಿದ್ಧವಾಗಬೇಕು. ಏವಂಚ ಬ್ರಹ್ಮೈಕ್ಯ ಮತದಲ್ಲಿ ಅಜ್ಞಾನವೇ ಸಿದ್ಧವಾಗೋದಿಲ್ಲ. ಹಾಗಾಗಿ ಪಕ್ಷನವನಾಗಿದ್ದಾನೆ. ಆದರೆ ಇಲ್ಲಿ ವ್ಯತಿರೇಕ ದೃಷ್ಟಾಂತ ಇಟ್ಕೊಂಡು ಜೀವನಲ್ಲಿ ವ್ಯತಿರೇಕ ದೃಷ್ಟಾಂತ ಅಂತಂದರೆ ಜೀವ ತತ್ರ ಸರ್ವಜ್ಞತ್ವ ಭಾವ. ಜಡವನ್ನ ದೃಷ್ಟಾಂತ ತತ್ರ ಅಜ್ಞಾನಾಶ್ರಯತ್ವಂ ಎಂಬುದಾಗಿ ಯತ್ರ ಅಜ್ಞಾನಾಶ್ರಯತ್ವಂ ತತ್ರ ಸರ್ವಜ್ಞತ್ವ ಭಾವ ಎಂಬುದಾಗಿ. ಅಂದರೆ ಅಜ್ಞಾನಾಶ್ರಯತ್ವವನ್ನು ಹೇಳೋದಂತಾದರೆ ಜಡರಲ್ಲಿ ಅಥವಾ ಜೀವರಲ್ಲಿ ಹೇಳಬೇಕು. ಪ್ರಕೃತ ಜಡ ಮತ್ತು ಜೀವರು ಸಿದ್ಧರೇ ಆಗಿಲ್ಲ. ಸಿದ್ಧರಾಗಬೇಕು ಅಂತಂದರೆ ಅಜ್ಞಾನ ಸಿದ್ಧವಾದ ಮೇಲೆ ಜಡ ಮತ್ತು ಜೀವರು ಸಿದ್ಧರಾಗ್ತಾರೆ. ಯಾಕೆ ಅಂತಂದರೆ ಆಶ್ರಯತ್ವ ವಿಷಯತ್ವ ಭಾಗಿನಿ ನಿರ್ವಿಶೇಷ ಚಿತ್ತರೇವ ಕೇವಲ ಪೂರ್ವಸಿದ್ಧಿ ತಮಸೋ ಹಿ ಪಶ್ಚಿಮೋ ನಾಶ್ರಯೋ ಭವತಿ ನಾಭಿಗೋಚರ ಎಂಬುದಾಗಿ ಹೇಳಿದ್ದರಿಂದ ಈ ಪ್ರಕೃತ ಬ್ರಹ್ಮನಲ್ಲೇನೆ ಅಜ್ಞಾನವನ್ನು ಹೇಳಬೇಕು. ಹೇಳೋದಾದರೆ ಇನ್ನು ಬ್ರಹ್ಮಾತಿರಿಕ್ತದಂಥ ಯಾವ ವಸ್ತುವಿನಲ್ಲಿಯೂ ಕೂಡ ಅಜ್ಞಾನವನ್ನು ಹೇಳಿಕೆ ಬರೋದಿಲ್ಲ. ಹಾಗಾಗಿ ಅವನು ಹೇಳಿದರೆ ಬ್ರಹ್ಮನಲ್ಲಿ ಹೇಳಬೇಕು, ಅವನು ಪಕ್ಷನಾಗಿದ್ದಾನೆ. ಇನ್ನು ಬ್ರಹ್ಮಾತಿರಿಕ್ತರಾದಂಥ ವಸ್ತುಗಳು ಸಿದ್ಧವಾಗಬೇಕು ಅಂತಂದರೆ ಅವಾಗ ಅಜ್ಞಾನ ಸಿದ್ಧವಾದರೆ ಅತಿರಿಕ್ತವಾದಂಥ ವಸ್ತುಗಳು ಸಿದ್ಧವಾಗ್ತವೆ. ಏವಂಚ ಅತಿರಿಕ್ತವಾದಂಥ ವಸ್ತುಗಳು ಅರ್ಥಾತ್ ಜೀವರು ಸಿದ್ಧರಾಗಬೇಕು ಅಂತಂದರೆ ಅಜ್ಞಾನ ಬೇಕು. ಅಜ್ಞಾನದ ಸಾಪೇಕ್ಷ ಇದೆ ಜೀವಕ್ಕೆ ಮತ್ತು ಜೀವರು ಸಿದ್ಧರ ಅಂದರೆ ಸರ್ವ ಪ್ರಪಂಚವೂ ಕೂಡ ಅಜ್ಞಾನ ಕಲ್ಪಿತ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಅವರು ಸರ್ವ ಪ್ರಪಂಚವನ್ನು ಅಜ್ಞಾನ ಕಲ್ಪಿತ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಮತ್ತು ಅಜ್ಞಾನವು ಸಿದ್ಧವಾಗಬೇಕು ಅಂತಂದರೆ ಅದು ಜೀವಾಶ್ರಿತತ್ವೇನವೇ ಸಿದ್ಧವಾಗುತ್ತೆ. ಹಾಗಾಗಿ ಅನ್ಯೋನ್ಯಾಶ್ರಿತ ದೋಷ ಅನ್ನೋದು ಇದ್ದೇ ಇದೆ. ಹಾಗಾಗಿ ಇಲ್ಲಿ ಅನ್ವಯ ದೃಷ್ಟಾಂತವೂ ಇಲ್ಲ, ವ್ಯತಿರೇಕ ದೃಷ್ಟಾಂತವೂ ಇಲ್ಲ. ಹಾಗಾಗಿ ಈ ಅನುಮಾನವು ದುಷ್ಟಾನುಮಾನ ಎಂಬುದಾಗಿ ಹೇಳಿದರೆ ಅದಕ್ಕೆ ಮೈವಂ ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹೇಗೆ ಅಂತಂದರೆ ಯಹ ಯತ್ರ ಇಲ್ಲಿ ಸಾಮಾನ್ಯಮುಖಿ ವ್ಯಾಪ್ತಿ ಅನ್ನೋದು ಇದ್ದೇ ಇದೆ. ಹೇಗೆ ಅಂತಂದರೆ ಯಹ ಯತ್ರ ಜ್ಞಾನವಾನ್ ಸಹ ತದ್ವಿಷಯ ಅಜ್ಞಾನವಾನ್ ನ ಭವತಿ ಯಥಾ ಘಟಾದಿಜ್ಞಾನವಾನ್ ದೇವದತ್ತಃ ಎಂಬುದಾಗಿ. ಪ್ರಕೃತ ಘಟಾದಿಜ್ಞಾನ ಉಳ್ಳಂತಹ ದೇವದತ್ತನಿಗೆ ಘಟಾದಿ ವಿಷಯಕ ಜ್ಞಾನ ಇದೆ. ಹಾಗಾಗಿ ಅವನಿಗೆ ಘಟಾದಿ ವಿಷಯಕ ಅಜ್ಞಾನ ಅನ್ನೋದಿಲ್ಲ ಎಂಬುದಾಗಿ ತಿಳಿದು ಬರುತ್ತೆ. ಪ್ರಕೃತ ಪರಮಾತ್ಮನಿಗೂ ಕೂಡ ಸರ್ವವಸ್ತು ವಿಷಯಕ ಜ್ಞಾನ ಇದೆ. ಹಾಗಾಗಿ ಅವನಿಗೆ ಸರ್ವವಸ್ತು ವಿಷಯಕ ಅಜ್ಞಾನ ಅನ್ನೋದಿಲ್ಲ ಎಂಬುದಾಗಿ ತಿಳಿದು ಬರುತ್ತೆ. ಇದರ ಮೇಲೆ ಮತ್ತೆ ಆಕ್ಷೇಪ ಮಾಡ್ತಾ ಇದ್ದಾರೆ. ಅಲ್ಲ, ಇಲ್ಲಿ ಪರಮಾತ್ಮನಲ್ಲಿ ಅಜ್ಞಾನಾಶ್ರಯತ್ವ ಭಾವವನ್ನು ಸಾಧನೆ ಮಾಡ್ತಾರೆ ಸರ್ವಜ್ಞತ್ವ ರೂಪ ಹೇತುವಿನಿಂದ. ಕಿಂತು ಇಲ್ಲಿ ವಿರೋಧ ದೋಷ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಒಂದು ವೇಳೆ ಸಾಧನೆ ಮಾಡೋದಂತಾದರೆ ವಿರೋಧ ದೋಷ ಬರ್ತಾ ಇದೆ. ಯಾಕೆ ಅಂತಂದರೆ ಪರಮಾತ್ಮನಿಗೆ ಸರ್ವಜ್ಞತ್ವವನ್ನು ಹೇಳೋದಂತಾದರೆ ಅದು ಮೂರು ರೀತಿಯಾಗಿ ಹೇಳಬೇಕು. ಹೇಗೆ ಅಂತಂದರೆ ಪ್ರಮಾಣತಃ ಸರ್ವವಸ್ತು ವಿಷಯಕ ಜ್ಞಾನ ಇದೆ ಎಂಬುದಾಗಿ ಹೇಳಬೇಕು, ಅಥವಾ ಭ್ರಾಂತ್ಯ ಸರ್ವವಸ್ತು ವಿಷಯಕ ಜ್ಞಾನ ಇದೆ ಎಂಬುದಾಗಿ ಹೇಳಬೇಕು, ಅಥವಾ ಸ್ವರೂಪಭೂತವಾದಂತಹ ಪ್ರಜ್ಞೆಯಿಂದಾಗಿ ಸರ್ವವಸ್ತು ವಿಷಯಕ ಜ್ಞಾನ ಇದೆ ಎಂಬುದಾಗಿ ಹೇಳಬೇಕು. ಪ್ರಕೃತ ಪ್ರಮಾಣತಃ ಸರ್ವವಸ್ತು ವಿಷಯಕ ಜ್ಞಾನ ಇದೆ ಅಂತ ಹೇಳೋದಂತಾದರೆ ಭ್ರಾಂತ್ಯ ಸರ್ವ ವಿಷಯಕ ಜ್ಞಾನ ಅಂದ್ರೆ ಏನು ಅರ್ಥ? ಅಂದರೆ ಸರ್ವವಸ್ತು ವಿಷಯಕ ಜ್ಞಾನವೇನಿದೆ ಅದು ಭ್ರಾಂತಿ ರೂಪ ಎಂಬುದಾಗಿ. ಪ್ರಮಾಣತಃ ಸರ್ವವಸ್ತು ವಿಷಯಕ ಜ್ಞಾನ ಇದೆ ಅಂತ ಹೇಳೋದಾದರೆ ಆಗ ಪರಮಾಶ್ರಯತ್ವವನ್ನು ಪರಮಾತ್ಮನಲ್ಲಿ ಹೇಳಬೇಕು. ಏವಂಚ ಪರಮಾತ್ಮನಾದರೂ ಕೂಟಸ್ಥದಿಂದ ನಿರ್ವಿಕಾರನಾಗಿದ್ದಾನೆ. ಆದ್ದರಿಂದ ಸರ್ವವಸ್ತು ವಿಷಯಕ ಜ್ಞಾನ ಇದೆ ಎಂಬುದು ಅಂದರೆ ಮನೋವೃತ್ತಿ ಜನ್ಯವಾದಂಥ ಜ್ಞಾನ. ಪ್ರಮಾಣಗಳಿಂದಾಗಿ ಅವನಿಗೆ ಸರ್ವವಸ್ತು ವಿಷಯಕ ಜ್ಞಾನ ಇದೆ ಎಂಬುದಾಗಿ. ಅಂದರೆ ಅವನಿಗೆ ಈ ರೀತಿಯಾಗಿ ಹೇಳಬೇಕು ಅಂತಂದರೆ ಅವನಿಗೆ ಪ್ರಮಾಶ್ರಯತ್ವವನ್ನು ಅಂಗೀಕಾರ ಮಾಡಬೇಕು. ಅವನಿಗೆ ಪ್ರಮಾಶ್ರಯತ್ವವನ್ನು ಹೇಳಬೇಕು ಅಂತಂದರೆ ಪ್ರಕೃತ ಅವನು ನಿರ್ವಿಕಾರನಾಗಿದ್ದಾನೆ. ಆದ್ದರಿಂದ ನಿರ್ವಿಕಾರನಾದಂತಹ ಬ್ರಹ್ಮನಲ್ಲಿ ಆಶ್ರಯತ್ವವನ್ನು ಹೇಳೋದಂಥದ್ದು ಸರಿಯಲ್ಲ. ಹಾಗಾಗಿ ಅವನಿಗೆ
ನಿರ್ಗುಣನಾಗಿದ್ದಾನೆ, ಆದ್ದರಿಂದ ಅವನಿಗೆ ಪ್ರಮಾಶ್ರಯತ್ವವನ್ನು ಹೇಳೋದು ಸರಿಯಲ್ಲ. ಅಲ್ಲ, ಇಲ್ಲಿ ಕೂಟಸ್ಥಸ್ಯ ಅಂತ ಅಲ್ಲಿ ಮೂಲ ಪಂಕ್ತಿಲಿ ಕೂಟಸ್ಥಸ್ಯ ಅಂತಂದ್ರೆ ಏನು? ನಿರ್ವಿಕಾರನಾಗಿರ್ತಕ್ಕಂಥ ಬ್ರಹ್ಮನಿಗೆ ಪ್ರಮಾಶ್ರಯತ್ವ ಇಲ್ಲ. ಅದಕ್ಕೂ ಇದಕ್ಕೆ ಏನು ಸಂಬಂಧ? ನಿರ್ವಿಕಾರನಾಗಿರೋದಕ್ಕೂ ಪ್ರಮಾಶ್ರಯತ್ವ ಆಗೋದಕ್ಕೂ ಕೂಡ ಏನ್ ಸಂಬಂಧ? ಅಂದ್ರೆ ಪ್ರಮಾಶ್ರಯತ್ವ ಯಾವಾಗಲೂ ಬಾಧಕ ಏನು ಅಂದ್ರೆ ಯಾವಾಗಲೂ ಸಾಕಾರಕ್ಕೇನೆ ಆಶ್ರಯತ್ವ ಅನ್ನೋದು ಇರುತ್ತೆ. ಅಜ್ಞಾನಾದೃತೆ, ಅಜ್ಞಾನವನ್ನ ಕೂಟಸ್ಥನಾಗಿರ್ತಕ್ಕಂಥವನಿಗೆ ವಿಕಾರ ಬಂದಂತಾಯ್ತು. ಅಜ್ಞಾನದ ಅಪೇಕ್ಷೆ ಇರಬೇಕು. ಪ್ರಮಾತೃತ್ವವನ್ನು ಹೇಳೋದಂತಾದ್ರೆ ಪ್ರಮಾಶ್ರಯತ್ವೇನ ಸರ್ವವಸ್ತು ವಿಷಯ ಜ್ಞಾನ ಇದೆ ಅಂತಂದ್ರೆ ಅಜ್ಞಾನದ ಅಪೇಕ್ಷೆ ಅನ್ನೋದು ಇದ್ದೇ ಇದೆ. ಅಜ್ಞಾನದ ಅಪೇಕ್ಷೆ ಯಾಕೆ? ಮೊದಲು ಅಜ್ಞಾನ ಇತ್ತು, ಈಗ ಜ್ಞಾನ ಬಂತು, ಅದರಿಂದ ಒಂದು ವಿಕಾರ ಆಯ್ತು ಅಂತ ಹೇಳಬೇಕು ಅಂತನಾ? ಅಜ್ಞಾನದ ಸಂಬಂಧ ಆಗಿದೆ, ಹಾಗಾಗಿ ಆ ಅಜ್ಞಾನ ಸಂಬಂಧದಿಂದಲೇ ಅವನಿಗೆ ಸರ್ವವಸ್ತು ವಿಷಯಕ ಜ್ಞಾನ ಇದೆ ಅಂತೆ, ಪ್ರಮಾಶ್ರಯತ್ವವನ್ನು ಕೂಡ್ತದೆ ಅಂತೇಳಿ. ಅಲ್ಲ ಅಲ್ಲ, ಸ್ವರೂಪತಃ ಅವನಲ್ಲಿ ತೋರ್ತಾ ಇದೆ, ಅಜ್ಞಾನದಿಂದಾಗಿ ಅವನಲ್ಲಿ ಪ್ರಮಾಶ್ರಯತ್ವ ತೋರ್ತಾ ಇದೆ ಅಂತೇಳಿ. ಅಜ್ಞಾನದಿಂದ ಯಾಕೆ ತೋರ್ಬೇಕು? ಈಗ ಕೂಟಸ್ಥನಾಗಿದ್ರು ಕೂಡ ಪ್ರಮಾಶ್ರಯತ್ವ ಬರ್ಬೋದಲ್ಲ ಪರಮಾತ್ಮನಿಗೆ. ಪ್ರಮಾಶ್ರಯತ್ವ ಅಂದ್ರೆ ಈಗ ಯಾವುದೋ ಒಂದು ವಸ್ತುವನ್ನು ನೋಡಿದ ಅದರಿಂದ ಒಂದು ಪ್ರಮಾ ಹುಟ್ಟಿತು, ಪ್ರಮಾಶ್ರಯತ್ವ ಪರಮಾತ್ಮನಿಗೆ ಬರ್ಬೋದು. ಅದಕ್ಕೆ ಉತ್ತರ ಹೇಳಿದಾನವನು, ಉತ್ತರ ಹೇಳಿದಾನೆ. ಯಾಕೆ ಅಂದ್ರೆ ವಿಕಾರ ಬರ್ಬೇಕಾಗತ್ತೆ ಅಂತ ಉತ್ತರ. ಏನ್ ವಿಕಾರ? ಅದೇ ವಿಕಾರ ನಿರೂಪಣೆ ಮಾಡಿದ್ನಲ್ಲ, ಕರ್ತೃತ್ವ ರೂಪ ವಿಕಾರ. ಅಲ್ಲ, ಮೊದ್ಲಿಂದನೂ ಅನಾದಿ ಕಾಲದಿಂದನೂ ಇದ್ದೇ ಇದೆ. ಆಶ್ರಯ ಭಾವ ಸಂಬಂಧ ಅಲ್ಲ, ಮೊದ್ಲಿಂದನೂ ಆಶ್ರಯವಾಗಿ. ಅಲ್ಲಲ್ಲ, ನಿಮ್ ವಾಕ್ಯಕ್ಕೆ ವಿರುದ್ಧ ಅದು. ನೀವೇನ್ ಹೇಳಿದ್ರಿ? ಏನೋ ಒಂದು ನೋಡ್ತಾನೆ, ಅದರಿಂದ ಜ್ಞಾನ ಹುಟ್ಟತ್ತೆ ಅಂದ್ರಿ. ಹೊಸದಾಗಿ ಬಂದಾಗ ಅದು ಬೇಡ ಅಂತ ಅವ್ರಿಗೆ ಮೊದಲಿಂದ ಇದೆ ಅಂತಾನೆ ಉತ್ತರ ಹೇಳಿದೆಲ್ಲ ಅವಾಗ ಹೇಳತ್ತೆ. ನಿರ್ಗುಣ ಅಂತ ಆದದ್ದರಿಂದ ಅನಾದಿ ಕಾಲದಿಂದ ಒಂದು ಗುಣ ಇದೆ ಅಂತ ಹೇಳಲಿಕ್ಕೆ ಬರಲ್ಲ ಅಂತ ಹೇಳಿದಾಗ ಅವನು ಕೂಟಸ್ಥನಾಗಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಅವನಿಗೆ ಯಾವಾಗಲೂ ಸರ್ವಕಾಲದಲ್ಲಿಯೂ ಅವನಲ್ಲಿ ಪ್ರಮಾತೃತ್ವ ಅನ್ನೋದಿದೆ ಅಂತಂದ್ರೆ ಅವನು ಕೂಟಸ್ಥನಾಗಲಿಕ್ಕೆ ಸಾಧ್ಯ ಇಲ್ಲ. ಅವನು ನಿರ್ವಿಕಾರ, ನಿರ್ಗುಣತ್ವ ಯಾವಾಗಲೂ ಒಪ್ಪಿಲ್ಲ. ನಿರ್ಗುಣತ್ವ ಅನ್ನೋದು ಅವನಿಗೆ ಯಾವಾಗಲೂ ನಿರ್ಗುಣನಾದದ್ದರಿಂದ ಯಾವಾಗಲೂ ಜ್ಞಾನವೆಂಬ ಗುಣವನ್ನು ಒಪ್ಪಿಲ್ಲ, ಜ್ಞಾನರೂಪ ಗುಣವನ್ನು ಒಪ್ಪಿಲ್ಲ. ಏಮಂಚ ಸ್ವಾಭಾವಿಕವಾದಂತಹ ಪ್ರಜ್ಞೆಯಿಂದಲೇ ಸರ್ವವಸ್ತು ವಿಷಯಕ ಜ್ಞಾನ ಇದೆ ಎಂಬುದಾಗಿ ಹೇಳಬೇಕು. ಸ್ವಾಭಾವಿಕವಾಗಿ ಹೇಳಲಿಕ್ಕೆ ಬರಲ್ಲ. ಏವಂಚ ಏನ್ ಮಾಡಬೇಕು? ಅಜ್ಞಾನ ನಿಮಿತ್ತಕವಾಗಿ ಅವನಿಗೆ ಸರ್ವವಸ್ತು ವಿಷಯಕ ಜ್ಞಾನ ಇದೆ ಎಂಬುದಾಗಿ ಹೇಳಬೇಕು. ಇನ್ನು ಭ್ರಾಂತಿಯ ವಸ್ತು ವಿಷಯಕ ಜ್ಞಾನ ಇದೆ ಅಂತಂದ್ರೆ ಭ್ರಾಂತಿ ಆದರೂ ಅಜ್ಞಾನದ ಕಾರ್ಯ. ಹಾಗಾಗಿ ಭ್ರಾಂತಿಯ ಸರ್ವವಸ್ತು ವಿಷಯಕ ಜ್ಞಾನ ಇದೆ ಅಂತ ಹೇಳೋದಂತಾದ್ರೆ ಆಗ ಸರ್ವಜ್ಞತ್ವ ಅನ್ನೋದು ಅಜ್ಞಾನವತ್ವವನ್ನೇ ಆಕ್ಷೇಪಿಸುತ್ತೆ, ಅಂದರೆ ಸಾಧನೆ ಮಾಡಿಕೊಡುತ್ತೆ ಎಂಬುದಾಗಿ. ಇನ್ನು ಸ್ವರೂಪಭೂತವಾದಂತಹ ಪ್ರಜ್ಞೆಯಿಂದ ಸರ್ವವಸ್ತು ವಿಷಯಕ ಜ್ಞಾನ ಇದೆ ಅಂತ ಹೇಳೋದಾದರೆ ಆಗ ಅವನು ಅಸಂಗೋಖ್ಯಂ ಪುರುಷ ಎಂಬುದಾಗಿ ಶ್ರುತಿ ಇದೆ. ಆದ್ದರಿಂದ ಅವನಿಗೆ ಯಾವುದರ ಸಂಬಂಧ ಇಲ್ಲ ಎಂಬುದಾಗಿ ಅವ್ರ ಶ್ರುತಿಯು ಪ್ರತಿಪಾದನೆ ಮಾಡ್ತಾ ಇದೆ. ಯಾವುದರ ಸಂಬಂಧವೂ ಇಲ್ಲ ಅನ್ನೋ ಮಾತು ಯಾಕೆ ಬಂತು ಈಗ? ಅಂದರೆ ಇವಾಗ ಸ್ವರೂಪಭೂತವಾದ ಪ್ರಜ್ಞೆಯಿಂದ ಸರ್ವಜ್ಞನಾಗಿದ್ದಾನೆ ಅಂತ ಹೇಳೋದಾದರೆ ಅವನಿಗೆ ಸ್ವರೂಪಭೂತವಾದಂಥ ಸರ್ವ ವಸ್ತುಗಳ ಸಂಬಂಧ ಇತ್ತು ಅಂತ ಆದರೆ ಆಗ ಸರ್ವವಸ್ತು ವಿಷಯಕ ಜ್ಞಾನ ಅನ್ನೋದು ಬರ್ತಾ ಇತ್ತು. ಏವಂಚ ಅವನು ಅಸಂಗನಾಗಿದ್ದಾನೆ, ಆದ್ದರಿಂದ ಸರ್ವ ವಸ್ತುಗಳ ಸಂಬಂಧ ಅನ್ನೋದು ಅವನಿಗಿಲ್ಲ. ಹಾಗಾಗಿ ಅಸಂಗನಾಗಿದ್ದಾನೆ, ಆದ್ದರಿಂದ ಅವನಿಗೆ ಸ್ವರೂಪಭೂತವಾದಂತಹ ಪ್ರಜ್ಞೆಯಿಂದ ಸರ್ವವಸ್ತು ವಿಷಯಕ ಜ್ಞಾನ ಇದೆ ಅಂತ ಹೇಳೋದಾದರೆ ಆಗ ಅಜ್ಞಾನವತ್ವವನ್ನೇ ಸಾಧನೆ ಮಾಡಿಕೊಡುತ್ತೆ. ಹಾಗಾಗಿ ಇಲ್ಲಿ ವಿರೋಧ ಸಾಧ್ಯಾಭಾವ ವ್ಯಾಪ್ತವಾಯಿತು ಹೇತು, ಆದ್ದರಿಂದ ವಿರೋಧ ದೋಷ ಅನ್ನೋದು ಇದ್ದೇ ಇದೆ ಅಂತಂದರೆ ಈ ರೀತಿಯಾಗಿ ಹೇಳೋದು ಸರಿಯಲ್ಲ. ಯಾಕೆ ಅಂತಂದರೆ ಅವನಿಗೆ ಪ್ರಮಾಣತಃ ಸರ್ವವಸ್ತು ವಿಷಯಕ ಜ್ಞಾನ ಇದೆ ಎಂಬುದಾಗಿ ಹೇಳೋದಿಲ್ಲ, ಕಿಂತು ಭ್ರಾಂತಿಯ ಸರ್ವವಸ್ತು ವಿಷಯಕ ಜ್ಞಾನ ಇದೆ ಎಂಬುದಾಗಿ ಹೇಳೋದಿಲ್ಲ. ಕಿಂತು ಸ್ವರೂಪಭೂತವಾದಂಥ ಪ್ರಜ್ಞೆಯಿಂದಲೇ ಅವನಿಗೆ ಸರ್ವವಸ್ತು ವಿಷಯಕ ಜ್ಞಾನ ಇದೆ ಎಂಬುದಾಗಿ ಹೇಳ್ತೇವೆ. ಹೇಗೆ ಅಂತಂದರೆ ಅಲ್ಲಿ ಮತ್ತು ಈ ರೀತಿಯಾಗಿ ಹೇಳೋದಾದರೆ ಅಸಂಗೋಖ್ಯಂ ಪುರುಷ ಎನ್ನುವಂತಹ ಶ್ರುತಿ ವಿರೋಧ ಬರ್ತಾ ಇದೆಯಲ್ಲ ಅಂತಂದರೆ ಅಲ್ಲಿ ಅಸಂಗತ್ವಂ ನಾಮ ಅಸಂಬದ್ಧತ್ವಂ ಎಂಬುದಾಗಿ ಅರ್ಥವನ್ನು ಮಾಡಿದಾಗ ಈ ರೀತಿಯಾಗಿ ವಿರೋಧ ಬರುತ್ತೆ. ಆದರೆ ಅಲ್ಲಿ ಅಸಂಗತ್ವಂ ನಾಮ ತತ್ಕೃತ ಫಲ ಲೇಪಾಭಾವ ಮಾತ್ರ ಎಂಬುದಾಗಿ ಹೇಳ್ತೇವೆ. ಈ ರೀತಿಯಾಗಿ ಹೇಳಿದಾಗ ಶುಭಾಶುಭಕೃತ ಸಂಬಂಧಕೃತ ಶುಭಾಶುಭ ಫಲ, ಸಂಬಂಧಕೃತ ಶುಭಾಶುಭ ಫಲಗಳ ಲೇಪ ಅನ್ನೋದಿಲ್ಲ ಎಂಬುದಾಗಿ ಹೇಳ್ತೀವಿ. ಈ ವಿಷಯದಲ್ಲಿ ಪ್ರಮಾಣ ಏನು ಅಂತಂದರೆ ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಇತ್ಯುಪದಾರೆ ಎಂಬುದಾಗಿ ಇರುವುದರಿಂದ
ಅಂದರೆ ವಾಯು ಸರ್ವತ್ರ ವ್ಯಾಪ್ತನಾದಂತಹ ವಾಯು ಸರ್ವಾಕಾಶದಲ್ಲಿ ಇದ್ದರೂ ಸರ್ವಾಕಾಶಗತವಾದಂತಹ ಯಾವ ವಸ್ತುಗಳ ಸಂಬಂಧ ಅನ್ನೋದು ಯಾವ ರೀತಿಯಾಗಿ ವಾಯುವಿಗೆ ಆಗೋದಿಲ್ಲವೋ, ಸಂಬಂಧ ಇದ್ದರೂ ಕೂಡ ತದ್ಗತವ ಆ ಸಂಬಂಧಕೃತವಾದಂತಹ ಲೇಪ ಅನ್ನೋದಿಲ್ಲ. ಅದೇ ರೀತಿಯಾಗಿ ಫಲಲೇಪ ಇಲ್ಲ. ಇನ್ನು ಅದರಂತೇನೆ ಪರಮಾತ್ಮನಿಗೂ ಕೂಡ ಸರ್ವ ವಸ್ತುವಿನ ಸಂಬಂಧ ಆದರೂ ಕೂಡ ತತ್ಕೃತ ಫಲ ಲೇಪ ಅನ್ನೋದಿಲ್ಲ ಎಂಬುದಾಗಿ ತಿಳಿದು ಬರುತ್ತೆ. ಈ ರೀತಿ ಇಷ್ಟೇ ಅರ್ಥ ಹೊರತು ಅಸಂಬಂಧತ್ವ ಎಂಬುದಾಗಿ ಅರ್ಥ ಅಲ್ಲ. ಇದರ ಮೇಲೆ ಆಕ್ಷೇಪ ಈ ರೀತಿಯಾದಂಥ ವಿಷಯವನ್ನು ಆಚಾರ್ಯರು ಯಾವ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ ಅಂತಂದರೆ ಸಂವೇತು ಎಂಬುದಾಗಿ ಹೇಳುವ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಹೇಗೆ ಅಂತಂದರೆ ಸಂಮಿತ್ಯುಪಸರ್ಗಪೂರ್ವಕ ವಿಧಜ್ಞಾನ ಎನ್ನುವಂತಹ ಧಾತುವನ್ನು ಪ್ರಯೋಗ ಮಾಡಿದ್ದಾರೆ. ಎಂಚ ಸಮ್ ಎಂಬುದಾಗಿ ಹೇಳಿದ್ದರಿಂದ ಭ್ರಾಂತ್ಯ ಸರ್ವವಸ್ತು ವಿಷಯಕ ಜ್ಞಾನ ಇದೆ ಎನ್ನುವುದು ನಿರಾಕೃತವಾಯಿತು. ಇನ್ನು ವೇತ್ತು ಎಂಬುದರಲ್ಲಿ ತೃಣ್ ಪ್ರತ್ಯಯ ಇದೆ. ಈ ತೃಣ್ ಪ್ರತ್ಯಯವಾದರೂ ಆಕ್ವೇಶ್ ತಚ್ಚೀಲ ತದ್ಧರ್ಮ ತತ್ಸಾಧುಕಾರಿಷ ಎನ್ನುವಂತಹ ಸೂತ್ರದ ಅಧಿಕಾರವಿರುವ ತೃಣ್ ಎನ್ನುವಂತಹ ಸೂತ್ರದಿಂದ ಬಂದಿದೆ. ಏವಂಚ ಆ ಸೂತ್ರವೇನಂತ ಪ್ರತಿಪಾದನೆ ಮಾಡ್ತಾ ಇದೆ, ಅಯಮಸ್ಯ ಸ್ವಭಾವ ಎನ್ನುವಂಥ ಅರ್ಥದಲ್ಲಿ ಬಂದಿದೆ ಎಂಬುದಾಗಿ ಹೇಳ್ತಾ ಇದೆ. ಏವಂಚ ಈಗ ಸ್ವರೂಪಭೂತವಾದಂತಹ ಪ್ರಜ್ಞೆಯಿಂದಲೇ ಅವನಿಗೆ ಸರ್ವವಸ್ತು ವಿಷಯಕ ಜ್ಞಾನ ಇದೆ ಅಂತ ಹೇಳಿದಾಗ ಅವನಿಗೆ ಪ್ರಮಾಣತಃ ಸರ್ವವಸ್ತು ವಿಷಯಕ ಜ್ಞಾನ ಇಲ್ಲ ಎಂಬುದಾಗಿ ಅಜ್ಞತಾಕಿಲ ಸಂವೇತೃ ಘಟತೆಯನ್ನು ಕುತಶ್ಚನ ಎನ್ನುವಂತಹ ವಾಕ್ಯದಿಂದಲೇ ತಿಳಿಸಿದ್ದಾರೆ ಎಂಬುದಾಗಿ ಹೇಳ್ತಾ ನನ್ನ ಅನುವಾದವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ವಿಷಯನ ಅಲ್ಲ ಅಂತ ಲೇಪ ಇಲ್ಲ. ಲೇಪ ಅಂತಂದ್ರೆ ಸಂಬಂಧ ಆಚಾರ್ಯ. ಪಾಪ ಪುಣ್ಯಗಳ ಸಂಬಂಧ ಆಚಾರ್ಯ. ಅಲ್ಲಿ ಅಜ್ಞತಾ ಅಖಿಲ ಸಂವೇತು ನ ಘಟತೆ ನ ಕುತಶ್ಚನ ಸಸ್ವಭಾವತೋ ವಾ ಉಪಾಧಿಕೃತೋ ವಾ ಅಂತ ಎರಡು ಪಕ್ಷ ಮಾಡಿ. ಉಪಾಧಿ ಅಂದರೆ ಯಾವುದು? ಅಲ್ಲಿ ಇದು ವಿವರಣಕಾರರ ಮತ. ಅಂದರೆ ಅವರು ಉಪಾಧಿಯಿಂದಾಗಿ ಭೇದವು ಬರುತ್ತೆ ಎಂಬುದಾಗಿ. ಅಂದರೆ ಇಲ್ಲಿ ಉಪಾಧಿಯನ್ನು ಅಂತಃಕರಣಾದಿಗಳನ್ನು ಉಪಾಧಿ ಎಂಬುದಾಗಿ ಸ್ವೀಕಾರ ಮಾಡ್ತಾರೆ. ಏನಂಚ ಅಂತಃಕರಣಾದ್ಯುಪಾದಿಯ ಸಂಬಂಧ ಅನ್ನೋದು ಬ್ರಹ್ಮನಿಗೆ ಆದಾಗ ಭೇದ ಅನ್ನೋದು ಸಿದ್ಧವಾಗತ್ತೆ. ಜೀವನಲ್ಲಿ ಭೇದ ಅನ್ನೋದು ಸಿದ್ಧವಾಗತ್ತೆ. ಏನಂಚ ಭೇದದಿಂದಾಗಿ ಜೀವಾಶ್ರಿತತ್ವೇನ ಅಜ್ಞಾನ ಅನ್ನೋದು ಸಿದ್ಧವಾಗತ್ತೆ ಎಂಬುದಾಗಿ ಏನು ಬರುತ್ತೆ? ದೋಷ 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 ಏನು ಹೇಳು ಮುಂದೆ. ಇದರ ಮೇಲೆ ಪ್ರಶ್ನೆ ಮಾಡ್ತಾರೆ. ಅಂದರೆ ಈ ಉಪಾಧಿ ಆದರೂ ಸೋಪಾಧಿ ಅಂತಃಕರಣ ಅಂತ ಹೇಳಿದ್ರೆ ಅಂತಃಕರಣಾದ್ಯುಪಾದಿಯು ಸ್ವಾಭಾವಿಕವೋ ಅಥವಾ ಔಪಾಧಿಕವೋ ಎಂಬುದಾಗಿ, ಅಜ್ಞಾನ ಕಲ್ಪಿತವೋ ಅಥವಾ ಅಲ್ಲವೋ ಎಂಬುದಾಗಿ. ಅಂತಃಕರಣಾದ್ಯುಪಾದಿ ಅನ್ನೋದು ಅಂದರೆ ಉಪಾದಿಯು ಮತ್ತು ಉಪಾದಿಯಿಂದ ಆದ ಭೇದವು ಎರಡು ಸ್ವಾಭಾವಿಕವೋ ಅಥವಾ ಅಜ್ಞಾನ ಕಲ್ಪಿತವೋ ಎಂಬುದಾಗಿ. ಒಂದು ವೇಳೆ ಸ್ವಾಭಾವಿಕ ಅಂತ ಹೇಳೋದಂತಾದರೆ ಆಗ ದ್ವಿತೀಯ ವಸ್ತುವಿಗೆ ಸತ್ಯತ್ವವನ್ನು ಅಂಗೀಕಾರ ಮಾಡದಂತೆ ಆಗತ್ತೆ. ಹಾಗಾಗಿ ಅದ್ವೈತ ಹಾನಿ ಅನ್ನುವಂತಹ ದೋಷ ಅನ್ನೋದು ಇದ್ದೇ ಇದೆ. ಹಾಗಾಗಿ ಅಜ್ಞಾನ ಕಲ್ಪಿತ ಎಂಬುದಾಗಿ ಹೇಳಬೇಕು. ಇನ್ನು ಅಜ್ಞಾನ ಕಲ್ಪಿತ ಅಂತ ಹೇಳೋದಾದರೆ ಆಗ ಅನವಸ್ಥಿತಿರ್ ಅಜ್ಞಾನ ಹೇತವು ಎಂಬುದಾಗಿ ಹೊರಟಿದೆ. ಅಂದರೆ ಇಲ್ಲಿ ಅಜ್ಞಾನ ಹೇತವು ಎಂಬುದಾಗಿ ಇಲ್ಲಿ ಎರಡು ಸಮಾಸವನ್ನು ಮಾಡಬೇಕು. ಅಂದರೆ ಹೇಗೆ ಅಂತಂದರೆ ತತ್ಪುರುಷ ಸಮಾಸ ಬಹುವ್ರೀಹಿ ಸಮಾಸ ತತ್ಪುರುಷ ಸಮಾಸ ಹೆಂಗೆ ಅಂತಂದರೆ ಅಜ್ಞಾನಸ್ಯ ಹೇತು ಅಜ್ಞಾನ ಹೇತು ತಸ್ಮಿನ್ ಅಜ್ಞಾನ ಹೇತೋ ಎಂಬುದಾಗಿ, ಅಜ್ಞಾನಮೇವ ಹೇತು ಯಸ್ಯ ಸಹ ಅಜ್ಞಾನ ಹೇತು ಎಂಬುದಾಗಿ. ಇಲ್ಲಿ ಈ ರೀತಿಯಾಗಿ ಹೇಳಿದಾಗ ವಿಶೇಷಣ ಅದು ಉಪಾಧಿ. ಅಜ್ಞಾನಸ್ಯ ಹೇತು ಅಂತ ಹೇಳಿದಾಗ ಉಪಾಧಿ ಅಂತೇಳಿ, ಅಜ್ಞಾನಮೇವ ಹೇತು ಯಸ್ಯ ಅಂತ ಹೇಳಿದಾಗ ಅಜ್ಞಾನ, ಅಜ್ಞಾನಮೇವ ಹೇತು ಯಸ್ಯ ಅಂತ ಹೇಳಿದಾಗ ಎರಡು ಉಪಾಧಿಗೆ ಎರಡು ಉಪಾಧಿ. ಅಂದರೆ ಅಜ್ಞಾನಸ್ಯ ಹೇತು ಅಂತ ಹೇಳಿದಾಗ ಅಜ್ಞಾನಕ್ಕೆ ಆಚಾರ್ಯ, ಅಜ್ಞಾನಸ್ಯ ಹೇತು ಅಂತ ಹೇಳಿದಾಗ ಅಜ್ಞಾನವು ಅಂದರೆ ಅಜ್ಞಾನಕ್ಕೆ ಕಾರಣವಾದದ್ದು ಉಪಾಧಿಗೆ ಕಾರಣವಾದದ್ದು ಅಜ್ಞಾನ ಎಂಬುದಾಗಿ, ಅಜ್ಞಾನಕ್ಕೆ ಕಾರಣವಾದದ್ದು ಉಪಾಧಿ ಎಂಬುದಾಗಿ ತಿಳಿದು ಬರುತ್ತೆ. ಇಲ್ಲಿ ಹೇಗೆ ತಿಳಿಸಿದ್ದಾರೆ ಅಂತಂದರೆ ಇಲ್ಲಿ ಒಂದು ವೇಳೆ ಅನವಸ್ಥಾ ದೋಷ ಅನ್ನೋದು ಬರುತ್ತೆ. ಯಾಕೆ ಅಂತಂದರೆ ಅಂದರೆ ಇಲ್ಲಿ ಅಜ್ಞಾನವು ಸಿದ್ಧವಾಗಬೇಕು ಅಂತಂದರೆ ಜೀವಾಶ್ರಿತತ್ವೇನ ಸಿದ್ಧವಾಗುತ್ತೆ. ಏನಂತ ಜೀವರ ಸಿದ್ಧರಾಗಬೇಕು ಅಂತಂದರೆ ಅದು ಉಪಾಧಿಯಿಂದಲೇ ಸಿದ್ಧವಾಗೋದು. ಹಾಗಾಗಿ ಉಪಾಧಿಕೃತವಾದದ್ದು ಭೇದ ಆದ್ದರಿಂದ ಉಪಾಧಿಯಿಂದಲೇ ಸಿದ್ಧವಾಗುತ್ತೆ. ಇನ್ನು ಉಪಾಧಿಯು ಸಿದ್ಧವಾಗಬೇಕು ಅಂತಂದರೆ ಸರ್ವ ಪ್ರಪಂಚವು ಅಜ್ಞಾನ ಕಲ್ಪಿತ ಆದ್ದರಿಂದ ಬ್ರಹ್ಮಾತಿರಿಕ್ತವಾಗಿದೆ. ಆದ್ದರಿಂದ ಉಪಾಧಿಗೂ ಕೂಡ ಅಜ್ಞಾನದ ಅಪೇಕ್ಷೆ ಅನ್ನೋದಿದೆ. ಹಾಗಾಗಿ ಯಾವುದು ಈ ರೀತಿಯಾಗಿ ಮತ್ತೆ ಅಜ್ಞಾನಕ್ಕೆ ಉಪಾಧಿ, ಉಪಾಧಿಗೆ ಅಜ್ಞಾನ, ಈ ರೀತಿಯಾಗಿ
ಅನೇಕ ಅಜ್ಞಾನ ಅನೇಕ ಉಪಾಧಿಗಳನ್ನು ಒಪ್ಪಿದಾಗ ಅನವಸ್ಥಾ ದೋಷ ಅನ್ನೋದು ಇದ್ದೇ ಇದೆ. ಇಲ್ಲ, ಈ ಅನವಸ್ಥಾ ದೋಷ ಇದ್ದರೂ ಈ ಅನವಸ್ಥಾ ದೋಷವನ್ನು ನಾವು ಅಂಗೀಕಾರ ಮಾಡೋದಿಲ್ಲ. ಯಾಕೆ ಅಂತಂದರೆ ಬೀಜಾಂಕುರ ಪರಂಪರೆಯಲ್ಲಿ ಅಲ್ಲಿಯೂ ಕೂಡ ಅನವಸ್ಥಾ ದೋಷ ಅನ್ನೋದು ಇದ್ದೇ ಇದೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನಾವು ಅನವಸ್ಥಾ ದೋಷವನ್ನು ದೋಷ ಅಂತ ಹೇಳೋದಿಲ್ಲ ಅಂತಂದರೆ, ಅಂದರೆ ಅಲ್ಲಿ ಅದು ಸಿದ್ಧ ವಿಷಯವಾಗಿದೆ, ಇದು ಅಸಿದ್ಧ ವಿಷಯವಾಗಿದೆ. ಅಸಿದ್ಧ ವಿಷಯತ್ವ ಅಂದರೆ ಅದು ಪ್ರಮಾಣ ಸಿದ್ಧ ಅಲ್ಲ ಅಂತ ಅರ್ಥ. ಪ್ರಮಾಣ ಸಿದ್ಧ ಅಲ್ಲ ಅಂತ ಆ ಸಂಶ್ಲಿಷ್ಟ ಉಪಾಧಿಯ ಸಂಶ್ಲೇಷಣ ಅನುಭವಕ್ಕೆ ಪ್ರಯೋಜಕ ಅಂತ ಹೇಳ್ತಾರೆ. ಸಂಶ್ಲೇಷ ಅಂದರೆ ಸಂಬಂಧ, ಆ ಸಂಬಂಧ ಎಂಬುದು. ಒಂದು ವೇಳೆ ದೋಷ ಅಲ್ಲ, ಪ್ರಮಾಣ ಸಿದ್ಧವಾಗಿದೆ. ಪ್ರತ್ಯಕ್ಷ ಪ್ರಮಾಣ ಬೀಜಾಂಕುರ ಪರಂಪರೆ, ಬೀಜಾಂಕುರಗಳು. ಇಲ್ಲಿ ಉಪಾಧಿ ಮತ್ತು ಅಜ್ಞಾನಗಳು ಸಿದ್ಧವಾಗಿಲ್ಲ, ಹಾಗಾಗಿ ಅಸಿದ್ಧ ವಿಷಯ ಉಳ್ಳವುಗಳಾಗಿವೆ. ಅಲ್ಲಿ ಅಂಕುರವು ಪ್ರತ್ಯಕ್ಷ ಸಿದ್ಧ, ಬೀಜವನ್ನು ಕಲ್ಪಿಸಬೇಕು. ಇಲ್ಲಿ ಅದರ ಮೇಲೆ ಪ್ರಶ್ನೆ ಮಾಡ್ತಾರೆ, ಅಹಮಗ್ನ ಎನ್ನುವಂತಹ ಪ್ರತೀತಿ ಬರ್ತಾ ಇದೆ. ಹಾಗಾಗಿ ಆ ಪ್ರತೀತಿಯೇನೆ ಆ ಪರಂಪರೆಯನ್ನು, ಅರ್ಥಾತ್ ಅಜ್ಞಾನ ಉಪಾಧಿ ಪರಂಪರೆಯನ್ನು ಸಿದ್ಧ ವಿಷಯ ಅಂದರೆ ಪ್ರಮಾಣ ಸಿದ್ಧವಾಗಿದೆ ಎಂಬುದೇ ಕಲ್ಪನೆ ಮಾಡುತ್ತೆ. ಅಂತಂದರೆ ಆತ್ಯಂತಿಕ ಭೇದೇನೇವ ತಸ್ಯ ಉಪಪತ್ತೇ, ಅಂದರೆ ಉಪಾಧಿ ಮತ್ತು ಅಜ್ಞಾನಗಳಲ್ಲಿ ಅತ್ಯಂತ ಭೇದವನ್ನು ಅಂಗೀಕಾರ ಮಾಡಿದ್ದರಿಂದಲೇ ಸಿದ್ಧವಾಗ್ತಾ ಇರಬೇಕಾದ್ರೆ ಈ ರೀತಿಯಾಗಿ ಉಪಾಧಿ ಅಜ್ಞಾನಗಳ ಪರಂಪರೆಯನ್ನು ಸಿದ್ಧ ವಿಷಯ ಅಂತ ಹೇಳೋದು ಸರಿಯಲ್ಲ. ಅಂದರೆ ಇಲ್ಲಿ ಉಪಾಧಿ ಭೇದ ಅನುಸಂಧಾನೆ ಉಪಾಧಿ ಭೇದಾಭಾವ ಪ್ರಯೋಜಕ. ಯದಿ ಅನುಸಂಧಾನಂ ಸ್ಯಾತ್, ಯದಿ ಸ್ವರೂಪೈಕ್ಯಂ ಸ್ಯಾತ್ ತರ್ಹಿ ಅನುಸಂಧಾನಂ ಸುಖ ದುಃಖಾದ್ಯನುಸಂಧಾನಂ ಸ್ಯಾತ್ ಎಂಬುದಾಗಿ ಹಿಂದೆ ಹೇಳಿದರೆ, ಇಲ್ಲಿ ಕೇವಲ ಸ್ವರೂಪೈಕ್ಯವು ಪ್ರಯೋಜಕ ಅಲ್ಲ, ಕಿಂತು ಉಪಾಧಿ ಭೇದಾಭಾವ ವಿಶಿಷ್ಟ ಸ್ವರೂಪೈಕ್ಯವನ್ನು ಪ್ರಯೋಜಕ ಎಂಬುದಾಗಿ ಹೇಳ್ತಾರೆ. ಒಂದು ವೇಳೆ ಈ ರೀತಿಯಾಗಿ ಹೇಳೋದಾದರೆ ಆಗ ಉಪಾಧಿ ಭೇದ ಇದ್ದಾಗ ಅನುಸಂಧಾನ ಅನ್ನೋದು ಆಗಬಾರ್ದು ಎಂಬುದಾಗಿ. ಏನಂತ ಉಪಾಧಿ ಭೇದಾಭಾವ ಪ್ರಯೋಜಕ ಅಂತ ಹೇಳಿದಾಗ ಉಪಾಧಿ ಭೇದ ಇದ್ದಾಗ ಅನುಸಂಧಾನ ಅನ್ನೋದು ಆಗದೆ ಉಪಾಧಿ ಭೇದವು ಪ್ರಯೋಜಕ, ಭಾವವು ಪ್ರಯೋಜಕ, ಉಪಾಧಿ ಭೇದವು ಪ್ರಯೋಜಕ ಅಲ್ಲ. ಏವಂಚ ಉಪಾಧಿ ಭೇದ ಇದ್ದಾಗ ಅನುಸಂಧಾನ ಆಗಬಾರ್ದು ಎಂಬುದಾಗಿ. ಇವಾಗ ಪ್ರಕೃತ ಹಸ್ತಪಾದಾದಿಗಳಲ್ಲಿ ಸ್ವರೂಪೈಕ್ಯ ಇದ್ದಾಗಲೂ ಕೂಡ ಹಸ್ತದಿಂದ ಆಗುವಂತಹ ಸುಖ ಹಸ್ತಕ್ಕೂ ಮತ್ತು ಹಸ್ತಗತವಾದಂತಹ ಸುಖ ಪಾದಗತವಾದಂತಹ ಸುಖ ಎಂಬುದಾಗಿ ಉಪಾಧಿಗಳಲ್ಲಿ ಭೇದ ಇದ್ದಾಗಲೂ ಕೂಡ ಸುಖ ದುಃಖಾದ್ಯನುಸಂಧಾನ ಎನ್ನುವುದು ಕಂಡು ಬಂದಿದೆ. ಹಾಗಾಗಿ ಕಂಡು ಬಂದಿದೆಯಾ? ಹಸ್ತೇ ಮೇ ಸುಖಂ ಪಾದೇ ಮೇ ದುಃಖಂ, ಪಾದೇ ಮೇ ದುಃಖಂ ಅಂತ ಬೇರೆ ಬೇರೆ ಇದೆಯಲ್ಲ. ತದ್ಗತ ಸುಖ ಅನುಸಂಧಾನ ಹಸ್ತಕ್ಕೆ ಹೇಗಾಗತ್ತೆ ಅಂದರೆ ಇಲ್ಲಿ ನಮ್ಮ ಪ್ರಕಾರ ಯದಿ ಸ್ವರೂಪೈಕ್ಯಂ ಸ್ಯಾತ್ ತರ್ಹಿ ಸುಖ ದುಃಖಾದ್ಯನುಸಂಧಾನಂ ಸ್ಯಾತ್ ಅಂತ ಹೇಳಿದಾಗ ಅದರಲ್ಲಿ ಸಾಂಕರ್ಯವನ್ನು ಆಪಾದನೆ ಮಾಡ್ತಿಲ್ಲ. ಸಾಂಕರ್ಯವನ್ನು ದಯವಿಟ್ಟು ಅಲ್ಲಿ ಯಾವ ವಿದ್ವಾಂಸರು ಮೈಕ್ ಹಿಡ್ಕೊಂಡು ಮಾತಾಡಿದ್ರೆ ನಮ್ಗೆ ಏನು ನಡೀತಾ ಇದೆ ಗೊತ್ತಾಗುತ್ತೆ. ಅದೇ ಸಂಕ್ರಾಂತಿ ಅಂತಂದ್ರೆ ನೀವೇನೋ ಪ್ರಶ್ನೆ ಕೇಳೋಣ, ನಾನು ಇನ್ನೇನೋ ಮೈಕ್ ಹಿಡ್ಕೊಂಡು ಹಸ್ತದಲ್ಲಿ ಇಲ್ಲ ಇಲ್ಲ ಅಂದಮೇಲೆ ಮತ್ತೆ ಸುಖಾನುಸಂಧಾನ ಇಲ್ಲವಲ್ಲ. ಉಪಾಧಿ ಭೇದೇಪಿ ಔಪಾಧಿಕ ಭೇದೇಪಿ ಸ್ವರೂಪೈಕ್ಯಂ ಯತ್ರ ತತ್ರ ಸುಖ ದುಃಖಾದ್ಯನುಸಂಧಾನಂ ಅಂತ ಹೇಳಿದ್ರಿ. ಆ ವ್ಯಾಪ್ತಿಗೆ ಭಂಗ ಬಂತಲ್ಲ, ಆಗ್ತಾ ಇದೆ ಆಚರಣೆ. ಅಂದ್ರೆ ಸುಖ ಹಸ್ತೇ ಮೇ ಸುಖಂ ಪಾದೇ ಮೇ ದುಃಖಂ ಅಂತೇಳಿ ಸಂಕ್ರಾಂತಿ ನಾಮ ಸ್ವಾವಚ್ಛೇದಕ ಅನವಚ್ಛೇದಕತ್ವಂ, ಅನವಚ್ಛೇದಕ ಅವಚ್ಛೇದಕತ್ವಂ ಎಂಬುದಾಗಿ. ಅಂದರೆ ಪಾದದಲ್ಲಿ ಅನವಚ್ಛೇದಕವಾದದ್ದು ಯಾವುದು? ಹಸ್ತಗತ ಸುಖ. ಏವಂಚ ಹಸ್ತಗತ ಅಲ್ಲಿ ಪಾದದಲ್ಲಿ ಅವಚ್ಛೇದಕವಾದದ್ದು ಪಾದಗತ ದುಃಖ. ಏವಂಚ ಈ ರೀತಿಯಾಗಿ ನಾವು ಅನವಚ್ಛೇದಕಸ್ಯಾಪ್ಯವಚ್ಛೇದಕತ್ವಂ ಎಂಬುದು. ಅಲ್ಲ, ಅನುಸಂಧಾನ ಅಲ್ಲ, ಬೇರೆ ಪ್ರಶ್ನೆ ಕೇಳಂತೆ. ಅಲ್ಲ
ಅನುಸಂಧಾನ ರಹಿತ ದೇಹ ಬಾಹುಲ್ಯಂ ಅನ್ಯಥಾ ಸಿದ್ಧಮೇವ ಹಿ ತತ್ಪಕ್ಷೆ ವಿವರಣೆ ಕೊಡೋದು. ಅಂದರೆ ಅಲ್ಲಿ ಯದಿ ಸ್ವರೂಪೈಕ್ಯಂ ಸ್ಯಾತ್ ತರಿ ಸುಖ ದುಃಖಾದ್ಯನುಸಂಧಾನಂ ಸ್ಯಾತ್ ಎಂಬುದಾಗಿ ಹೇಳಿದರು. ಏವಂಚ ಅನೇಕ ಶರೀರೋಪಾದಾನಕ್ಕೆ ಸುಖ ದುಃಖಾದ್ಯನ ಅನುಸಂಧಾನವೇ ಪ್ರಯೋಜಕ ಎಂಬುದಾಗಿ. ಏವಂಚ ಸುಖ ದುಃಖಾದ್ಯನುಸಂಧಾನ ಪೂರ್ವಕ ಅನೇಕ ಶರೀರೋಪಾದಾನ ಇಚ್ಛಾ ಇದ್ರೇನೆ ಆಗ ಅನೇಕ ಶರೀರೋಪಾದಾನ ಅನ್ನೋದು ಕಂಡು ಬರುತ್ತೆ ಎಂಬುದಾಗಿ. ಇಲ್ಲಿ ಪೂರ್ವಪಕ್ಷಿಗಳು ಏನಂತ ಹೇಳ್ತಿದ್ದಾರೆ ಅಂತಂದರೆ ಅನೇಕ ಶರೀರೋಪಾದಾನ ಇಚ್ಛೆಯು ಸುಖ ದುಃಖಾದ್ಯನುಸಂಧಾನ ವಿನಾಪಿ ಉಪಪತ್ತಿ ಎಂಬುದಾಗಿ. ಅಂದರೆ ಅನುಸಂಧಾನ ವಿನಾಪಿ ಉಪಪತ್ತಿ ಎಂಬುದಾಗಿ. ಹೇಗೆ ಅಂತಂದರೆ ದೇಹ ಬಾಹುಲ್ಯಕ್ಕಾಗಿ ಅನೇಕ ಶರೀರಗಳ ಉಪಾದಾನೆಯನ್ನು ಮಾಡಿದ್ದಾರೆ ಎಂಬುದಾಗಿ. ಈ ರೀತಿಯಾಗಿ ಹೇಳಿದರೆ ಆಗ ದೇಹ ಬಾಹುಲ್ಯವನ್ನು ಅದು ಅದು ವ್ಯರ್ಥವಾಗತ್ತೆ ಅಂತ ಪ್ರಶ್ನೆ ಬಂದರೆ ಉತ್ತರ ಕೊಟ್ಟಿದ್ದಾರೆ. ಯೋಗಿತ್ವ ಇಲ್ಲದೇನು ಅನುಸಂಧಾನ ರಹಿತ ದೇಹ ಬಾಹುಲ್ಯಮನ್ಯತಾ ಸಿದ್ಧಮೇವ ಹಿ ತತ್ಪಕ್ಷೆ ವಿಶೇಷ ಯೋಗಿನಃ ಕುತಃ. ಅಂದರೆ ಒಂದು ವೇಳೆ ಅನುಸಂಧಾನ ರಹಿತ ದೇಹ ಬಾಹುಲ್ಯವನ್ನು ಅಂಗೀಕಾರ ಮಾಡೋದು ಅಂತ ಆದರೆ ಯೋಗಿಗಳಿಗೆ, ಆಗ ಅಯೋಗಿಗಳಿಗೂ ಕೂಡ ಅನುಸಂಧಾನವಿಲ್ಲದಲೇನೆ ಅನೇಕ ಶರೀರೋಪಾದಾನ ಎನ್ನುವಂತಹ ವಿಶೇಷ ಅನ್ನೋದು ಕೂಡತ್ತೆ. ಹಾಗಾಗಿ ಯಾಕೆ ಅಂತಂದರೆ ಅವರ ಮತದ ಪ್ರಕಾರ ಸ್ವರೂಪಾಭೇದ ಇದೆ. ಹಾಗಾಗಿ ಅನೇಕ ಶರೀರಗಳನ್ನು ಸಿದ್ಧವೇ ಆಗಿದೆ. ಏವಂಚ ಅನೇಕ ಶರೀರೋಪಾದಾನ ಎನ್ನುವಂತಹ ವಿಶೇಷ ಅನ್ನೋದು ಅಯೋಗಿಗಳಿಗೂ ಇದೆ. ಹಾಗಾಗಿ ಅಯೋಗಿಗಳಿಗೆ ಈ ವಿಶೇಷ ಅನ್ನೋದು ಕೂಡದೆ ಹೋಗ್ಬೇಕಾಗತ್ತೆ. ಇಲ್ಲ ದುಷ್ಟ ಪಕ್ಷೋಯ ಮಂಜಸ ಅಂದರೆ ಅದು ಪ್ರಮಾಣ ಮಿಥ್ಯಾಕೃತವಾಗಿದೆ ಭೇದ ಮತ್ತು ಸತ್ಯಕೃತವಾಗಿದೆ ಭೇದ ಎಂಬುದಾಗಿ ಪರರು ಭೇದವನ್ನು ಸಾಧನೆ ಮಾಡ್ತಾರೆ. ಅಂಜಸ ದುಷ್ಟ ಅಂದರೆ ಸ್ವಪಕ್ಷ ಸ್ವಪಕ್ಷ ಸಾಧನೆಯ ಪರಪಕ್ಷ ನಿರಾಕರಣೆ ಮಾಡೋದನ್ನು ಸಿದ್ಧಾಂತ ಎಂಬುದಾಗಿ ಕರೀತಾರೆ. ಇವಾಗ ಪ್ರಕೃತ ಪರಪಕ್ಷ ನಿರಾಕರಣೆ ಮಾಡಬೇಕು ಅಂತ ಪರಪಕ್ಷ ನಿರಾಕರಣೆ ಮಾಡಬೇಕು ಅಂತಂದರೆ ಪರಪಕ್ಷ ನಿರಾಕರಣೆ ಅಂತಂದರೆ ಸಾಧಕ ಅಭಾವ ಬಾಧಕ ಭಾವ ಇದ್ರೆ ಅದು ಪರಪಕ್ಷ ನಿರಾಕರಣೆ. ಆವಾಗ ಪರಪಕ್ಷ ನಿರಾಕರಣೆಯನ್ನು ಮಾಡಬಹುದು. ಇವಾಗ ಪ್ರಕೃತ ಸ್ವಪಕ್ಷ ಸಾಧನೆಗೆ ಸಾಧಕ ಭಾವ ಬಾಧಕ ಅಭಾವ ಇರಬೇಕು. ಇವಾಗ ಪ್ರಕೃತ ನಹಿ ಬ್ರಹ್ಮಾತ್ಮೈಕ್ಯಸ್ಯ ಯಾಥಾರ್ಥ್ಯಂ ತತ್ಪಕ್ಷೆ. ಅಂದ್ರೆ ಇಲ್ಲಿ ಹಿಂದೆ ದೂಷಣಾನುಮಾನ ಪರವಾಗಿ ವ್ಯಾಖ್ಯಾನವನ್ನು ಮಾಡಿ ಈಗ ಸಾಧನಾನುಮಾನ ಪರವಾಗಿ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ಶಾಸ್ತ್ರಂ ಅನಾರಂಭಣೀಯಂ ಅನ್ಯಥಾ ಪ್ರತಿಪಾದಕತ್ವಾತ್ ಎಂಬುದಾಗಿ. ಅಂದ್ರೆ ಇಲ್ಲಿ ಶಾಸ್ತ್ರಂ ಅಂತಂದ್ರೆ ಐಕ್ಯಪರ ಶಾಸ್ತ್ರಂ ಎಂಬುದಾಗಿ. ಅಲ್ಲಿ ಅನಾರಂಭಣೀಯತ್ವವನ್ನು ಸಾಧನೆ ಮಾಡಬೇಕು ಅಂತಂದ್ರೆ ಆಗ ಅನ್ಯಥಾ ಪ್ರತಿಪಾದಕವಾಗಬೇಕು ಶಾಸ್ತ್ರ. ಏನಂತ ಅನ್ಯಥಾ ಪ್ರತಿಪಾದಕತ್ವ ಶಾಸ್ತ್ರಕ್ಕೆ ಹೇಗೆ ಅಂತ ಪ್ರಶ್ನೆ ಬಂದಾಗ ಆಗ ಹೊರಟಿದೆ ನಹಿ ಬ್ರಹ್ಮಾತ್ಮೈಕ್ಯಸ್ಯ ಯಾಥಾರ್ಥ್ಯಂ ತತ್ಪಕ್ಷೆ ಎನ್ನುವಂತಹ ವಾಕ್ಯ. ಏವಂಚ ಐಕ್ಯವಾದರೂ ಪರರಿಗೆ ಬ್ರಹ್ಮಸ್ವರೂಪಕ್ಕಿಂತಲೂ ಅತಿರಿಕ್ತ ಎಂಬುದಾಗಿ ಸಿದ್ಧ. ಏವಂಚ ಅತಿರಿಕ್ತವಾಗಿದೆ ಅಂದಮೇಲೆ ಸರ್ವವೂ ಕೂಡ ಅಜ್ಞಾನ ಕಲ್ಪಿತ ಎಂಬುದಾಗಿ ಅಂಗೀಕಾರ ಮಾಡ್ತಾರೆ. ಹಾಗಾಗಿ ಐಕ್ಯವೂ ಕೂಡ ಅಜ್ಞಾನ ಕಲ್ಪಿತ ಎಂಬುದಾಗಿ ಸಿದ್ಧವಾಯಿತು. ಏನಂಚ ಅಜ್ಞಾನ ಕಲ್ಪಿತವಾದದ್ದೇನು ಅಯಥಾರ್ಥ ಅಂತಾಯಿತು. ಏನಂಚ ಅಯಥಾರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇದೆ ನಿಮ್ಮ ಶಾಸ್ತ್ರ. ಹಾಗಾಗಿ ಅಯಥಾರ್ಥ ಪ್ರತಿಪಾದಕತ್ವ ಇದೆ. ಹಾಗಾಗಿ ಅನ್ಯಥಾ ಪ್ರತಿಪಾದಕತ್ವ ಇದೆ. ಏನಂಚ ಅಯಥಾರ್ಥ ಪ್ರತಿಪಾದಕತ್ವಮೇವ ಅನ್ಯಥಾ ಪ್ರತಿಪಾದಕತ್ವ. ಅನ್ಯಥಾ ಪ್ರತಿಪಾದಕತ್ವ ಅನ್ನೋದು ಶಾಸ್ತ್ರಕ್ಕೆ ಇರುವುದರಿಂದ ಅನಾರಂಭಣೀಯತ್ವವನ್ನು ಸಾಧನೆ ಮಾಡ್ತಾರೆ ಎಂಬುದಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಐಕ್ಯಪರ ಶಾಸ್ತ್ರಮಂತೆ ಜ್ಞಾತಾತ್ಮೈವ ಅಜ್ಞಾನ ಹಾನಿ ಅನಧಿಗತ ಅರ್ಥ ಅನ್ಯಥಾ ಪ್ರತಿಪಾದಕತ್ವ ಅನ್ನೋದಕ್ಕೆ ಅಯಥಾರ್ಥ ಪ್ರತಿಪಾದಕತ್ವ ಅರ್ಥ ಹೇಗೆ ಬರ್ತದೆ ಅಂದ್ರೆ ಅಯಥಾರ್ಥ ಅನ್ಯಥಾ ಅಂತಂದ್ರೆ ಅಯಥಾರ್ಥ ಅಂತ ಆಯ್ತಾ. ಪ್ರಕಾರಸ್ಯ ಅನ್ಯತ್ವಂ ನಾಮ ಅಯಥಾರ್ಥತ್ವ. ವಾಸ್ತವ ಪ್ರಕಾರ ಅದಲ್ಲ. ಅಂದ್ರೆ ಶಾಸ್ತ್ರಕ್ಕೆ ಐಕ್ಯ ಅನ್ನೋದಿಲ್ಲ. ಐಕ್ಯವನ್ನು ಪ್ರತಿಪಾದನೆ ಮಾಡಲ್ಲ ಶಾಸ್ತ್ರ ಅನ್ನೋದು. ಅಂದ್ರೆ ಯಾವ ಶಬ್ದ ಇದೆ, ಯಾವ ಪ್ರತ್ಯಯ ಇದೆ ಅಲ್ಲಿ ಯಥಾ ಎಂಬುದಕ್ಕೆ ಅನ್ಯಥಾ ಪ್ರತ್ಯಯಕ್ಕೆ
ಪ್ರಕಾರ ಅಂತ ಅರ್ಥ. ಅನ್ಯಥಾ ಎನ್ನುವಂತಹ ಇದಕ್ಕೆ ಪ್ರಕಾರ ಅಂತ ಅರ್ಥ. ಅನ್ಯ ಅಂದ್ರೆ ಕಿಮಪೇಕ್ಷೆಯ ಅನ್ಯ ಅಂತ ಪ್ರಶ್ನೆ ಬರುತ್ತೆ. ವಾಸ್ತವ ಪ್ರಕಾರಾಪೇಕ್ಷೆಯ ಅನ್ಯ ಅಂತ ಅರ್ಥ. ಅಂದ್ರೆ ದೂಷಣಾನುಮಾನ ಅಂತಂದ್ರೆ ಅಂದ್ರೆ ಒಂದು ವೇಳೆ ಈ ರೀತಿ ವ್ಯತ್ಯಾಸ ಏನು ಅಂತಂದ್ರೆ ಇಲ್ಲಿ ಅನಾರಂಭಣೀಯತ್ವವನ್ನು ಸಾಧನೆ ಮಾಡ್ತೇವೆ. ದೂಷಣಾನುಮಾನದಲ್ಲಿ ಒಂದು ವೇಳೆ ಯದಿ ಐಕ್ಯ ಪ್ರತಿಪಾದಕಂ ಸ್ಯಾತ್ ತರಿ ಅನಾರಂಭಣೀಯಂ ಸ್ಯಾತ್ ಎಂಬುದಾಗಿ ದೂಷಣಾನುಮಾನ ಪ್ರಕಾರ. ಇನ್ನು ವಿಪರ್ಯಯದಲ್ಲಿ ಪರ್ಯವಸಾನ ಮಾಡಬೇಕಾಗ್ತದೆ. ಯದಿ ಅನ್ಯತಾ ಪ್ರತಿಪಾದಕಂ ಸ್ಯಾತ್ ತರಿ ಅನಾರಂಭಣೀಯಂ ಸ್ಯಾತ್ ಅಸ್ತಿ ಚ ಅನ್ಯತಾ ನಾಸ್ತಿ ಚ ಆರಂಭಣೀಯತ್ವಂ ಅನಾರಂಭಣೀಯತ್ವಂ ಅತಃ ಅನ್ಯತಾ ಪ್ರತಿಪಾದಕತ್ವಂ ಅಸ್ತ್ಯೇವ ಎಂಬುದಾಗಿ. ಪ್ರೇಕ್ಷಾವದ್ ಉಪಾದೇಯತ್ವ. ನಮ್ಮ ಮತದ ಪ್ರಕಾರ ಸ್ವವಿಷಯ ಪ್ರಕಾಶತ್ವಂ ಸ್ವಪ್ರಕಾಶತ್ವಂ ಎಂಬುದಾಗಿ. ಪರನ ಮತದ ಪ್ರಕಾರ ಅವೇದ್ಯತ್ವಂ ಸ್ವಪ್ರಕಾಶತ್ವಂ ಎಂಬುದು. ಅವರು ಸ್ವಪ್ರಕಾಶತ್ವಂ ಸವಿಷಯ ಪ್ರಕಾಶತ್ವಂ ಅಂತ ಯಾಕೆ ಒಪ್ಕೊಳ್ಳಲ್ಲ? ಅಂದ್ರೆ ಸ್ವವಿಷಯ ಪ್ರಕಾಶತ್ವ ಅನ್ನೋದು ಅದೇ ಕರ್ತೃಕರ್ಮತ ವಿರೋಧ ಬರುತ್ತೆ. ಯಾಕೆ ಅಂದ್ರೆ ಜ್ಞಾನಕ್ಕೆ ವಿಷಯ ಅಂತ ಹೇಳಿದಾಗ ಜ್ಞಾನಕ್ಕೆ ಕರ್ಮ ಅವನೇ ಆದ. ಏನಂತ ಜ್ಞಾನ ಬರೋದು ಯಾರಿಗೆ? ಪರಮಾತ್ಮನಿಗೆ. ಹಾಗಾಗಿ ಜ್ಞಾನಕರ್ತೃ ಪರಮಾತ್ಮ, ಅವನಲ್ಲೇ ಜ್ಞಾನಕ್ಕೆ ವಿಷಯ ಅಂತ ಹೇಳಿದಾಗ ಜ್ಞಾನ ಕರ್ಮತ್ವವನ್ನು ಅಂಗೀಕಾರ ಮಾಡಬೇಕಾಗತ್ತೆ. ಆದ್ದರಿಂದ ಕರ್ತೃಕರ್ಮತ ವಿರೋಧ ಬರುತ್ತೆ. ಹಾಗಾಗಿ ಅವನಲ್ಲಿ ಸ್ವವಿಷಯ ಪ್ರಕಾಶತ್ವವನ್ನು ಅಂಗೀಕಾರ ಮಾಡಲ್ಲ. ಜ್ಞಾತಾತ್ಮೈವ ಅಜ್ಞಾನ ಹಾನಿ, ಅದು ಹೇಗೆ ನಿರೂಪಣೆ ಮಾಡಿ ಅಲ್ಲಿ ಆಕ್ಷೇಪ ಮಾಡಿ ಉತ್ತರ ಕೊಡಿ. ಅಂದ್ರೆ ಹಿಂದೆ ಆತ್ಮ ಇವ ಅಜ್ಞಾನ ಹಾನಿ ಅಂತ ಹೇಳಿದಾಗ ಸಿದ್ಧ ಸಾಧನತಾ ದೋಷವನ್ನು ಹೇಳಿದ್ರು. ಇವಾಗ ಸಿದ್ಧ ಸಾಧನತಾ ದೋಷ ಅನ್ನೋದಿಲ್ಲ. ಯಾಕೆ ಅಂತಂದ್ರೆ ಅಜ್ಞಾನ ನಿವೃತ್ತಿ ರೂಪವಾದಂತಹ ಮೋಕ್ಷ ಅನ್ನೋದು ಆತ್ಮಸ್ವರೂಪ ಎಂಬುದಾಗಿ ಹೇಳಿದಾಗ ಆತ್ಮನಾದರೂ ಸ್ವಪ್ರಕಾಶತೆಯ ಸಿದ್ಧನಾಗಿದ್ದಾನೆ. ಆದ್ದರಿಂದ ಅಜ್ಞಾನ ನಿವೃತ್ತಿಯು ಕೂಡ ಸಿದ್ಧವಾಗಿದೆ. ಹಾಗಾಗಿ ಅದು ಪ್ರಯೋಜನವಾಗೋದಿಲ್ಲ ಎಂಬುದಾಗಿ ಹಿಂದೆ ನಿರಾಕರಣೆ ಮಾಡಿದರು. ಇವಾಗ ಜ್ಞಾತ ಆತ್ಮ ಇವ ಅಜ್ಞಾನಾನಿ ಅಂತ ಹೇಳಿದಾಗ ಶಾಸ್ತ್ರ ಪ್ರವೃತ್ತಿ ಆದ ನಂತರ ಆತ್ಮನು ಜ್ಞಾತನಾಗ್ತಾನೆ. ಏವಂಚ ಆತ್ಮನು ಸಿದ್ಧನಾಗಿಲ್ಲ ಅಂತ ಆಯ್ತು. ಏವಂಚ ಸಿದ್ಧ ಸಾಧನತಾ ದೋಷ ಅನ್ನೋದಿಲ್ಲ. ಏವಂಚ ಯಾವಾಗ ಜ್ಞಾತನಾಗೋದು? ಶಾಸ್ತ್ರ ಪ್ರವೃತ್ತಿ ಆದ ನಂತರ. ಏವಂಚ ಅವನ ಜ್ಞಾನಕ್ಕಾಗಿ ಶಾಸ್ತ್ರ ಪ್ರವೃತ್ತವಾಗಿದೆ ಅಂತ ಹೇಳಿದಾಗ ಆತ್ಮ ಇವ ಅಜ್ಞಾನ ಹಾನಿ ಎಂಬುದಾಗಿ ಹೇಳೋದು ಸರಿಯಾಗಿದೆ ಎಂಬುದಾಗಿ ಹೇಳ್ತಾನೆ. ಇವಾಗ ಇದರ ಮೇಲೆ ಪ್ರಶ್ನೆ ಏನಂತಂದ್ರೆ ಆವಾಗ ಅವ ಜ್ಞಾನಕ್ಕೆ ವಿಷಯ ಎಂಬುದಾಗಿ ಹೇಳಿದಂತೆ ಆಯಿತು. ಏವಂಚ ಚಿದ್ರೂಪ ಜ್ಞಾನಕ್ಕೆ ವಿಷಯನೋ ಅಥವಾ ಮನೋವೃತ್ತಿ ಜ್ಞಾನಕ್ಕೆ ವಿಷಯನೋ ಎಂಬುದಾಗಿ, ಅಂದರೆ ವೇದಾಂತ ಜನ್ಯ ಜ್ಞಾನಕ್ಕೆ ವಿಷಯನೋ ಎಂಬುದಾಗಿ. ಇವಾಗ ಚಿದ್ರೂಪ ಜ್ಞಾನಕ್ಕೆ ವಿಷಯ ಅಂತ ಹೇಳೋದಾದರೆ ಕರ್ತೃತ್ವ ಕರ್ಮತ್ವಗಳಿಗೆ ವಿರೋಧ ಬರುತ್ತೆ. ಹಾಗಾಗಿ ಚಿದ್ರೂಪ ಜ್ಞಾನಕ್ಕೆ ವಿಷಯ ಅಂತ ಹೇಳೋದು ಸರಿಯಲ್ಲ. ಇನ್ನು ವೃತ್ತಿಜ್ಞಾನಕ್ಕೆ ವಿಷಯ ಅಂತ ಹೇಳಬೇಕು. ಇನ್ನು ಅವಾಗ ಏನಂತ ಹೇಳಬೇಕು? ವೃತ್ತಿ ವಿಶಿಷ್ಟ ಆತ್ಮ ಎಂಬುದಾಗಿ ಹೇಳಬೇಕು. ಏವಂಚ ವೇದಾಂತದ ಜ್ಞಾನ ಆದ ನಂತರ ವೃತ್ತಿಯು ನಿವೃತ್ತವಾಗುತ್ತೆ. ಮನೋವೃತ್ತಿಯು ನಿವೃತ್ತವಾದ ನಂತರ ಅಲ್ಲಿ ವೃತ್ತಿತ್ವ ಅನ್ನೋದು ವೃತ್ತಿಯು ಅಲ್ಲಿ ವಿಶೇಷಣವೋ ಅಥವಾ ಉಪಲಕ್ಷಣವೋ ಎಂಬುದಾಗಿ. ವಿಶೇಷಣ ಅಂತ ಹೇಳಿದರೆ ಆಗ ವೃತ್ತಿಯು ನಿವೃತ್ತವಾಯಿತು ಅಂತ ಆದರೆ ಆಗ ಮೋಕ್ಷವು ಕೂಡ ನಿವೃತ್ತವಾಗಬೇಕಾಗತ್ತೆ. ಹಾಗಾಗಿ ವೃತ್ತಿ ವಿಶಿಷ್ಟ ಆತ್ಮ ಅಂತ ವಿಶೇಷಣ ನಿವೃತ್ತೋ ವಿಶಿಷ್ಟಸ್ಯಾಪಿ ನಿವೃತ್ತಿ ಅಂದರೆ ವೃತ್ತಿ ಉಪಲಕ್ಷಣ ಆತ್ಮ ಎಂಬುದಾಗಿ ಉಪಲಕ್ಷಿತ ಆತ್ಮ ಎಂಬುದಾಗಿ ಹೇಳಬೇಕು. ಈ ರೀತಿಯಾಗಿ ಹೇಳಿದಾಗ ಜೀವನ್ಮುಕ್ತನಲ್ಲಿಯೂ ಕೂಡ ಮೋಕ್ಷದ ಪ್ರಸಕ್ತಿ ಅನ್ನೋದು ಆಗಬೇಕಾಗತ್ತೆ. ಯಾಕೆ ಅಂತಂದರೆ ಅವನಿಗೆ ವೃತ್ತಿಯ ಜ್ಞಾನದಿಂದ ವೇದಾಂತಜನ್ಯ ವೃತ್ತಿ ಜ್ಞಾನದಿಂದಾಗಿ ಅವನಿಗೆ ವೃತ್ತಿಪಲಕ್ಷಿತ ಆತ್ಮನಿದ್ದಾನೆ. ಆದರೆ ಅವನಿಗೆ ಅಜ್ಞಾನದ ನಿವೃತ್ತಿ ಅನ್ನೋದು ಆಗಿಲ್ಲ. ಯಾಕೆ ಅಂತಂದರೆ ಅವನು ಭಿಕ್ಷಾಟನಾದಿಗಳಲ್ಲಿ ಪ್ರವೃತ್ತನಾಗ್ತಾನೆ. ಆದ್ದರಿಂದ ಅಜ್ಞಾನ ನಿವೃತ್ತಿ ಆಗಿಲ್ಲ. ಹಾಗಾಗಿ ಜೀವನ್ಮುಕ್ತನಲ್ಲಿಯೂ ಕೂಡ ಮೋಕ್ಷದ ಪ್ರಸಕ್ತಿ ಅನ್ನೋದು ಆಗಬೇಕಾಗತ್ತೆ. ಪ್ರಮಾಣ ಲಕ್ಷಣ ಏನು, ಯಾಕೆ ಪ್ರಸಕ್ತ ಆಯಿತು ಅಂದರೆ ಹಿಂದೆ ಸಿದ್ಧ ಸಾಧನತಾ ದೋಷವನ್ನು ಹೇಳಿದರು. ಅಂದರೆ ವ್ಯಾಪಕೀಭೂತ ಆಶ್ರಯಾದ್ಯನುಪಪತ್ಯ ವ್ಯಾಪ್ಯಸ್ಯಾಪ್ಯಭಾವ ಎಂಬುದಾಗಿ. ಅಂದರೆ ಹಿಂದೆ ಅಜ್ಞಾನ ರೂಪ ಆವರಣವನ್ನು ನಿವರ್ತನೆ ಮಾಡುವುದಕ್ಕಾಗಿ ಶಾಸ್ತ್ರ ಪ್ರವೃತ್ತವಾಗಿದೆ ಅಂತ ಹೇಳಿದಾಗ ಅಜ್ಞಾನವು ಯಾವುದಕ್ಕೂ ಕೂಡ ಆವ್ರಿಯಮಾಣ ಪದಾರ್ಥದಿಂದ ವ್ಯಾಪ್ತವಾಗಿಲ್ಲ. ಹಾಗಾಗಿ ಅಜ್ಞಾನವು ಆವರಣವಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಏವಂಚ ಐಕ್ಯವನ್ನೇ ಶಾಸ್ತ್ರಕ್ಕೆ ವಿಷಯ ಅಂತ ಹೇಳಬೇಕು. ಇನ್ನು ಐಕ್ಯವನ್ನು ಶಾಸ್ತ್ರಕ್ಕೆ ವಿಷಯ ಅಂತ ಹೇಳಿದರೆ ಐಕ್ಯವು ಬ್ರಹ್ಮಸ್ವರೂಪ ಆದ್ದರಿಂದ ತಚ್ಚಾದ್ವೈತಂ ಎಂಬುದಾಗಿ ಹೇಳಿದ್ದರಿಂದ ಬ್ರಹ್ಮಸ್ವರೂಪ. ಹಾಗಾಗಿ ನಿತ್ಯ ಸಿದ್ಧನಾಗಿದ್ದಾನೆ. ಹಾಗಾಗಿ ಸಿದ್ಧ ಸಾಧನದ ದೋಷ ಅನ್ನೋದು ಇದ್ದೇ ಇದೆ ಅಂತ ಹೇಳಿದರು.
ಇದರ ಮೇಲೆ ಏನಂತಂದರೆ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಂದರೆ ಸಿದ್ಧ ಸಾಧನದ ದೋಷವು ಇದ್ದರೂ ಕೂಡ ಶಾಸ್ತ್ರವು ಆರಂಭಣೀಯ, ಅಂದರೆ ಶಾಸ್ತ್ರವು ಆರಂಭಣೀಯ ಎಂಬುದಾಗಿ ಹೇಳ್ತೇವೆ ಅಂತಂದರೆ ಈ ರೀತಿಯಾಗಿ ಹೇಳೋದು ಸರಿಯಲ್ಲ. ಯಾಕೆ ಅಂತಂದರೆ ಆಗ ಅನುಪಾದೇಯತ್ವ ಮತ್ತು ಅಪ್ರಾಮಾಣ್ಯ ಎನ್ನುವಂತಹ ದೋಷಗಳು ಬಂದೇ ಬರ್ತವೆ. ಯಾಕೆ ಅಂತಂದರೆ ಅನುಪಾದೇಯತ್ವ ಯಾಕೆ ಅಂತಂದರೆ ಅಂದರೆ ಪರಾರ್ಥವಾಗಿದೆ, ಹಾಗಾಗಿ ಅಂದರೆ ಪರ ಪ್ರವೃತ್ತಿ ನಿವೃತ್ತಿ ಯಾವುದು ಪರಾರ್ಥವಾಗಿದೆ? ಶಾಸ್ತ್ರವಾಚನೆ, ಶಾಸ್ತ್ರವು ಪರಾರ್ಥವಾಗಿದೆ. ಆದ್ದರಿಂದ ಹಾಗಾಗಿ ಸಿದ್ಧವಾದದ್ದನ್ನೇ ಸಾಧನೆ. ಅಪ್ರಾಮಾಣ್ಯ ಯಾಕೆ ಅಂತಂದರೆ ಅನಧಿಗತಾರ್ಥಗಂತೃ ಪ್ರಮಾಣಂ ಎಂಬುದಾಗಿ ಭಾಟ್ಟರ ಲಕ್ಷಣ. ಏನಂತ ವ್ಯವಹಾರೇ ಭಾಟ್ಟನೆಯ ಎಂಬುದಾಗಿ ಅಂಗೀಕಾರ ಮಾಡ್ತಾರೆ. ಆದ್ದರಿಂದ ಅಪ್ರಾಮಾಣ್ಯ ಎನ್ನುವಂತಹ ದೋಷ ಬರುತ್ತೆ. ಇಲ್ಲಿ ಅನಧಿಗತಾರ್ಥಗಂತೃ ಪ್ರಮಾಣಂ ಎಂಬಲ್ಲಿ ಗಂತೃ ಶಬ್ದಕ್ಕೆ ಅವಗತಿಕರಣಂ ಎಂಬುದಾಗಿ ಅರ್ಥ, ಮತ್ತು ಅರ್ಥ ಶಬ್ದಕ್ಕೆ ಯಥಾವಸ್ಥಿತಾರ್ಥ ಎಂಬುದಾಗಿ ಅರ್ಥ. ಏವಂಚ ಅನಧಿಗತ ಯಥಾವಸ್ಥಿತಾರ್ಥ ಅವಗತಿ ಸಾಧನಂ ಪ್ರಮಾಣಂ ಎಂಬುದಾಗಿ ತಿಳಿದು ಬರುತ್ತೆ. ಏವಂಚ ಈ ರೀತಿಯಾಗಿ ಹೇಳಿದರೆ ಇಲ್ಲಿ ಅನಧಿಗತ ಎನ್ನುವಂಥ ಪದವನ್ನು ತೆಗೆದು ಕೇವಲ ಅಧಿಗತಾರ್ಥ ಅಧಿಗತಾರ್ಥ ಅವಗತಿ ಸಾಧನಂ ಅಂತ ಇಷ್ಟೇ ಹೇಳಿಬಿಟ್ರೆ ಇಲ್ಲೇನಾಯ್ತು? ಇವಾಗ ಅನಧಿಗತ ಅಂತ ಕೊಟ್ಟಿದ್ರಿಂದ ಇಲ್ಲೇನಾಯ್ತು? ಈ ಪ್ರಕೃತಕ್ಕೆ ಏನಾಯ್ತು? ಸಿದ್ಧಸಾಂತ ದೋಷ ಹೇಳಲಿಕ್ಕೆ ಪ್ರಕೃತ ಈ ಐಕ್ಯ ಅನ್ನೋದು ಬ್ರಹ್ಮ ಸ್ವರೂಪ ಆದ್ದರಿಂದ ಸ್ವಪ್ರಕಾಶತೆಯ ಸಿದ್ಧವೇ ಆಗಿದೆ. ಏವಂಚ ಅದನ್ನು ಪುನಃ ಸಾಧನೆ ಮಾಡಲಿಕ್ಕೆ ಹೊರಟ್ರೆ ನಿಮ್ಮ ಶಾಸ್ತ್ರ ಏವಂಚ ಅಧಿಗತವಾದಂಥ ಅರ್ಥವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ. ಹಾಗಾಗಿ ಅನಧಿಗತ ಅರ್ಥ ಗಂತೃತ್ವ ಅನ್ನೋದು ಬರಲಿಲ್ಲ, ಹಾಗಾಗಿ ಪ್ರಾಮಾಣ್ಯ ಲಕ್ಷಣ ಅನ್ನೋದಿಲ್ಲ, ಹಾಗಾಗಿ ಪ್ರಮಾಣ ಲಕ್ಷಣ ಅನ್ನೋದಿಲ್ಲ. ಹಾಗಾಗಿ ನಿಮ್ಮ ಶಾಸ್ತ್ರವು ಅಪ್ರಾಮಾಣ್ಯ ಎನ್ನುವಂಥ ದೋಷ ಉಳ್ಳದ್ದಾಗತ್ತೆ, ಅಪ್ರಮಾಣ ಅಂತಾಗುತ್ತೆ. ಇಲ್ಲಿ ಅನಧಿಗತ ಎನ್ನುವಂಥ ಪದವನ್ನು ಕೊಡೋದಲ್ಲೇನೆ ಕೇವಲ ಯಥಾವಸ್ಥಿತಾರ್ಥ ಅವಗತಿ ಸಾಧನಂ ಅಂತ ಇಷ್ಟೇ ಹೇಳಿಬಿಟ್ರೆ ಆಗ ಸ್ಮೃತ್ಯಾದಿಯಲ್ಲಿ ಅತಿವ್ಯಾಪ್ತಿ. ಅರ್ಥಾತ್ ಇಲ್ಲಿ ಸ್ಮೃತ್ಯಾದಿ ಅಂತಂದರೆ ಆದಿ ಶಬ್ದಕ್ಕೆ ಇಲ್ಲಿ ಕಾರಣ ಎಂಬುದಾಗಿ ಅರ್ಥ. ಏನಂತ ಸ್ಮೃತಿಗೆ ಕಾರಣೀಭೂತವಾದ ಸಂಸ್ಕಾರದಲ್ಲಿ ಅತಿವ್ಯಾಪ್ತಿ ಎಂಬುದಾಗಿ. ಯಾಕೆ ಅಂತಂದರೆ ಅಧಿಗತ ಯಥಾವಸ್ಥಿತಾರ್ಥ ಆಗ ಅಂದರೆ ಸಾಧನತ್ವ ಅದರಲ್ಲಿ ಬರೋದಿಲ್ಲಲ್ಲ ಆಚಾರ್ಯ. ಅದು ಅವಗತಿ ಅದು ಅವಗತಿ, ಆದ್ದರಿಂದ ಅವಗತಿ ಸಾಧನತ್ವ ಅದರಲ್ಲಿ ಇಲ್ಲ. ಅವಧಿ ಯಥಾ ಅಂದರೆ ಅರ್ಯತೆ ಜ್ಞಾಯತೆ ಇತಿ ಅರ್ಥ. ಭಾವಾರ್ಥದ ಅಂದರೆ ಹಿಂದೆ ಅಜ್ಞಾನ ಅನ್ನೋದೇ ಅಜ್ಞತಾಕಿಲ ಸಂವೇತ್ರ ಘಟತೆಯನ್ನು ಕುತಶ್ಚನ ಎನ್ನುವಂತಹ ಹೇಳುವ ಮೂಲಕ ಅಜ್ಞಾನ ಅನ್ನೋದು ಬ್ರಹ್ಮನಲ್ಲಿ ಇಲ್ಲ, ಇನ್ನು ಜೀವನು ಸಿದ್ಧನಾಗೇ ಇಲ್ಲ. ಹಾಗಾಗಿ ಅಜ್ಞಾನಕ್ಕೆ ದೌರ್ಘಟ್ಯ ಅನ್ನೋದೇ ಇದೆ. ಹಾಗಾಗಿ ನಿಮ್ಮ ಶಾಸ್ತ್ರವು ಅನಾರಂಭಣೀಯ ಎಂಬುದಾಗಿ ಹೇಳಿದರು. ಇದರ ಮೇಲೆ ಮತ್ತೆ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಂದರೆ ಒಂದು ವೇಳೆ ಅಜ್ಞಾನವನ್ನು ವಸ್ತು ಅಂತ ಒಪ್ಪಿ ಆಗ ಅದಕ್ಕೆ ದೌರ್ಘಟ್ಯವನ್ನು ಹೇಳಿದಾಗ ಅದಕ್ಕೆ ಅದು ದೂಷಣ ಆಗ್ತಾ ಇತ್ತು. ಈಗ ಪ್ರಕೃತ ನಾವು ಬ್ರಹ್ಮನಲ್ಲೇನೆ ಮತ್ತು ಬ್ರಹ್ಮನಲ್ಲಾದರೂ ಜೀವನಲ್ಲಾದರೂ ಅಜ್ಞಾನವನ್ನು ಆರೋಪಿತ ಅಂತ ಹೇಳ್ತೇವೆ. ಏನಂತ ಆರೋಪಿತವಾದಂತಹ ಅಜ್ಞಾನಕ್ಕೆ ದೌರ್ಘಟ್ಯವನ್ನು ಅರ್ಥಾತ್ ಅನುಪಪನ್ನತ್ವ ಅನ್ನೋದು ಭೂಷಣವೇ ಆಗತ್ತೆ ಹೊರತು ದೂಷಣ ಅಲ್ಲ. ಯಾಕೆ ಅಂತಂದರೆ ದುರ್ಘಟತ್ವಂ ಅವಿದ್ಯಾಯ ಭೂಷಣಂ ನತು ದೂಷಣಂ ಎಂಬುದಾಗಿ ಅಂಗೀಕಾರ ಮಾಡಿದ್ದಾರೆ. ನಿತ್ಯ ದುಃಖಂ ಶಿರೋಮಣಿ ಅಂದರೆ ಅವರು ಅಂದರೆ ದುರ್ಘಟತ್ವವನ್ನು ಒಂದು ವೇಳೆ ಅಜ್ಞಾನಕ್ಕೆ ಹೇಳೋದಂತ ಆದರೆ ಅವಿದ್ಯಾಕ್ಕೆ ಹೇಳೋದಂತ ಆದರೆ ಆಗ ಅಧಿಗತ ವೇದಾಂತವನ್ನು ತಿಳಿದವನಿಗೂ ಕೂಡ ಇದು ಪಂಚಮಹಾವಾಕ್ಯಗಳ ಜ್ಞಾನ ಆದಂತಹ ಅದ್ವೈತಿಗೂ ಕೂಡ ಅನ್ನಂತಮಸ್ಸು ಅನ್ನೋದು ಅಹಮಜ್ಞೆ ಅವಿದ್ಯಾದ ಲಕ್ಷಣ. ಯನ್ಮಾನತ ಅಸಹಿಷ್ಣುತ್ವಂ ಅವಿದ್ಯಾತ್ವಂ.
ಅಂದರೆ ಹಿಂದೆ ವಿದ್ಯಮಾನಸ್ಯ ಭೇದಸ್ಯ ಜ್ಞಾಪಕೋ ನೈವಕಾರಕಃ ಎಂಬುದಾಗಿ ಹೇಳಿದರು. ಇದರ ಮೇಲೆ ಆಕ್ಷೇಪ ಏನಂತಂದರೆ, ಅಂದರೆ ವಿದ್ಯಮಾನಸ್ಯ ಭೇದಸ್ಯ ಜ್ಞಾಪಕಃ ಭವತಿ ಉಪಾಧಿ ಎಂಬುದಾಗಿ ಹೇಳಿದಂತೆ ಆಯಿತು. ಆದರೆ ಇದರ ಮೇಲೆ ಆಕ್ಷೇಪ ಏನಂತಂದರೆ, ಈಗ ಭೇದ ಅಂತಂದ್ರೆ ಏನು, ಅನ್ಯೋನ್ಯ ಭಾವ. ಈ ಅನ್ಯೋನ್ಯ ಭಾವವನ್ನು ನಾವು ವಸ್ತು ಸ್ವರೂಪ ಎಂಬುದಾಗಿ ಅಂಗೀಕಾರ ಮಾಡ್ತೇವೆ. ಏವಂಚ ವಸ್ತುವಿನ ಜ್ಞಾನವಾಗಬೇಕು ಅಂತಂದರೆ ಆಗ ಉಪಾಧಿಯ ಅವಶ್ಯಕತೆ ಅನ್ನೋದಿಲ್ಲ. ಏವಂಚ ಸನ್ನಿಕರ್ಷ ಆದ ಮಾತ್ರಕ್ಕೇನೆ ವಸ್ತುವಿನ ಜ್ಞಾನ ಆಗತ್ತೆ. ಆದ್ದರಿಂದ ಅಲ್ಲಿ ಉಪಾಧಿ ಅವಶ್ಯಕತೆ ಇಲ್ಲ. ಏವಂಚ ಅಂತ ಅಂತ ಈ ರೀತಿಯಾಗಿ ಹೇಳಿದರೆ, ಏವಂಚ ವಸ್ತುವಿನ ವಸ್ತು ಅಭಿನ್ನವಾದಂತಹ ಭೇದದ ಜ್ಞಾನ ಆಗಬೇಕು ಅಂತಂದರೆ ಆಗ ಉಪಾಧಿ ಅವಶ್ಯಕತೆ ಅನ್ನೋದಿಲ್ಲೇ ಇಲ್ಲ. ಮತ್ತು ಹೇಗೆ ವಿದ್ಯಮಾನಸ್ಯ ಭೇದಸ್ಯ ಜ್ಞಾಪಕಃ ಭವತಿ ಉಪಾಧಿ ಅಂತೇಳಿ ಅವ್ರು ಆಕ್ಷೇಪ ಮಾಡಿದರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಮೂಢಬುದ್ಧಿ ವ್ಯಪೇಕ್ಷಯ ಎಂಬುದಾಗಿ. ಅಂದರೆ ಮೂಢರಿಗೆ ಆದರೂ ವಸ್ತುವಿನ ಜ್ಞಾನ ಬಂದರೂ ಕೂಡ ಭೇದದ ಜ್ಞಾನ ಬರೋದಿಲ್ಲ. ಏವಂಚ ಅವರಿಗೆ ಭೇದದ ಜ್ಞಾನ ಬರಬೇಕು ಅಂತಂದರೆ ಆಗ ಉಪಾಧಿ ಅವಶ್ಯಕತೆ ಅನ್ನೋದು ಇದ್ದೇ ಇದೆ. ಹಾಗಾಗಿ ವಸ್ತುವಿನ ಅಂದರೆ ವಿಶೇಷವನ್ನು ಅಂಗೀಕಾರ ಮಾಡಿದ್ದೇವೆ. ಆದ್ದರಿಂದ ಅಭೇದೇ ಭೇದ ಕಾರ್ಯಕಾರಿ ವಿಶೇಷ. ಇಲ್ಲಿ ಅಭೇದ ಇದ್ದರೂ ಕೂಡ ಭೇದದ ಕಾರ್ಯ ಏನು, ಉಪಾಧಿಯಿಂದಾಗಿ ಭೇದದ ಜ್ಞಾನ ತಿಳಿಯೋದು, ಭೇದದ ಜ್ಞಾನ ಬರೋದು. ಏವಂಚ ಮೂಢರಿಗೆ ಆದರೂ ಉಪಾಧಿಯಿಂದಾಗಿ ಭೇದದ ಜ್ಞಾನ, ಮೂಢರಿಗೆ ವಸ್ತುವಿನ ಜ್ಞಾನವಾದರೂ ಕೂಡ ಭೇದದ ಜ್ಞಾನ ಆಗೋದಿಲ್ಲ. ಏವಂಚ ಭೇದದ ಪ್ರತೀತಿಗೆ ಉಪಾಧಿ ಅವಶ್ಯಕತೆ ಅನ್ನೋದು ಇದ್ದೇ ಇದೆ. ಹಾಗಾಗಿ ಜ್ಞಾಪಕವಾಗತ್ತೆ ಉಪಾಧಿ ಎಂಬುದಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಮೂಲ ಅಂದರೆ ಈ ರೀತಿಯಾಗಿ ತಿಳಿದರೆ, ಅಂದರೆ ಪುರುಷೋತ್ತಮ ಎಂಬುದಾಗಿ ಪರಮಾತ್ಮನನ್ನು ತಿಳಿದರೆ ಆಗ ಅವನು ಅಪರೋಕ್ಷ ಜ್ಞಾನಿ ಆಗ್ತಾನೆ ಎಂಬುದಾಗಿ ತಿಳಿಸಿದ್ದಾರೆ. ಅಪರೋಕ್ಷ ಜ್ಞಾನಿ ಭವತಿ. ಅಂದರೆ ಭೇದವನ್ನು ಜೀವಬ್ರಹ್ಮರಿಗೆ ಭೇದ ಇಲ್ಲ ಎಂಬುದಾಗಿ, ಜೀವರಿಗೆ ಭೇದ ಇಲ್ಲ ಎಂಬುದಾಗಿ ಪರರು ಆಕ್ಷೇಪ ಮಾಡ್ತಾರೆ. ಭೇದವು ಪ್ರತ್ಯಕ್ಷ ಸಿದ್ಧ ಅಲ್ಲ ಎಂಬುದಾಗಿ ಆಕ್ಷೇಪ ಮಾಡ್ತಾರೆ. ಯಾಕೆ ಅಂತಂದರೆ, ಆವಾಗ ಯಾಕೆ ಪ್ರತ್ಯಕ್ಷ ಸಿದ್ಧ ಅಲ್ಲ ಅಂತಂದರೆ, ಇವಾಗ ಭೇದ ಪ್ರತ್ಯಕ್ಷ ಅಪ್ರತ್ಯಕ್ಷ ಧರ್ಮತ್ವಾತ್ ವಾಯು ವನಸ್ಪತಿ ಸಂಯೋಗತೆ ಎನ್ನುವಂಥ ಅನುಮಾನದಿಂದಾಗಿ ಅದಕ್ಕೆ ಅಪ್ರತ್ಯಕ್ಷತ್ವವನ್ನು ಸಾಧನೆ ಮಾಡ್ತಾರೆ. ಹೇಗೆ ಅಂತಂದರೆ, ಅಂದರೆ ಭೇದದ ಪ್ರತ್ಯಕ್ಷ ಇಲ್ಲ ಅಂತ ಅರ್ಥ. ಪ್ರತ್ಯಕ್ಷಕ್ಕೆ ವಿಷಯವಲ್ಲ ಅಂತ ಅರ್ಥ. ಅಂದರೆ ಈ ರೀತಿಯಾಗಿ ಅವರು ಆಕ್ಷೇಪ ಮಾಡಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಏನಂತಂದರೆ, ಭೇದವು ಕೂಡ ಪ್ರತ್ಯಕ್ಷ ಸಿದ್ಧವಾಗಿದೆ. ಹೇಗೆ ಅಂತಂದರೆ, ಪರಶರೀರಂ ಅಂದರೆ ಇಲ್ಲಿ ಸ್ವಾತ್ಮನ ಪ್ರತ್ಯಕ್ಷ ಇದೆ. ಹಾಗಾಗಿ ಪರಾತ್ಮನ ಪ್ರತ್ಯಕ್ಷ ಅನ್ನೋದು ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ, ಈಗ ಸ್ತಂಭೆ ಪಿಶಾಚ್ ಭೇದದ ಪ್ರತ್ಯಕ್ಷ ವಸ್ತುವಿನ ಪ್ರತ್ಯಕ್ಷ ಇದ್ದರೆ ಸಾಕು, ಧರ್ಮೀಯ ಪ್ರತ್ಯಕ್ಷ ಇದ್ದರೆ ಸಾಕು, ಪ್ರತಿಯೋಗಿಯ ಸ್ಮರಣೆ ಇರಬೇಕು. ಇವಾಗ ಪ್ರತಿಯೋಗಿಯ ಸ್ಮರಣೆ ಅನ್ನೋದಾದರೂ ಅನುಮಾನದಿಂದ ಆಗತ್ತೆ. ಹೇಗೆ ಅಂತಂದರೆ, ಪರಶರೀರಂ ಸಾತ್ಮಕಂ ಚೇಷ್ಟಾವತ್ವಾತ್ ಎನ್ನುವಂತಹ ಅನುಮಾನದಿಂದ. ಏವಂಚ ಆವಾಗ ಪರಾತ್ಮನ ಮಿತಿ ಬಂತು. ಏವಂಚ ಸಂಸ್ಕಾರ ಇದೆ, ಹಾಗಾಗಿ ಸ್ಮರಣೆ ಇದೆ, ಪ್ರತಿಯೋಗಿಯ ಸ್ಮರಣೆ ಇದೆ. ಏವಂಚ ಪ್ರತಿಯೋಗಿಯ ಸ್ಮರಣೆ ಇದೆ ಮತ್ತು ಸ್ವಾತ್ಮನ ಪ್ರತ್ಯಕ್ಷ ಇದೆ, ಹಾಗಾಗಿ ಪರಾತ್ಮನ ಪ್ರತ್ಯಕ್ಷವೂ ಇದೆ. ಹಾಗಾಗಿ ಭೇದ ಅನ್ನೋದು ಸಿದ್ಧವಾಗತ್ತೆ ಅಂತೇಳಿ ಉತ್ತರವನ್ನು ಕೊಟ್ಟಿದ್ದ. ವಾದಿರಾಜನ ನಂತರ ಹಯವದನ, ವಾದಿರಾಜರಿಗೆ ಇಷ್ಟವಾದ ಹಯಗ್ರೀವ, ಎಲ್ಲ ಅದೇ ಹೆಸರುಗಳೇ ಬರ್ತಾ ಇದೆ. ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ ಅಂತ. ನಿಮಗೆ ಈ ಎರಡು ಗ್ರಂಥಗಳ ಪಾಠ ಹೇಳಿದವರು ಯಾರು ಅಂತ ಗೊತ್ತಾಗಲಿಲ್ಲ. ಸುಮುಖಾಚಾರ ಮತ್ತೆ ವೆಂಕಟೇಶಾಚಾರ. ಸುಮುಖಾಚಾರವು ಉಪಾಧಿ ಕಣ್ಣನ, ವೆಂಕಟೇಶಾಚಾರ ಮಾಯಾವಾದ ಕಣ್ಣ. ಅದೇ ಕರ್ಣಂ ವೆಂಕಟೇಶಾಚಾರ. ವೆಂಕಟೇಶಾಚಾರ ಮಾಯಾವಾದ ಕಣ್ಣನ. ಆರಂಭದ ಅನುವಾದದಲ್ಲಿ ಸ್ವಲ್ಪ ಆತಂಕ ಮೂಡಿಸಿದರು ಹಯವದನಾಚಾರ್ಯರು. ನಂತರ ಉಪಸಂಹಾರ ಪ್ರಬಲ ಅಂತ, ಉಪಸಂಹಾರ ವಿಜಯ ಅಂತ ವಿಜಯೇಂದ್ರ ತೀರ್ಥರ ಗ್ರಂಥ ಇದೆ. ನಂತರದ ಒಂದು 5 ನಿಮಿಷಗಳ ಕಾಲ
ಅದು ಸಭಾಕಂಪವೂ ಸಹಜವಾಗಿರಬಹುದು. ಆದರೆ ಮುಂದೆ ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಶ್ಯಾಮಾಚಾರ್ಯ ಸಾಕ್ಷಿಯಾಗಿ ಎಲ್ಲದಕ್ಕೂ ಉತ್ತರವನ್ನು ಹೇಳಿದ್ದಾರೆ. ಹಯವದನ ಬಹಳ ಉತ್ತಮ ರೀತಿಯಲ್ಲಿ ಅನುವಾದ ಮಾಡಿದ್ದಾರೆ. ಬಹುತೇಕ ನಾನು ಭಾವಿಸುವುದು ಹೇಗೆ ಅಂದರೆ, ಪ್ರಕರಣ ಗ್ರಂಥಗಳ ಆರಂಭದ್ದೇ ಮಾಯಾವಾದ ಖಂಡನ, ಉಪಾಧಿ ಖಂಡನ ಇವುಗಳೆಲ್ಲ. ಅದರಲ್ಲಿ ಹೇಳಿ ಹೇಳಿ ಒಂದಷ್ಟು ಶಬ್ದಗಳು ತಲೆಯಲ್ಲಿ ಆವಾಹನೆ ಆದಮೇಲೆ ಮುಂದಿನ ಗ್ರಂಥಗಳ ಅನುವಾದ ಇನ್ನೂ ಸುಲಲಿತವಾಗಿ ಬರುತ್ತೆ. ಹಾಗಾಗಿ ಆರಂಭದ ಈ ಪ್ರಯತ್ನದಲ್ಲಿ ಪೂರ್ಣ ಯಶಸ್ಸನ್ನು ಸಾಧಿಸಿದ ಹಯವದನನ್ನು ಎಲ್ಲ ಇಲ್ಲಿರುವ ವಿದ್ವಾಂಸರು ಕೂಡ ವಿಶೇಷವಾಗಿ ಅಭಿನಂದಿಸಿ ಮುಂದಿನ ಕಾರ್ಯಕ್ರಮವನ್ನು ವಾದಿರಾಚಾರ್ಯ ನಿರೂಪಣೆ ಮಾಡ್ತಾ ಇದ್ದಾರೆ. ಮುಂದಿನ ಮತ್ತೊಬ್ಬ ವಿದ್ಯಾರ್ಥಿ ತತ್ವೋದ್ಯೋತ ಆಕಾಶ, ಚಿರಂಜೀವಿ ಆಕಾಶ ಎಂಬುವಂಥ ವಿದ್ಯಾರ್ಥಿ ಮೊದಲು ಸ್ವಲ್ಪ ಹೊತ್ತು ಅನುವಾದ ಮಾಡ್ತಾನೆ. ನಂತರದಲ್ಲಿ ಅವನು ಎಲ್ಲಿವರೆಗಪ್ಪ? ಅಖಂಡಾರ್ಥವಾದ ಮತ್ತು ಶೂನ್ಯವಾದ ಮಾಯಾವಾದ ಸಾಲಕ್ಷಣ್ಯ, ಆ ಎರಡು ಭಾಗವನ್ನು ಬಿಟ್ಟು ತತ್ವೋದ್ಯೋತ ಅದರಲ್ಲಿ ಎರಡು ಭಾಗ ಇಲ್ಲ. ಅಖಂಡಾರ್ಥವಾದ ಇಲ್ಲ, ಶೂನ್ಯವಾದ ಮಾಯಾವಾದ ಸಾಲಕ್ಷಣ್ಯ ಇಲ್ಲ. ಅದೆರಡನ್ನು ಬಿಟ್ಟು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಶ್ವೋತ್ಪತ್ತಿಸ್ಥಿತಿಧ್ವಂಸಕಾರಣಂ ಬ್ರಹ್ಮಣಂ ಶ್ರೀಃ ಅಭಿವಂದೇತಾ ಬೋಧಂ ತತ್ವೋದ್ಯೋತಂ ವೃಣ್ಮಹೆ. ಸರ್ವತ್ರ ಕಿಲ ಸಚ್ಛಕ್ತಿಃ ಸ್ವತಂತ್ರೋ ಶೇಷದರ್ಶನಃ ನಿತ್ಯಾತಾದೃಶ್ಚಿಚ್ಚೇತ್ಯಂತೇಷ್ಟೋ ರಮಾಪತಿಃ. ಮೊದಲಿಗೆ ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ನನ್ನ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ಇಲ್ಲಿ ಉಪಸ್ಥಿತರಾದಂತಹ ಎಲ್ಲ ವಿದ್ವಾಂಸರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ನಾನು ಇಲ್ಲಿ ತತ್ವೋದ್ಯೋತ ಪರೀಕ್ಷೆಯನ್ನು ಕೊಡಲಿಕ್ಕೆ ಉದ್ಯುಕ್ತನಾಗಿದ್ದೇನೆ. ಅದರಲ್ಲಿ ಮೊದಲಿಗೆ ಅನುವಾದವನ್ನು ಯಥಾಶಕ್ತಿ ಮಾಡ್ತೇನೆ. ಮೊದಲಿಗೆ ಆಚಾರ್ಯರು ಮಂಗಳಾಚರಣೆಯನ್ನು ಮಾಡುತ್ತಾ ಸರ್ವತ್ರ ಕಿಲ ಸಚ್ಛಕ್ತಿ ಸ್ವತಂತ್ರೋ ಶೇಷದರ್ಶನ ನಿತ್ಯಾತಾದೃಶ್ಚಿಚ್ಚೇತ್ಯ ಎಂತೇಷ್ಟೋನೋ ರಮಾಪತಿ ಎಂಬುದಾಗಿ ಮಂಗಳಾಚರಣೆಯನ್ನು ಮಾಡಿದ್ದಾರೆ. ಅಲ್ಲಿ ಭಗವಂತನಿಗೆ ಒಂದು ವಿಶೇಷಣವನ್ನು ಕೊಟ್ಟಿದ್ದಾರೆ. ಏನಂತ ಅಂತಂದರೆ ನಿತ್ಯಾತಾದೃಶ ಚಿಚ್ಚೇತ್ಯ ಎಂತ ಎಂಬುದಾಗಿ. ಅಂತಂದರೆ ಚಿಚ್ಚೇತ್ಯಗಳಿಗೆ ನಿಯಾಮಕ ಪರಮಾತ್ಮ ಎಂಬುದಾಗಿ ಆಚಾರ್ಯರು ವಿಶೇಷಣವನ್ನು ಕೊಟ್ಟಿದ್ದಾರೆ. ಆ ರೀತಿಯಾಗಿ ವಿಶೇಷಣವನ್ನು ಕೊಡೋ ಮೂಲಕ ಚಿಚ್ಚೇತ್ಯಗಳಿಗೆ ನಿಯಾಮಕ ಪರಮಾತ್ಮ ಎಂಬುದಾಗಿ ಅಲ್ಲಿ ಹೇಳಿದ್ದಾರೆ. ಇದರ ಮೇಲೆ ಪೂರ್ವ ಪಕ್ಷಿಗಳ ಪ್ರಶ್ನೆ ಮಾಡ್ತಾರೆ, ಅಲ್ಲರಿ ನಿಯಮ್ಯ ನಿಯಾಮಕ ಭಾವವಾದರೂ ನೀವು ಚಿಚ್ಚೇತ್ಯಗಳಿಗೂ ಮತ್ತು ಭಗವಂತನಿಗೂ ನಿಯಮ್ಯ ನಿಯಾಮಕ ಭಾವವನ್ನು ಹೇಳ್ತಾ ಇದ್ದೀರಿ. ನಿಯಮ್ಯ ನಿಯಾಮಕ ಭಾವ ಆದರೂ ಕೂಡ ಭೇದ ವ್ಯಾಪ್ತವಾಗಿದೆ. ಅಂದ್ರೆ ಎತ್ತೆತ್ರ ನಿಯಮ್ಯ ನಿಯಾಮಕ ಭಾವ ತತ್ರ ತತ್ರ ಭೇದ ಎಂಬುದಾಗಿ. ಪ್ರಕೃತ ಇಲ್ಲಾದರೂ ಕೂಡ ವ್ಯಾಪಕವಾದಂತಹ ಭೇದ ಇಲ್ಲ. ಆದ್ದರಿಂದಾಗಿ ವ್ಯಾಪ್ಯವಾದಂತಹ ನಿಯಮ್ಯ ನಿಯಾಮಕ ಭಾವವನ್ನಾದರೂ ಹೇಗೆ ಹೇಳ್ತೀರಿ ಎಂಬುದಾಗಿ ಪೂರ್ವ ಪಕ್ಷಿಗಳ ಪ್ರಶ್ನೆ ಮಾಡಿದರೆ, ಅದಕ್ಕೆ ಇಲ್ಲ, ಇವರಿಬ್ಬರ ಮಧ್ಯದಲ್ಲಿ ಭೇದ ಇದೆ ಅನ್ನೋದನ್ನು ಅನುಮಾನದಿಂದಾಗಿ ಸಾಧನೆ ಮಾಡ್ತಾ ಇದ್ದಾರೆ. ವಿಮತಃ ಭಿನ್ನಃ ಮುಕ್ತತ್ವಾತ್ ಯದಿತ್ತಂ ತತ್ತತ ಯಸ ಸಂಪ್ರತಿಪನ್ನ ಎಂಬುದಾಗಿ ಅನುಮಾನ. ಇಲ್ಲಿ ದೃಷ್ಟಾಂತನಾದರೂ ಕೂಡ ನಿಗಡ ಮುಕ್ತ, ಇವನಲ್ಲಿ ಮುಕ್ತತ್ವ ಇದೆ. ಆದ್ದರಿಂದಾಗಿ ಭೇದನು ಪರಮಾತ್ಮ ಪ್ರತಿಯೋಗಿಕ ಭೇದ ಇವನಲ್ಲಿದೆ. ಹೇಗೋ ಹಾಗೆ ಪಕ್ಷೀಭೂತನಾದಂತಹ ಮುಕ್ತನಲ್ಲೂ ಕೂಡ ಮುಕ್ತತ್ವ ಇದೆ. ಆದ್ದರಿಂದಾಗಿ ಅವನಲ್ಲೂ ಕೂಡ ಭೇದ ಇದೆ ಎಂಬುದಾಗಿ ಈ ಅನುಮಾನದಿಂದ ಸಾಧನೆ ಮಾಡ್ತೇವೆ ಅಂತ ಹೇಳಿ ಆಚಾರ್ಯರು ಈ ಅನುಮಾನ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಅಂತಂದ್ರೆ ಆಗಮೋಪಿ ಅತ್ರಾರ್ಥೆ ಅಭಿದಾಸ್ಯತೆ ಎಂಬುದಾಗಿ. ಅಂತಂದ್ರೆ ಆಗಮವನ್ನು ಕೂಡ ಇದೇ ಈ ರೀತಿ ಏನು ಭೇದವನ್ನು ಸಾಧನೆ ಮಾಡ್ತೇವೆ, ಇದನ್ನ ಆಗಮವನ್ನು ನಾವು ಮುಂದೆ ಹೇಳ್ತೇವೆ. ಅದಕ್ಕಾಗಿ ಮೊದಲಿಗೆ ಅನುಮಾನವನ್ನು ಹೇಳಿದ್ದೇವೆ. ಅಲ್ಲಿಗೂ ಅದೇ ಆಗಮವನ್ನು ಹೇಳಬೇಕಿತ್ತು. ಅನುಮಾನವನ್ನು ಯಾಕೆ ಹೇಳಿದ್ರಂದ್ರೆ, ಒಂದು ವೇಳೆ ನಾವು ಆಗಮ ಪ್ರಮಾಣವನ್ನು ಕೊಟ್ಟರೆ ನೀವು ಅದಕ್ಕೆ ಅನ್ಯರ್ಥ ಕಲ್ಪನೆಯನ್ನು ಮಾಡ್ತೀರಿ. ಅದರ ಪರಿಹಾರಕ್ಕಾಗಿ ಇಲ್ಲ ಇದೇ ಸರಿಯಾದ ಅರ್ಥ ಅಂತ ಹೇಳೋದಕ್ಕೆ ನಾವು ಇನ್ನೊಂದು ಯುಕ್ತಿಯನ್ನು, ಅದೇ ಅನುಮಾನವನ್ನು ಕೊಡುವ ಉಪೋದ್ಧಾತ ಪ್ರಕ್ರಿಯೆ ಅನುಮಾನವನ್ನೇ ಹೇಳಬೇಕು. ಅದಕ್ಕಾಗಿ ಮೊದಲಿಗೇನೆ ಅನುಮಾನವನ್ನು ಹೇಳಿ ತದನಂತರ ಆಗಮ ಪ್ರಮಾಣವನ್ನು ಕೊಡ್ತೇವೆ. ಆದ್ದರಿಂದಾಗಿ ಆಚಾರ್ಯರು ಅನುಮಾನವನ್ನು ಹೇಳಿದ್ರು. ಈಗ ಈ ಅನುಮಾನದ ಮೇಲೆ ಸಾಧ್ಯ ಪರಿಷ್ಕಾರವನ್ನು ಮಾಡ್ತಾ ಇದ್ದಾರೆ. ಏನಂತಂತಂದ್ರೆ, ನೀವಿಲ್ಲಿ ಭೇದವನ್ನು ಸಾಧನೆ ಮಾಡ್ತಾ ಇದ್ದೀರಿ,
ಅಲ್ಲಿ ನಮ್ಮ ಪ್ರಶ್ನೆ, ನೀವು ಯತ್ಪ್ರತಿಯೋಗಿಕವಂತಹ ಭೇದವನ್ನು ಸಾಧನೆ ಮಾಡ್ತೀರ ಅಂತೇಳಿ 4 ವಿಕಲ್ಪ ಮಾಡ್ತಾ ಇದ್ದಾರೆ. ಮೊದಲಿಗೆ ಪರಮಾತ್ಮ ಪ್ರತಿಯೋಗಿಕವಂತಹ ಭೇದವನ್ನು ಸಾಧನೆ ಮಾಡ್ತೀರೋ, ಅಥವಾ ಜೀವ ಪ್ರತಿಯೋಗಿಕವಂತಹ ಭೇದವನ್ನು ಸಾಧನೆ ಮಾಡ್ತೀರೋ, ಅಥವಾ ಜಡ ಪ್ರತಿಯೋಗಿಕವಂತಹ ಭೇದವನ್ನು ಸಾಧನೆ ಮಾಡ್ತೀರೋ, ಅಥವಾ ಸಕಲ ವಸ್ತು ಪ್ರತಿಯೋಗಿಕವಂತಹ ಭೇದವನ್ನು ಸಾಧನೆ ಮಾಡ್ತೀರೋ ಎಂಬುದಾಗಿ. ಅದರಲ್ಲಿ ಮೊದಲನೇ ವಿಕಲ್ಪ ಸರಿಯಲ್ಲ. ನಾವು ಪರಮಾತ್ಮ ಪ್ರತಿಯೋಗಿಕವಾದಂತಹ ಭೇದವನ್ನು ಸಾಧನೆ ಮಾಡ್ತೀವಿ ಅಂತಂದರೆ ಅದು ಸರಿಯಲ್ಲ. ಯಾಕೆ ಅಂತಂದರೆ, ಒಂದು ವೇಳೆ ಪರಮಾತ್ಮ ಪ್ರತಿಯೋಗಿಕವಂತಹ ಭೇದವನ್ನು ಸಾಧನೆ ಮಾಡಿದರೆ ವ್ಯಭಿಚಾರ ರೂಪವಂತಹ ದೋಷ ಬರುತ್ತೆ. ಯಾಕೆಂದರೆ ಪರಮಾತ್ಮನಲ್ಲಿ ಸ್ವಪ್ರತಿಯೋಗಿಕವಂತಹ ಭೇದ ಇಲ್ಲ, ಆದರೆ ಅಲ್ಲಿ ಮುಕ್ತತ್ವ ಇದೆ, ಆದ್ದರಿಂದಾಗಿ ವ್ಯಭಿಚಾರ. ಅಲ್ಲರಿ ಮುಕ್ತತ್ವ ಆದ್ರೂ ಹೇಗೆ ಇದೆ ಅಂತಂತಂದ್ರೆ, ಅವನು ಮುಕ್ತತ್ವ ಆದ್ರೂ ಹೇಗೆ ಇದೆ ಅಂತಂದ್ರೆ, ಇಲ್ಲಿ ಮುಕ್ತತ್ವ ನಾಮ ಸಂಸಾರ ಧ್ವಂಸ ಅಲ್ಲ, ಕಿಂತು ಸಂಸಾರ ಸಂಸರ್ಗಾಭಾವ. ಸಂಸಾರ ಸಂಸರ್ಗಾಭಾವ ಅಂತಂದ್ರೆ ಸಂಸಾರ ಪ್ರಾಗಭಾವನೂ ಬರುತ್ತೆ, ಸಂಸಾರ ಧ್ವಂಸನೂ ಬರುತ್ತೆ, ಸಂಸಾರ ಅತ್ಯಂತಾಭಾವನೂ ಬರುತ್ತೆ. ಏತಾದೃಶವಂತ ಸಂಸಾರ ಸಂಸರ್ಗಾಭಾವ ಯಾಕೆಂತಂದ್ರೆ ಯಾಕೆಂತಂದ್ರೆ ಸಂಸಾರ ಇದ್ರೆ ತದ್ವಂಸ ಅನ್ನೋದಾಗ್ಬೇಕು. ಪ್ರಕೃತಿ ಈಶ್ವರನಿಗೆ ಸಂಸಾರನೇ ಇಲ್ಲ, ಆದ್ದರಿಂದಾಗಿ ತದ್ವಂಸ. ಹೌದು. ಅಂದ್ರೆ ಕೇವಲ ಸಂಸಾರ ಅತ್ಯಂತಾಭಾವ ಅಂತ ಹೇಳ್ಬಿಟ್ರೆ ನಿಗಡ ಮುಕ್ತನಲ್ಲಿ ಬರೋದಿಲ್ಲ, ಸಾಧನ ವೈಕಲ್ಯ ರೂಪವಂತ ದೋಷ ಬರುತ್ತೆ. ಅದಕ್ಕಾಗಿ ಸಂಸಾರ ಸಂಸರ್ಗಾಭಾವ ಅಂತ ಹೇಳಿದ್ದು. ಅದಕ್ಕಾಗಿ ಇವನಲ್ಲಿ ಸಂಸಾರ ಸಂಸರ್ಗಾಭಾವ ರೂಪವಂತಹ ಮುಕ್ತತ್ವ ಇದೆ, ಆದ್ದರಿಂದಾಗಿ ವ್ಯಭಿಚಾರ ರೂಪವಂತಹ ದೋಷ ಬರ್ತದೆ. ಆದ್ದರಿಂದ ಪರಮಾತ್ಮ ಪ್ರತಿಯೋಗಿಕವಂತಹ ಭೇದವನ್ನು ಸಾಧನೆ ಮಾಡ್ತಾ ಇದ್ದೇವೆ ಅಂತ ಹೇಳಬಾರ್ದು. ಇಲ್ಲ ನಾವು ಜೀವ ಸಂಸಾರ ಧ್ವಂಸ ಅವಾಗ ಅಸಿದ್ಧಿ ರೂಪ ಅಂತ ದೋಷ. ಯಾಕಂದ್ರೆ ಪರಮಾತ್ಮನಲ್ಲಿ ಸಂಸಾರ ಧ್ವಂಸ ರೂಪ ಅಂತ ಪರಮಾತ್ಮನ ಸೇರಿದ್ದ. ಹೌದೌದು ಹೌದು. ಸಾಧನ ವೈಕಲ್ಯನೇ ಹೇಳುದು. ಯಾಕಂದ್ರೆ ನಿಗಡ ಮುಕ್ತನಲ್ಲಿ ಇನ್ನ ಸಂಸಾರ ಧ್ವಂಸ ಇನ್ನ ಇಲ್ಲ. ಅದಕ್ಕಾಗಿ ಪರಮಾತ್ಮನ ವ್ಯಭಿಚಾರ ಬರ್ತದೆ. ಆದ್ದರಿಂದ ಪರಮಾತ್ಮ ಪ್ರತಿಯೋಗಿಕವಂತಹ ಭೇದವನ್ನು ಸಾಧನೆ ಮಾಡ್ತೇವೆ ಅಂತ ಹೇಳಬಾರ್ದು. ಇಲ್ಲ ಜೀವ ಪ್ರತಿಯೋಗಿಕವಂತಹ ಭೇದವನ್ನು ಸಾಧನೆ ಮಾಡ್ತೇವೆ ಅಂತಂದ್ರೆ ಅಲ್ಲಿ ಪ್ರಶ್ನೆ, ಸಕಲ ಜೀವ ಪ್ರತಿಯೋಗಿಕವಂತಹ ಭೇದವನ್ನು ಸಾಧನೆ ಮಾಡ್ತೀರೋ ಅಥವಾ ವ್ಯತಿರಿಕ್ತ ಸಕಲ ಜೀವ ಪ್ರತಿಯೋಗಿಕವಂತಹ ಭೇದವನ್ನು ಸಾಧನೆ ಮಾಡ್ತೀರೋ ಎಂಬುದಾಗಿ ಪ್ರಶ್ನೆ. ಸಕಲ ಜೀವ ಪ್ರತಿಯೋಗಿಕವಂತಹ ಭೇದವನ್ನು ಸಾಧನೆ ಮಾಡ್ತೇವೆ ಅಂತಂದ್ರೆ ಅದು ಸರಿಯಲ್ಲ. ಯಾಕೆ ಅಂತಂತಂದ್ರೆ ಅಂಶೇಭಾದ ರೂಪವಂತಹ ದೋಷ ಬರುತ್ತೆ. ಯಾಕೆ ಅಂತಂದ್ರೆ ಸಕಲ ಜೀವರಲ್ಲಿ ತಾನು ಕೂಡ ಸೇರಿದ್ದಾನಾದ್ರಿಂದ ತನ್ನ ಭೇದವನ್ನು ತನ್ನಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಸಾಧ್ಯದ ಒಂದು ಅಂಶ ಪಕ್ಷದಲ್ಲಿ ಬರಲಿಲ್ಲ, ಆದ್ದರಿಂದಾಗಿ ಅಂಶೇಭಾದ ರೂಪವಂತಹ ದೋಷ ಬರುತ್ತೆ. ಅಂತಂದ್ರೆ ಹೇಗೆ ಪಕ್ಷದ ಏಕದೇಶದಲ್ಲಿ ಸಾಧ್ಯ ಬರದೇ ಇದ್ರೆ ಅಂಶೇಭಾದನೋ, ಹಾಗೆ ಪಕ್ಷದಲ್ಲಿಯೂ ಕೂಡ ಸಾಧ್ಯದ ಒಂದು ಅಂಶ ಬರದೇ ಇದ್ರೂ ಕೂಡ ಅಂಶೇಭಾದ ರೂಪವಂತಹ ದೋಷ ಬರುತ್ತೆ. ಆದ್ದರಿಂದಾಗಿ ಅಂಶೇಭಾದ ರೂಪ ದೋಷ ಬರುತ್ತೆ. ಆದ್ದರಿಂದ ಸಕಲ ಜೀವ ಪ್ರತಿಯೋಗಿಕವಂತಹ ಭೇದವನ್ನು ಸಾಧನೆ ಮಾಡ್ತಿದ್ದೇವೆ ಅಂತ ಹೇಳಬಾರ್ದು. ಇಲ್ಲ ವ್ಯತಿರಿಕ್ತ ಸಕಲ ಜೀವ ಕೂಟ ಸಮೂಹ. ಅದಕ್ಕಾಗಿ ಅಂಶೇಭಾದ ರೂಪ ದೋಷ ಬರುತ್ತೆ. ಇಲ್ಲ ವ್ಯತಿರಿಕ್ತ ಸಕಲ ಜೀವ ಪ್ರತಿಯೋಗಿಕವಂತಹ ಭೇದವನ್ನು ಸಾಧನೆ ಮಾಡ್ತೇವೆ ಅಂತಂದ್ರೆ ಅದು ಸರಿಯಲ್ಲ. ಯಾಕಂದ್ರೆ ಆ ರೀತಿ ಪ್ರಶ್ನೆ, ಪಕ್ಷದ ಏಕದೇಶದಲ್ಲಿ ಸಾಧ್ಯ ಬರದೇ ಇದ್ದಾಗ ಅಂಶೇಭಾದ ಅಂತ ಈಗ ಆ ರೀತಿ ಹೇಳ್ತಾ ಇಲ್ಲ ಅಲ್ಲ.
ಆದ್ದರಿಂದಾಗಿ ಅಂಶೇಭಾದ ರೂಪದೋಷ ಬರುತ್ತೆ. ಇಲ್ಲ ವ್ಯತಿರಿಕ್ತ ಸಕಲ ಜೀವ ಪ್ರತಿಯೋಗಂತಹ ಭೇದವನ್ನು ಸಾಧನೆ ಮಾಡ್ತೇವೆ ಅಂತಂದ್ರೆ ಅದು ಸರಿಯಲ್ಲ. ಯಾಕೆ ಅಂತಂದ್ರೆ ಆ ರೀತಿಯಾಗಿ ಹೇಳಿದ್ರೆ ಅಪ್ರಸಿದ್ಧ ವಿಶೇಷಣತಾ ರೂಪದೋಷ ಬರುತ್ತೆ. ಯಾಕೆಂತಂದ್ರೆ ಮುಕ್ತನ ಭೇದ ಸಂಸಾರಿಗಳಲ್ಲಿ ಸಿದ್ಧವಾದ್ರೇನೆ ಸಂಸಾರಿ ಪ್ರತಿಯೋಗ ಭೇದ ಇವನಲ್ಲಿ ತದ್ವ್ಯತಿರಿಕ್ತತ್ವ ಅನ್ನೋದು ಸಿದ್ಧವಾಗ್ತದೆ. ಪ್ರಕೃತ ಸಿದ್ಧವಾಗಿಲ್ಲ, ಆದ್ರಿಂದ ವಿಶೇಷಣ ಅಭಾವಾತ್ ವಿಶೇಷಣಂ ಅಪ್ರಸಿದ್ಧಂ ಏಂಚ ಅಪ್ರಸಿದ್ಧ ವಿಶೇಷಣ ಸಾಧ್ಯವು ಅಪ್ರಸಿದ್ಧ ಅಂತ ಹೇಳಿದಂಗೆ ಆಯ್ತು. ಆದ್ರಿಂದಾಗಿ ಅಪ್ರಸಿದ್ಧ ವಿಶೇಷಣತಾ ರೂಪ ದೋಷ ಬರುತ್ತದೆ. ಇಲ್ಲ ವ್ಯತಿರಿಕ್ತತ್ವ ಸಿದ್ಧವಾಗಿದೆ ಅಂತ ಹೇಳ್ತೇವೆ ಅಂತಂದ್ರೆ ಸಿದ್ಧ ಸಾಂತ ರೂಪ ವ್ಯತಿರಿಕ್ತ ಸಕಲ ಜೀವಪ್ರದಂತ ಭೇದ ಅನ್ನೋದು ಸಿದ್ಧವಾಗಿತ್ತೆ. ಆದ್ದರಿಂದ ಸಿದ್ಧ ಸಾಂತ ರೂಪ ದೋಷ ಬರುತ್ತೆ. ಆದ್ದರಿಂದಾಗಿ ವ್ಯತಿರಿಕ್ತ ಜೀವಪ್ರದಂತ ಭೇದವನ್ನು ಸಾಧನೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬರಲ್ಲ. ಅಷ್ಟೇ ಅಲ್ಲದೇನೆ ಅರ್ಥಾಂತರತಾ ರೂಪ ದೋಷ ಕೂಡ ಇದೆ. ಯಾಕೆಂತಂದ್ರೆ ಅರ್ಥಾಂತರತ ನಾಮ ಉದ್ದೇಶ ಸಿದ್ಧಿಂ ವಿನ ಪಕ್ಷೇ ಸಾಧ್ಯ ಪರ್ಯವಸಾನಂ ಅರ್ಥಾಂತರತ. ಪ್ರಕೃತಿ ಇಲ್ಲಿ ನಮಗೆ ಉದ್ದಿಷ್ಟವಾದದ್ದು ಕೂಡ ಪರಮಾತ್ಮ ಪ್ರತಿಯೋಗಂತಹ ಭೇದ. ಅದನ್ನು ಬಿಟ್ಟು ಜೀವ ಪ್ರತಿಯೋಗಿಕವಾದಂತಹ ಭೇದ ಸಾಧನೆ ಮಾಡ್ತಾ ಇದ್ದೇವೆ. ಆದ್ದರಿಂದಾಗಿ ಅರ್ಥಾಂತರತ ರೂಪದೋಷ ಬರುತ್ತೆ. ಪರ್ಯವಸಿತವಾಯ್ತಾದ್ದರಿಂದಾಗಿ ಅರ್ಥಾಂತರತಾ ರೂಪ ದೋಷ ಬರುತ್ತೆ. ಅಷ್ಟೇ ಅಲ್ಲದೇನೆ ಈ ರೀತಿ ಅರ್ಥಾಂತರತಾ ದೋಷ ಹೇಳೋ ಮೂಲಕ ಸಂಸಾರಿ ಪ್ರತಿಯೋಗಂತ ಭೇದವನ್ನು ಸಾಧನೆ ಮಾಡ್ತೇವೆ ಅಂತ ಹೇಳಲಿಕ್ಕೂ ಕೂಡ ಬರೋದಿಲ್ಲ. ಯಾಕೆಂತಂದ್ರೆ ಇಲ್ಲೂ ಕೂಡ ಉದ್ದಿಷ್ಟವಾದದ್ದು ಪರಮಾತ್ಮ ಪ್ರತಿಯೋಗಂತಹ ಭೇದನೆ. ಅದನ್ನು ಬಿಟ್ಟು ಸಂಸಾರಿ ಪ್ರತಿಯೋಗಂತಹ ಭೇದವು ಪರ್ಯವಸಿತವಾಗ್ತಾ ಇದೆ. ಆದ್ದರಿಂದಾಗಿ ಅರ್ಥಾಂತರತ ಯಾಕಂದ್ರೆ ಅವನ ಭೇದವನ್ನ ಹೇಳಿದ್ರೇನೆ ನಿಯಮ ನಿಯಾಮಕ ಭಾವ ಅನ್ನೋದು ಕೊಡುತ್ತೆ. ಆದ್ದರಿಂದಾಗಿ ಅರ್ಥಾಂತರತ ರೂಪದೋಷ ಬರುತ್ತೆ. ಅತಏವ ನತೃತೀಯ ಅಂತಂದ್ರೆ ಜಡಪ್ರತಿಯೋಗಂತ ಭೇದವನ್ನು ಸಾಧನೆ ಮಾಡ್ತೇವೆ ಅಂದ್ರೆ ಅದು ಕೂಡ ಸರಿಯಲ್ಲ. ಯಾಕಂದ್ರೆ ಅರ್ಥಾಂತರತ ರೂಪದೋಷ ಇದೆ. ಆದ್ದರಿಂದಾಗಿ ಜಡಪ್ರತಿಯೋಗಂತ ಭೇದವನ್ನು ಕೂಡ ಸಾಧನೆ ಮಾಡ್ತೇವೆ ಅಂತ ಹೇಳಿಕ್ಕೆ ಬರಲ್ಲ. ಇಲ್ಲ ನಾವು ಸಕಲ ವಸ್ತು ಪ್ರತಿಯೋಗಂತ ಭೇದವನ್ನು ಸಾಧನೆ ಮಾಡ್ತೇವೆ ಅಂತಂದ್ರೆ ಅಲ್ಲಿ ಪ್ರಶ್ನೆ ಸಕಲ ವಸ್ತು ಪ್ರತಿಯೋಗಂತ ಭೇದವನ್ನು ಸಾಧನೆ ಮಾಡ್ತಿರೋ ಅಥವಾ ವ್ಯತಿರಿಕ್ತ ಸಕಲ ವಸ್ತು ಪ್ರತಿಯೋಗಂತ ಭೇದವನ್ನು ಸಾಧನೆ ಮಾಡ್ತಿರೋ. ಸಕಲ ವಸ್ತು ಪ್ರತಿಯೋಗಂತ ಭೇದವನ್ನು ಸಾಧನೆ ಮಾಡ್ತೇವೆ ಅಂದ್ರೆ ಹಿಂದೆ ಹೇಳಿದಂತೆ ಅಂಶೇಭಾದ ರೂಪ ಅಂತ ದೋಷ ಬರುತ್ತೆ. ಇಲ್ಲ ವ್ಯತಿರಿಕ್ತ ಸಕಲ ಜೀವ ಪ್ರತಿಯೋಗಂತ ಭೇದವನ್ನು ಸಾಧನೆ ಮಾಡ್ತೇವೆ ಅಂದೋ ಅಲ್ಲಿ ವ್ಯತಿರಿಕ್ತ ಸಿದ್ಧವೋ ಅಲ್ಲೋ. ಸಿದ್ಧ ಅಲ್ಲ ಅಂತ ಹೇಳಿಬಿಟ್ರೆ ಅಪ್ರಸಿದ್ಧ ವಿಶೇಷಣತಾ ರೂಪ ದೋಷ. ಸಿದ್ಧವಾಗಿದೆ ಅಂತಂದ್ರೆ ಸಿದ್ಧ ಸಾಂತ ರೂಪ ದೋಷ ಬರ್ತದ್ರಿಂದ ಯತ್ ಪ್ರತಿಯೋಗಂತ ಭೇದವನ್ನು ಕೂಡ ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ನಿಮ್ಮ ಅನುಮಾನ ದುಷ್ಟ ಎಂಬುದಾಗಿ ಅವ್ರು ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕಾಗಿ ಮೈವಂ ಎಂಬುದಾಗಿ ಹೊರಟಿದ್ದಾರೆ. ಇಲ್ಲ ನಾವು ಸಾಧ್ಯವನ್ನ ಅವಿವಕ್ಷಿತ ಪ್ರತಿಯೋಗಿ ವಿಶೇಷ ಭೇದ ಅಂತೇಳಿ ಸಾಧ್ಯವನ್ನ ಮಾಡ್ತೇವೆ. ಈ ರೀತಿಯಾಗಿ ಸಾಧ್ಯವನ್ನ ಮಾಡಿದಾಗ ಹಿಂದೆ ಹೇಳಿದಂಥ ಯಾವುದೇ ದೋಷಗಳು ಬರೋದಿಲ್ಲ. ಆದ್ರೆ ನಮ್ಮ ಅನುಮಾನ ಸಾಧನೆ ಎಂಬುದಾಗಿ ಹೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ಈ ರೀತಿಯಾಗಿ ಹೇಳಿದ್ರು ಕೂಡ ಅರ್ಥಾಂತರ ಅಂದ್ರೆ ಪ್ರತಿಯೋಗಿ ವಿಶೇಷವನ್ನ ನಾವು ವಿವಕ್ಷೆ ಮಾಡೋದಿಲ್ಲ. ತಾದೃಶವಾದಂತಹ ಭೇದವನ್ನು ಸಾಧನೆ ಮಾಡ್ತೇವೆ. ಆದ್ದರಿಂದಾಗಿ ಯಾವುದೇ ವಿಧವಂತ ದೋಷ ಬರೋದಿಲ್ಲ ಎಂಬುದಾಗಿ ಹೇಳಿದರೆ ಈಗ ಇದ್ರ ಮೇಲೆ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಇಲ್ಲ ನೀವು ಈ ರೀತಿಯಾಗಿ ಹೇಳಿದಾಗೂ ಕೂಡ ಅರ್ಥಾಂತರದ ರೂಪದೋಷ ಇದೆ. ಯಾಕೆಂದ್ರೆ ನೀವು ಪ್ರತಿಯೋಗಿ ವಿಶೇಷವನ್ನ ವಿವಕ್ಷೆ ಮಾಡೋದಿಲ್ಲ. ಆದ್ರಿಂದ ನಾವು ಜೀವ ಎಂಬುದಾಗಿ ಜೀವ ಪ್ರತಿಯೋಗಂತ ಭೇದವನ್ನು ಇಟ್ಕೊಳ್ತೇವೆ. ಆ ರೀತಿಯಾಗಿ ಇಟ್ಕೊಂಡಾಗ ಅರ್ಥಾಂತರತ ರೂಪದೋಷ ಇದೆ ಅಂತಂದ್ರೆ ನಚೈವ ಅರ್ಥಾಂತರತ ರೂಪದೋಷ ಇಲ್ಲ. ಯಾಕೆಂತಂದ್ರೆ ಹಿಂದೆ ಅವರು ಏನ್ ಹೇಳಿದಂತಂದ್ರೆ ನಚ ಮುಕ್ತಸ್ಯ ಕುತೋಪಿ ಭೇದೋಸ್ತೆ ಅಂತ ಹೇಳ್ತಾ ಯತ್ ಪ್ರತಿಯೋಗಂತ ಭೇದವೂ ಕೂಡ ಇಲ್ಲ ಎಂಬುದಾಗಿ ಹೇಳಿದ್ರು. ಅಂಥವನನ್ನು ಕುರಿತು ನಾವು ಜೀವ ಪ್ರತಿಯೋಗಂತ ಭೇದವನ್ನು ಸಾಧನೆ ಮಾಡಿದ್ರು ಕೂಡ ಅರ್ಥಾಂತರತ ರೂಪ ದೋಷ ಬರೋದಿಲ್ಲ. ಆದ್ದರಿಂದಾಗಿ ನಾವು ಹೇಳಿರುವಂತಹ ಸಾಧ್ಯ ಸರಿ. ಯಾವ ಪಕ್ಷದಲ್ಲಿ ಭೇದ ಸಾಮಾನ್ಯ ಸರಿ ಅಂತಂದ್ರೆ ಅರ್ಥ ಆಗಿಲ್ಲ ಹೌದು ಅಂತಂದ್ರೆ ಭೇದ ಸಾಮಾನ್ಯವನ್ನ ಅಂತ ಹೇಳಿದಾಗ ಯಾಕಂದ್ರೆ ಆಚಾರ್ಯರು ಹೇಳಿದ್ದಾರೆ ಅವರು ಭೇದ ಸಾಮಾನ್ಯವನ್ನು ಒಪ್ಪಿದ್ದಲ್ಲ. ಆದ್ದರಿಂದ ನಮ್ಗೆ ಅದು ಉಪಯುಕ್ತ. ಪರಮಾತ್ಮನಿಗೂ ಮತ್ತು ಎಲ್ಲೂ ಒಪ್ಪಿಲ್ಲ. ಎಲ್ಲೂ ಒಪ್ಪಿಲ್ಲ. ಆದ್ದರಿಂದಾಗಿ ಈ ರೀತಿ ಅರ್ಥಾಂತರತ ದೋಷ ಬರೋದಿಲ್ಲ. ಈಗ ಇದ್ರ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಅಲ್ಲರಿ ಇಲ್ಲಿ ಅವಿವಕ್ಷಿತ ಪ್ರತಿಯೋಗಿ ವಿಶೇಷ ಭೇದತ್ವೇನ ಈಶ್ವರ ಭೇದ ಸಿದ್ಧವಾದ್ರು ಈಶ್ವರ ಭೇದತ್ವೇನ ಈಶ್ವರ ಭೇದ ಸಿದ್ಧವಾಗ್ಲಿಲ್ಲಲ್ಲ ಅಂತಂದ್ರೆ ಇಲ್ಲ ಈಶ್ವರ ಭೇದವನ್ನಾದ್ರೂ ಕೂಡ ನಾವು ಆಗಮಾದಿಗಳಿಂದ ನಾವು ಸಾಧನೆ ಮಾಡ್ತೇವೆ. ಅಲ್ಲರಿ ಈಶ್ವರ ಭೇದವಾದ್ರೂ ಇದೇ ಅನುಮಾನದಿಂದಲೇನೆ ಸಾಧನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ನಾವು ಸಾಧ್ಯವನ್ನ ಬೇರೆ ರೀತಿಯಾಗಿ ಪರ್ಯವಸಾನ ಮಾಡ್ತೇವೆ. ಏನಂತಂದ್ರೆ
ಪ್ರಾಗವಸ್ಥಾಯ ಮೇನ ಭೇದೇನ ವಿಶಿಷ್ಟ ತೇನೈವ ಭೇದೇನ ಮೋಕ್ಷೇಪಿ ಎಂಬುದಾಗಿ ಸಾಧನೆ ಮಾಡುತ್ತೆ. ಪ್ರಾಗವಸ್ಥಾಯ ಮೇನ ಭೇದೇನ ವಿಶಿಷ್ಟ ಅಂತಂದರೆ ಪರಮಾತ್ಮ ಪ್ರತ್ಯೇಕ ಭೇದೇನ ವಿಶಿಷ್ಟ. ಹೆಂಗೆ ಹೇಳ್ತೀರ ಅಂತಂದರೆ ಅವ್ರ ಸಂಸಾರಾವಸ್ಥೆ, ಸಂಸಾರಾವಸ್ಥೆಯಲ್ಲಿ ಪರಮಾತ್ಮ ಪ್ರತ್ಯೇಕ ಭೇದೇನ ವಿಶಿಷ್ಟ ಹೆಂಗೆ ಹೇಳ್ತೇನೆ ಅಂತಂದರೆ ಹಿಂದೆ ಅವರೇ ಹೇಳಿದ್ದಾರೆ, ಸಂಸಾರಿಗೆ ಭಗವಂತ ನಿಯಾಮಕ ಆದರೂ ಕೂಡ ಮುಕ್ತನಿಗೆ ನಿಯಾಮಕ ಅಲ್ಲ ಎಂಬುದಾಗಿ ಅವರೇ ಹೇಳಿದ್ದಾರೆ. ಆದ್ದರಿಂದಾಗಿ ಸಂಸಾರದಲ್ಲಿ ಏನ ಭೇದೇನ ವಿಶಿಷ್ಟ ಅಂದರೆ ಪರಮಾತ್ಮ ಪ್ರತ್ಯೇಕ ಭೇದೇನ ವಿಶಿಷ್ಟ. ತೇನೈವ ಭೇದೇನ ಮೋಕ್ಷೇಪಿ ಕೂಡ ಅಂದರೆ ಮೋಕ್ಷದಲ್ಲೂ ಕೂಡ ಪರಮಾತ್ಮ ಪ್ರತ್ಯೇಕ ಅಂತ ಭೇದವನ್ನೇ ಸಾಧನೆ ಮಾಡ್ತೀವಿ. ಆದ್ದರಿಂದಾಗಿ ಮೋಕ್ಷದಲ್ಲಿ ವ್ಯಾವಹಾರಿಕ ಭೇದ ಇಲ್ಲ ಸರ್, ಪಾರಮಾರ್ಥಿಕವಾದಂಥ ಭೇದನೆ ಇದೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಹೇತುವಿನ ಪರಿಷ್ಕಾರ ಮಾಡ್ತಾ ಇರಬೇಕಾದ್ರೆ ಮೊದಲಿಗೆ ಬಂಧಧ್ವಂಸಾಧಿಕರಣತ್ವಂ ಎಂಬುದಾಗಿ ನಾವು ಕೊನೆಗೆ ಪರ್ಯವಸಾನ ಮಾಡಿದೆ. ಅದರಲ್ಲಿ ಅವರು ಒಂದೊಂದು ವಿಶೇಷಣವನ್ನು ತೆಗಿತಾ ಏನು ವ್ಯರ್ಥ ವಿಶೇಷಣತಾ ದೋಷ ಇದೆ, ಆದ್ದರಿಂದಾಗಿ ವ್ಯಾಪ್ಯತ್ವ ಸಿದ್ಧಿರೂಪ ಅಂತ ದೋಷ ಬರುತ್ತೆ ಅಂತೇಳಿ ಅವ್ರು ಹೇಳಿದರೆ, ಅದಕ್ಕೆ ನಾವು ಹೇಳಿದ್ವಿ ಆ ರೀತಿಯಾಗಿ ಹೇಳ್ತಾ ಹೋದರೆ ಪ್ರಮೇಯತ್ವ ರೂಪವಂತ ಹೇತು ಕೂಡ ದುಷ್ಟ ಆಗಬೇಕಾಗ್ತದೆ ಅಂತಂದರೆ ಅದಕ್ಕೆ ಅವರು ಉತ್ತರ ಕೊಡಲಿಕ್ಕಾಗಿ ಈ ನಿಯಮವನ್ನು ಹೇಳ್ತಾ ಇದ್ದಾರೆ. ಏನಂತಂದರೆ ಹೇತು ವ್ಯವಚ್ಛೇದಕತ್ವೇನ ಪೃಥಗುಪಾದೇಯತೆ, ಹೇತು ವ್ಯವಚ್ಛೇದಕತ್ವೇನ ಪೃಥಗುಪಾದೇಯತೆ ತದೇವ ವಿಶೇಷಣಂ ಪ್ರಯೋಜನಾಂತರಂ ಅಪೇಕ್ಷತೆ ನ ಪುನಃ ತನ್ಮಾಂತರಾಂತರ್ಗತಂ ಎಂಬುದಾಗಿ ನಿಯಮವನ್ನು ಹೇಳ್ತಾರೆ. ಅಂತಂದರೆ ಅಂದರೆ ಯಾವ ವಿಶೇಷಣವು ಹೇತು ವ್ಯವಚ್ಛೇದಕತ್ವೇನ ಪೃಥಗುಪಾದೇಯತೆ ಅಂದರೆ ವಿಶೇಷಣವನ್ನಾಗಿ ಹೇತುವಿಗಿಂತಲೂ ಭಿನ್ನವನ್ನಾಗಿ ವಿಶೇಷಣವನ್ನು ಕೊಡ್ತೇವೆ, ಅದು ಪ್ರಯೋಜನಾಂತರಂ ಅಪೇಕ್ಷತೆ ಅಂತಂದರೆ ಸಾಧ್ಯ ಸಾಧಕತ್ವ ರೂಪ ಪ್ರಯೋಜನ ಅಂತರಂ ಅನ್ಯತ್ ಪ್ರಯೋಜನ ವ್ಯಭಿಚಾರ ಪರಿಹಾರ ರೂಪ ಪ್ರಯೋಜನ ಅಪೇಕ್ಷತೆ ನ ಪುನಃ ತನ್ಮಾಂತರಾರ್ಗತಂ. ದೃಷ್ಟಾಂತವನ್ನು ಕೊಡೋದಾದರೆ ಇದೆ ಪ್ರಮೇಯತ್ವ ರೂಪವಂತಹ ವಿಶೇಷಣ. ಇದಾದರೂ ಕೂಡ ಸಾಮಾನ್ಯಂ ಸಾಮಾನ್ಯಂ ಗುಣಕರ್ಮಾನ್ಯತ್ವ ಸಾಮಾನ್ಯಂ ದ್ರವ್ಯಂ ಗುಣಕರ್ಮಾನ್ಯತ್ವ ಇದಂ ದ್ರವ್ಯಂ ವಿಶಿಷ್ಟ ಸತ್ವಾತ್ ಎಂಬುದಾಗಿ ಇಲ್ಲಿ ಅದೇ ಇಲ್ಲಾದರೂ ಕೂಡ ಹೇತು ವ್ಯವಚ್ಛೇದಕತ್ವೇನ ವಿಶೇಷಣವನ್ನು ಕೊಟ್ಟಿದ್ದೇವೆ. ಆದ್ದರಿಂದಾಗಿ ಇಲ್ಲಿ ಅಂದರೆ ವಿಶೇಷಣವನ್ನು ಕೊಡದೇ ಇದ್ದರೆ ವ್ಯಭಿಚಾರ ರೂಪ ಅಂತ ದೋಷ ಬರುತ್ತೆ. ಅದರ ಪರಿಹಾರಕ್ಕಾಗಿ ವಿಶೇಷಣ ಇಲ್ಲಾದರೂ ಇಲ್ಲಿ ಏನು ವಿಶೇಷಣವು ಪ್ರಯೋಜನಾಂತರಂ ಅಪೇಕ್ಷತೆ ವ್ಯಭಿಚಾರ ಪರಿಹಾರ ರೂಪ ಪ್ರಯೋಜನಾಂತರ ನ ಪುನಸ್ತನ್ಮಾಂತರಾರ್ಗತಂ ಅಂತಂತಂದರೆ ಈ ಪ್ರಮೇಯತ್ವದಲ್ಲಿ ಇಲ್ಲಾದರೂ ಕೂಡ ಹೇತು ವ್ಯವಚ್ಛೇದಕತ್ವೇನ ವಿಶೇಷಣವನ್ನು ಕೊಟ್ಟಿಲ್ಲ. ಆದ್ದರಿಂದಾಗಿ ಇದಾದರೂ ಕೂಡ ಪ್ರಯೋಜನಾಂತರವನ್ನು ಅಪೇಕ್ಷಿಸ ಪಡೋದೆ ಕಿಂತು ಸಾಧ್ಯ ಸಾಧಕತ್ವ ರೂಪ ಪ್ರಯೋಜನವನ್ನೇ ಅಪೇಕ್ಷೆ ಪಡ್ತದೆ ಅಂತ ಹೇಳಿ ಹೇಳ್ತೇವೆ ಅಂತ ಅವರು ಉತ್ತರ ಕೊಟ್ಟರೆ ಅದಕ್ಕೆ ಸಮಂ ಪ್ರಕೃತಿ. ಹಾಗಾದರೆ ಇಲ್ಲೂ ಕೂಡ ಬಂಧಧ್ವಂಸಾಧಿಕರಣತ್ವ ಎಂಬಲ್ಲೂ ಕೂಡ ಇದು ಕೂಡ ಹೇತು ವ್ಯವಚ್ಛೇದಕತ್ವೇನ ಕೊಟ್ಟಂತಹ ವಿಶೇಷಣ ಅಲ್ಲ. ಆದ್ದರಿಂದಾಗಿ ಪ್ರಯೋಜನಾಂತರವನ್ನು ಅಂದರೆ ವ್ಯಭಿಚಾರ ಪರಿಹಾರ ರೂಪ ಪ್ರಯೋಜನಾಂತರವನ್ನು ಅಪೇಕ್ಷೆ ಪಡೋದಿಲ್ಲ, ಕಿಂತು ಸಾಧ್ಯ ಸಾಧಕತ್ವ ರೂಪ ಪ್ರಯೋಜನ ಅಪೇಕ್ಷೆ ಪಡ್ತದೆ. ಆದ್ದರಿಂದಾಗಿ ಈ ಹೇತು ಕೂಡ ದುಷ್ಟ ಅಲ್ಲ ಎಂಬುದಾಗಿ ನಾವು ನಿರೂಪಣೆ ಮಾಡಿದ್ದೇವೆ. ಆ ಸಮಯದಲ್ಲಿ ನಚ ಭಾವಾಭಾವ ವಿಲಕ್ಷಣಂ ಕ್ವಚಿದಾಗಮೋ ವಕ್ತಿ ಅನ್ನೋದು ಯಾವ ಆಗಮದ ವಾಕ್ಯ ಇಟ್ಕೊಂಡು ಹೊರಟಿದ್ದು, ಅಲ್ಲಿ ಏನು ಸಂಬಂಧ? ಅಂದರೆ ಈ ನಚ ಭಾವಾಭಾವ ವಿಲಕ್ಷಣಂ ಕ್ವಚಿದಾಗಮೋ ವಕ್ತಿ ಅಂತ ಯಾಕೆ ಹೇಳಿದ್ದು ಅಂತಂತಂದರೆ ಅನಿರ್ವಚನೀಯ ರೂಪ ವಿಷಯದಲ್ಲಿ ಯಾವುದೇ ವಿಧವಂಥ ಪ್ರಮಾಣ ಇಲ್ಲ ಅಂತ ಹೇಳಿದರೆ ಇಲ್ಲಿ ಆಗಮ ಪ್ರಮಾಣವನ್ನು ಕೊಡ್ತೇವೆ ಅಂತೇಳಿ ಹೊರಟರು. ಅಲ್ಲಿ ನಿರವಕಾಶ ಆಗಮವನ್ನು ಪ್ರಮಾಣವನ್ನು ಕೊಡ್ತಿರೋ ಸಾವಕಾಶ ಆಗಮವನ್ನು ಪ್ರಮಾಣವನ್ನು ಕೊಡ್ತಿರೋ. ಮೊದಲಿಗೆ ನಿರವಕಾಶ ಆಗಮವನ್ನು ಪ್ರಮಾಣವನ್ನಾಗಿ ಕೊಡಲಿಕ್ಕೆ ಬರೋಲ್ಲ ಅಂತ ಹೇಳಲಿಕ್ಕಾಗಿ ಆಚಾರವಾಕ್ಯ ಹೊರಟಿದೆ. ಇದು ನಚ ಭಾವಾಭಾವ ವಿಲಕ್ಷಣಂ ಕ್ವಚಿದಾಗಮೋ ವಕ್ತಿ ಎಂಬುದಾಗಿ. ಅಂದರೆ ಕ್ವಚಿತ್ ಅಂತಂದರೆ ಯಾವ ಪ್ರದೇಶದಲ್ಲೂ ಕೂಡ ಎಲ್ಲೂ ಕೂಡ ಅನಿರ್ವಚನೀಯ ಭಾವಾಭಾವ ವಿಲಕ್ಷಣತ್ವವನ್ನು ಹೇಳುವಂತಹ ಆಗಮ ಇಲ್ಲ ಎಂಬುದಾಗಿ ಆಚಾರ್ಯರ ವಾಕ್ಯ. ಅಂತ ಈ ರೀತಿಯಾಗಿ ಹೇಳೋ ಮೂಲಕ ಅನಿರ್ವಚನೀಯ ವಿಷಯದಲ್ಲಿ ಯಾವುದೇ ವಿಧವಂಥ ಪ್ರಮಾಣ ಇಲ್ಲ ಅಂತ ಹೇಳೋದು.
ಇಲ್ಲಿ ಆಚಾರ್ಯರಾದರೂ ಕೂಡ ಭಾವಾಭಾವಿ ಲಕ್ಷಣವೆಂಬುದಾಗಿ ಲಕ್ಷಣವನ್ನೇ ಯಾಕೆ ಹೇಳಿದ್ರು? ನಚ ಅನಿರ್ವಚನೀಯೇ ಅನಿರ್ವಚನೀಯ ವಿಷಯ ಕ್ವಚಿದಾಗಮೋ ವಕ್ತಿ ಎಂಬುದಾಗಿ ಹೇಳ್ಬೋದು. ಲಕ್ಷ್ಯ ಪ್ರಕ್ರಮವನ್ನು ಹೇಳ್ಬೋದಿತ್ತಲ್ಲ ಅಂತಂದರೆ ಇಲ್ಲಿ ಲಕ್ಷ್ಯ ಪ್ರಕ್ರಮವನ್ನು ಬಿಟ್ಟು ಲಕ್ಷಣವನ್ನೇ ಯಾಕೆ ಸ್ವೀಕಾರ ಮಾಡಿದ್ರು ಅಂತಂತಂದರೆ ಇದು ನಿರವಕಾಶ ಆಗಮ ನಿರಾಕರಣಕವಾದಂತಹ ವಾಕ್ಯ ಅನ್ನೋದನ್ನು ತಿಳಿಸುವುದಕ್ಕಾಗಿ ನಚ ಭಾವಾಭಾವಿ ಲಕ್ಷಣ ಕ್ವಚಿದಾಗಮೋ ವಕ್ತಿ ನಾಸದಾಸಿ ನೊಸದಾಸಿ ತದಾನೀಂ ನಾಸೀದ್ ರಜಾವ್ ವ್ಯೋಮಾಪರೋ ಎಂಬುದಾಗಿ ಶ್ರುತಿ. ಈ ಅವ್ರ ಪ್ರಕಾರ ಏನಂತಂದ್ರೆ ಪ್ರಳಯ ಕಾಲದಲ್ಲಿ ಸತ್ ನ ಆಸೀತು ಅಸತ್ ನ ಆಸೀತು ಕಿಂತು ವ್ಯೋಮಃ ತಮಃ ಅಪರ ರಜಃ ನಾಸೀತ್ ಅಂತಂದ್ರೆ ರಜ ಶಬ್ದೋಪಲಕ್ಷಿತ ಸತ್ವ ರಜಸ್ಸು ತಮಸ್ಸು ಇವ್ಯಾವು ಕೂಡ ಇದ್ದಿಲ್ಲ. ಕಿಂತು ತಮಸ್ಸು ಅಜ್ಞಾನ ಮಾತ್ರ ಇರ್ತು ಅಂತ ಹೇಳ್ತಾರೆ. ಅಂದ್ರೆ ಈ ಆಗಮದಿಂದಾಗಿ ಸತ್ಸದ್ವೈಲಕ್ಷಣ್ಯವನ್ನು ಹೇಳ್ತೇವೆ ಎಂಬುದಾಗಿ ಅವರು ಹೇಳಿದ್ರೆ ಇತ್ಯತ್ರ ಚ ಎಂಬುದಾಗಿ ಆಚಾರ್ಯ ಅಂತಂದ್ರೆ ಭಾವಾಭಾವ ವೈಲಕ್ಷಣ್ಯ ಅಂತ ಹೇಳಿದ್ದು ಇಲ್ಲಿ ರೂಢ್ಯರ್ಥವನ್ನ ಸ್ವೀಕಾರ ಮಾಡಬೇಕು ಅಂತಂದ್ರೆ ರೂಢ್ಯರ್ಥವನ್ನು ಸ್ವೀಕಾರ ಮಾಡಿದಾಗ ಸದ್ಸದ್ವೈಲಕ್ಷಣ್ಯ ಎಂಬುದಾಗಿ ಅರ್ಥವನ್ನು ಇಟ್ಕೊಳ್ತೇವೆ. ಆದ್ದರಿಂದಾಗಿ ಭಾವ ಅಂತಂದ್ರೆ ಭವತೀತಿ ಭಾವ ನಾಮ ಸತ್ ಅಂತ ಅರ್ಥ, ಅಭಾವ ಅಂದ್ರೆ ನ ಭವತೀತಿ ಅಭಾವ ನಾಮ ಅಸತ್ ಎಂಬುದಾಗಿ ಅರ್ಥ. ಈ ರೀತಿಯಾಗಿ ರೂಢ್ಯರ್ಥವನ್ನು ಇಟ್ಕೊಳ್ತೇವೆ. ಆದ್ದರಿಂದಾಗಿ ಅಥವಾ ಇನ್ನೊಂದು ಉತ್ತರ ಏನಂತಂದ್ರೆ ಭಾವಾಭಾವ ವಿಲಕ್ಷಣ ಅವರು ಸದ್ಸದ್ವೈಲಕ್ಷಣ್ಯ ಅಂತ ಹೇಳಿದ್ರು ಉಪಲಕ್ಷಣತೆ ಇಟ್ಕೊಳ್ಬೇಕು. ಭಾವಾಭಾವ ವೈಲಕ್ಷಣ್ಯ ಇತ್ಯಾದಿಯಾಗಿ ಅನೇಕ ವೈಲಕ್ಷಣ್ಯಗಳನ್ನು ಕೂಡ ಇಟ್ಕೊಳ್ಬೇಕು ಎಂಬುದಾಗಿ. ಅರ್ಥಾಪತ್ತಿಯಿಂದ ಹೇಗೆ ಸಾಧನೆ ಮಾಡ್ತೇವೆ ಅಂತಂದ್ರೆ ಮೊದಲಿಗೆ ಅವರು ಎರಡು ವ್ಯಾಪ್ತಿಗಳನ್ನು ಹೇಳ್ತಾರೆ. ಅಂತಂದ್ರೆ ಸಚ್ಚೇನ್ ನವಾಧ್ಯೇತ ಅಸಚ್ಚೇನ್ ನ ಪ್ರತೀಯತೆ ಎಂಬುದಾಗಿ. ಪ್ರಕೃತ ಜಗತ್ತಾದರೂ ಕೂಡ ಬಾಧಿತವಾಗ್ತಾ ಇದೆ, ಆದ್ದರಿಂದಾಗಿ ಸತ್ತಲ್ಲ, ಮತ್ತು ಪ್ರತೀತವಾಗ್ತಾ ಇದೆ ಆದ್ದರಿಂದಾಗಿ ಅಸತ್ತಲ್ಲ. ಆದ್ದರಿಂದಾಗಿ ಸದ್ಸದ್ವೈಲಕ್ಷಣ್ಯ ಸಿದ್ಧವಾಗ್ತದೆ ಎಂಬುದಾಗಿ ಈ ಅರ್ಥಾಪತ್ತಿಯಿಂದ ನಾವು ಸಾಧನೆ ಮಾಡ್ತೇವೆ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದೆ. ಇಲ್ಲ, ಈ ಅರ್ಥಾಪತ್ತಿಯಿಂದಾಗಿ ಸಾಧನೆ ಮಾಡ್ಲಿಕ್ಕೆ ಬರೋಲ್ಲ. ಯಾಕಂದ್ರೆ ಈ ವ್ಯಾಪ್ತಿಗಳೇ ಅನ್ನೋದು ಕಂಡಿಲ್ಲ. ಯಾಕೆಂತಂದ್ರೆ ಸಚ್ಚೇನ್ ನಬಾಧ್ಯತ ಅಂತ ಹೇಳ್ತದೆ, ಬಾಧಿತಂಚ ಜಗತ್ ಅಥವಾ ಸಣ್ಣ ಭವತಿ ಅಂತ ಹೇಳ್ತದೆ. ಆದ್ರೆ ಆ ರೀತಿಯಾಗಿ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಬ್ರಹ್ಮ ಬಾಧಿತನಾಗಿದ್ದಾನೆ. ಹೇಗೆ ಇಲ್ಲಿ ಎಂತಹ ಬಾಧ್ಯತೆಯನ್ನು ಒಪ್ತೇವೆ ಅಂತಂದ್ರೆ ಅನ್ಯಥಾ ವಿಜ್ಞಾತಸ್ಯ ಸಂವಿಜ್ಞಾನತ್ವ ರೂಪ ಬಾಧ್ಯತ್ವವನ್ನು ವಿಜ್ಞಾನ ವಿಷಯತ್ವ ರೂಪವಂತಹ ಬಾಧ್ಯತ್ವವನ್ನು ಒಪ್ತೇವೆ. ಏತಾದೃಶ ಬಾಧ್ಯತ್ವ ಪರಮಾತ್ಮನಲ್ಲಿದೆ. ಏನ್ಚ ಅವನು ಸತ್ ಅನ್ಯಥಾ ವಿಜ್ಞಾತಸ್ಯ ಅನ್ಯಗ್ರಂಥೈ ಅನ್ಯಥಾ ವಿಜ್ಞಾತಸ್ಯ ಅಂತಂದರೆ ಕ್ಷಣಿಕತ್ವೇನ ವಿಜ್ಞಾತಸ್ಯ ಸಮ್ಯಕ್ ವಿಜ್ಞಾತತ್ವ ಅಂತಂದ್ರೆ ಸ್ಥಾಯಿತ್ವೇನ ವಿಜ್ಞಾತತ್ವ ರೂಪ ಬಾಧ್ಯತ್ವ ಪರಮಾತ್ಮನಲ್ಲಿದೆ. ಅಲ್ಲಿ ಸತ್ವನೇ ಇದೆ. ಆದ್ದರಿಂದಾಗಿ ಈ ವ್ಯಾಪ್ತಿ ಕೊಡೋದಿಲ್ಲ. ಆದ್ದರಿಂದ ಇದರಿಂದಾಗಿ ಸದ್ವೈಲಕ್ಷಣವನ್ನು ಸಿದ್ಧ ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ಅಸಚ್ಚಿನ್ನ ಪ್ರತೀಯತ ಅಂತ ಹೇಳಿದ್ರಲ್ಲ, ಅದು ಸರಿಯಲ್ಲ. ಪ್ರತೀತಂಚ ಬ್ರಹ್ಮನು ಪ್ರತೀತನಾಗ್ತಾ ಇದ್ದ, ಆದ್ದರಿಂದಾಗಿ ಅಲ್ಲ ಶುಕ್ತಿರಜತ ಸರಿ ಅದು ಪ್ರತೀತವಾಗ್ತಾ ಇದೆ. ಹೇಗೆ ಅಂತಂದ್ರೆ ಇದಂ ಶಶವಿಷಾಣಂ ಎಂಬುದಾಗಿ ಹೇಳಿದ್ರಿಂದ ಆ ಪದದಿಂದಾಗಿ ಶಶವಿಷಾಣದ ಪ್ರತೀತಿ ಅನ್ನೋದು ಆಗ್ತಾ ಇದೆ. ಆದ್ದರಿಂದಾಗಿ ಅಲ್ಲಿ ಪ್ರತೀತವಾಗ್ತಾ ಇದೆ, ಕಿಂತು ಅದು ಅಸತ್ಯ ಆಗಿದೆ. ಆದ್ದರಿಂದಾಗಿ ಈ ವ್ಯಾಪ್ತಿಯು ಕೂಡ ಸರಿಯಲ್ಲ. ಆದ್ದರಿಂದಾಗಿ ಈ ಅರ್ಥಾಪತ್ತಿಯಿಂದಾಗಿಯೂ ಕೂಡ ಸದ್ವೈಲಕ್ಷಣವನ್ನು ಸಾಧನೆ ಮಾಡಬೇಕು. ಅನ್ಯಥಾ ಜ್ಞಾತ ಸಮಜ್ಞಾನ ವ್ಯಾಖ್ಯಾನ ಅದೇ ಅಸತಃ ಅಪರೋಕ್ಷತೆಯ ನ ಪ್ರತೀಯತೆ ಅಂತ ಹೇಳ್ತೀವಿ ಅಂತಂದ್ರೆ ಅದು ಸರಿಯಲ್ಲ. ಯಾಕೆಂತಂದ್ರೆ ಅಸತಃ ಪ್ರತೀತಿ ವಿನ ಅಸದ್ವೈಲಕ್ಷಣ್ಯ ಜ್ಞಾನ ಅನುಪಪತ್ತಿ ಎಂಬುದಾಗಿ ಆಚಾರ್ಯರು ಉತ್ತರವನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ ಅಸತ್ತಿಗೆ ಪ್ರತೀತಿಯನ್ನು ಒಪ್ಪದೇ ಇದ್ರೆ ಅಸದ್ವೈಲಕ್ಷಣ್ಯ ಅನ್ನೋದೇ ಕೂಡದೆ ಹೋಗ್ಬೇಕಾಗತ್ತೆ. ಅಸದ್ವೈಲಕ್ಷಣ್ಯ ಜ್ಞಾನ ಅನ್ನೋದು ಕೂಡದೆ ಹೋಗ್ಬೇಕಾಗತ್ತೆ. ಅದಕ್ಕಾಗಿ ಯಾಕೆ ಅಂತಂದ್ರೆ ಅಸತ್ತಿಗೆ ಪ್ರತೀತಿಯನ್ನು ಒಪ್ಪದೇ ಇದ್ರೆ ಅಸದ್ವೈಲಕ್ಷಣ್ಯ ಜ್ಞಾನ ಬರದೇ ಹೋಗ್ಬೇಕಾಗ್ತದೆ. ಅಂತಂದ್ರೆ ಅಭಾವ ಜ್ಞಾನಂ ಪ್ರತಿ ಅದೇ ಅಭಾವ ಬುದ್ಧಿಂ ಪ್ರತಿ ಪ್ರತಿಯೋಗಿ ಜ್ಞಾನಂ ಕಾರಣಂ
ಅಂದರೆ ಅಸದ್ವೈಲಕ್ಷಣ್ಯ ಎಂಬುದು ಅಂದರೆ ಭೇದ ಜ್ಞಾನ. ಭೇದ ಜ್ಞಾನಂ ಪ್ರತಿ ಪ್ರತಿಯೋಗಿ ಜ್ಞಾನಂ ಕಾರಣ. ಇಲ್ಲಿ ಅಸದ್ವೈಲಕ್ಷಣ್ಯ ಜ್ಞಾನ ಬರಬೇಕಂತಂದ್ರೆ ಅಸತ್ತಿನ ಜ್ಞಾನ ಇರಬೇಕು. ಅಸತ್ತಿಗೆ ಪ್ರತೀತಿಯನ್ನು ಹೇಳದೇ ಇದ್ರೆ ಅವಾಗ ಅಸದ್ವೈಲಕ್ಷಣ್ಯ ಜ್ಞಾನ ಅನ್ನೋದೇ ಬರದೇ ಹೋಗ್ಬೇಕಾಗ್ತದೆ. ಅದರಿಂದಾಗಿ ಅಸತ್ಯ ಪ್ರತೀತಿಯನ್ನು ಹೌದು ಹೌದು. ಹೇಗೆ ಅಂತಂದರೆ ಮೊದಲಿಗೆ ಸಂಶಯ ಇಲ್ಲದೇನೆ ಪ್ರಶ್ನೆ ಬಂದಿದ್ದು ಹೇಗೆ ಅಂತಂದರೆ ಒಂದು ಅಂದರೆ ಕಿಯಂತಹ ತನೆಯಹ ತವ ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ. ಇಲ್ಲಿ ಆದರೂ ಕೂಡ ಅವನಿಗೆ ಸಂಶಯ ಇಲ್ಲ. ಯಾಕಂದರೆ ಸಂಶಯ ಇರಬೇಕಂತಂದರೆ ಕೋಟಿ, ಸಾಧಾರಣ ಧರ್ಮಜ್ಞಾನ, ನಿಶ್ಚಯ ಪ್ರಮಾಣ ಇತ್ಯಾದಿಗಳಿಂದಾಗಿ ಸಂಶಯ ಅನ್ನೋದು ಬರುತ್ತೆ. ಪ್ರಕೃತಿಯಲ್ಲಿ ಕೋಟಿಗಳೇ ಇಲ್ಲ, ಆದ್ದರಿಂದಾಗಿ ಸಂಶಯ ಇಲ್ಲ. ಆದ್ರೂ ಪ್ರಶ್ನೆ ಮಾಡಿದ್ದಾನೆ, ಆದ್ದರಿಂದಾಗಿ ಸಂಶಯ ಇಲ್ಲದೇನೆ ಪ್ರಶ್ನೆ ಬರ್ತದಲ್ಲ ಅಂತೇಳಿ ಒಂದು ದೃಷ್ಟಾಂತ ಕೊಟ್ಟರೆ ಅದಕ್ಕೆ ಹೇಳ್ತಾರೆ ಇಲ್ಲ, ಇಲ್ಲಿಯೂ ಕೂಡ ಸಾಧಾರಣ ಧರ್ಮದಿಂದಲೇ ಸಂಶಯ ಅನ್ನೋದು ಬಂದಿದೆ. ಹೇಗೆ ಅಂತಂದರೆ ಅವನು ವಿವಾಹಿತನಾಗಿದ್ದಾನೆ ಎಂಬುದಾಗಿ ತಿಳಿದ ಕೂಡಲೇ ಅವನಿಗೆ ಕೋಟಿಗಳ ಅಂತಂದರೆ ಎಷ್ಟು ಜನ ಕಿಯಂತಹ ತನಿಯ ಅಂತೇಳಿ ಏಕತ್ವ ಪುತ್ರತ್ವ ರೂಪ ಸಾಧಾರಣದ, ಇದರಿಂದಾಗಿ ಏಕತ್ವ ದ್ವಿತ ಕೋಟಿಗಳ ಸ್ಮರಣೆ, ಇದರಿಂದಾಗಿ ಸಂಶಯ ಬರುತ್ತೆ. ಅದರಿಂದಾಗಿ ಪ್ರಶ್ನೆ ಮಾಡೋದು ಕಿಯಂತಹ ತನಿಯ ತವ ಎಂಬುದಾಗಿ. ಇಲ್ಲಿ ಚಿಕ್ಕ ಕಿಯಂತಹ ತನ ಅದೇ ಇಲ್ಲಿ ಪ್ರಶ್ನೆ ಮಾಡ್ತೇವೆ ಏನಂತ, ಅಲ್ಲ ಕಿಯಂತಹ ತನಿಯ ತವ ಎಂಬುದಾಗಿ ಯಾಕೆ ಮಾಡಬೇಕಿತ್ತು, ಏಕೋವಾ ದೂವ ಎಂಬುದಾಗಿ ಪ್ರಶ್ನೆ ಮಾಡ್ಬೋದತ್ತಲ್ಲ. ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರೆ ಗೌರವ ಇದೆ, ಆದ್ದರಿಂದಾಗಿ ಸಾಮಾನ್ಯತಃ ಕಿಯಂತಹ ತನಿಯ ತವ ಎಂಬುದಾಗಿ ಪ್ರಶ್ನೆ ಮಾಡಿದ್ದಾರೆ. ವಿನಾಮಾಯ ದೃಶ್ಯತೆ ವಿಶ್ವವೀಶ್ವರ. ನಹಿ ಅಜ್ಞಾನಸ್ಯ ನಹಿ ಅಜ್ಞಾನಸ್ಯ ಘಟಾಶ್ರಯತ್ವಂ ವಾ ಬ್ರಹ್ಮಾಶ್ರಯತ್ವಂ ವಾ ನಾಸ್ತಿ ಅಂತಾರಲ್ಲ, ವಾ ಶಬ್ದಕ್ಕೆ ಅರ್ಥ ಏನು? ನಹಿ ಅಜ್ಞಾನಸ್ಯ, ಹೌದಾ? ನಾ ಕೇಳಿದ್ದಕ್ಕೆ ಗೊತ್ತಾಯ್ತಾ? ನಹಿ ಅಜ್ಞಾನಸ್ಯ ಘಟಾಶ್ರಯತ್ವಂ ಬ್ರಹ್ಮಾಶ್ರಯತ್ವಂ ವಾ ನಾಸ್ತಿ. ಅದೇ ನಾಸ್ತಿ. ವಾ ಶಬ್ದಕ್ಕೆ ಅರ್ಥ ಏನಲ್ಲಿ? ವಾ ಅಂದರೆ ಅಥವಾನ, ಉಪಮ. ವಾ ಶಬ್ದ ಉಪಮಾಯಂ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಎಂಬುದಾಗಿ ಶ್ರುತಿ. ಈ ಶ್ರುತಿ ಏನು ಹೇಳುತ್ತೆ ಅಂತಂದರೆ ವಾಚಾರಂಭಣಂ ಅಂತಂತಂದರೆ ವಾಗೀಂದ್ರಿಯೇಣ ಆರಭ್ಯಮಾನಂ ಎಂಬುದಾಗಿ ಅರ್ಥ. ಅಂತಂತಂದರೆ ಸರಿ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಎಂಬುದಾಗಿ ಶ್ರುತಿ. ಅವ್ರು ಹೇಳೋ ಅರ್ಥ ಏನಂತಂದರೆ ವಾಚಾರಂಭಣಂ ಅಂತಂತಂದರೆ ಕೇವಲ ವಾಗೀಂದ್ರಿಯೇಣ ಆರಭ್ಯಮಾನಂ ಅಂತಂದರೆ ಘಟಪಟಾದಿ ಇತ್ಯಾದಿಕಂ ಅಸ್ತಿ ಇತಿ ಆರಭ್ಯತೆ ಅಂತಂದರೆ ಅಸತ್ಯ ಎಂಬುದಾಗಿ ಅರ್ಥ. ಮೃತ್ತಿಕಾ ಇತ್ಯೇವ ಸತ್ಯಂ ಅಂದರೆ ಮೃತ್ತಿಕಾ ಅನ್ನೋದೇನಿದೆ ಇದು ಮಾತ್ರ ಸತ್ತು, ಇನ್ನು ಘಟ ಇತ್ಯಾದಿಗಳೆಲ್ಲವೂ ಕೂಡ ಶರ ಉದಂಚನ ಇತ್ಯಾದಿಗಳೆಲ್ಲವೂ ಕೂಡ ಅಸತ್ಯ ಎಂಬುದಾಗಿ ಅವ್ರು ಹೇಳ್ತಾರೆ. ಆದರೆ ಈ ರೀತಿಯಾಗಿ ಅರ್ಥ ಅಲ್ಲ. ಕಿಂತು ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂತಂತಂದರೆ ಸಂಸ್ಕೃತ ಇತ್ಯಾದಿ ಶಬ್ದಗಳೇನಿವೆ ಇವುಗಳು ಮಾತ್ರ ನಿತ್ಯ, ಮೃತ್ತಿಕಾ ಇತ್ಯವ ವಾಚಾರಂಭಣ ಅಂತಂದರೆ ಪ್ರಾಕೃತ ಶಬ್ದಾದಿಗಳೇನಿವೆ ಇವೆಲ್ಲವೂ ಅನಿತ್ಯ, ಮೃತ್ತಿಕಾ ಇತ್ಯವ ಸತ್ಯಂ ಅಂತಂದರೆ ಮೃತ್ತಿಕಾ ಎಂಬುದಾಗಿ ಸಂಸ್ಕೃತ ವಾಂಗ್ಮಯ ಇದೆ ಇದು ಮಾತ್ರ ನಿತ್ಯ ಎಂಬುದಾಗಿ ಹೇಳೋದು ನಮ್ಮ ಅಭಿಪ್ರಾಯ. ಆಚಾರ್ಯ ಹೌದು ಅದೇ ಟೀಕ ಹಾಂ ಹೌದು ಅಲ್ಲ ಮೃತ್ತಿಕ ಇತ್ಯೇವ ಸತ್ಯಂ ಅಂತಂದರೆ ಇತ್ಯಾದಿ ವಚನಂ ಸತ್ಯಂ ಎಂಬುದಾಗಿ ಅರ್ಥ.
ವಾಕ್ಯಗಳು ವಾಚಾರಂಭಣಂ ಅಂತಂದ್ರೆ ವಾಗೀಂದ್ರಿಯಣ ಆರಂಭಣಂ ಅಂತ ಅರ್ಥ. ಅಂತಂದ್ರೆ ಪ್ರಾಕೃತ ಇತ್ಯಾದಿ ಶಬ್ದಗಳು. ಅಂದ್ರೆ ನಮ್ಮ ಪ್ರಕಾರ ಭಿನ್ನ ಪದ ನಮ್ಮ ಅಂದ್ರೆ ನಿತ್ಯತ್ವವನ್ನು ಹೇಳೋ ಮೂಲಕ ಇದು ಪ್ರಧಾನ ಎಂಬುದಾಗಿ ತಿಳಿಯುತ್ತದೆ. ಸಂಸ್ಕೃತ ಶಬ್ದ ಅದು ಪ್ರಾಕೃತ ಭಾಷೆಯು ಅಪ್ರಧಾನ ಎಂಬುದಾಗಿ ತಿಳಿದೆ. ಈ ಪ್ರಧಾನ ಅಪ್ರಧಾನಗಳಿಂದಾಗಿ ಏನು ತಿಳಿತ ಅಂತಂದರೆ, ಯಾವುದು ಪ್ರಧಾನವಾಗಿರ್ತೋ ಪ್ರಧಾನ ಜ್ಞಾನದಿಂದಾಗಿ ಅಪ್ರಧಾನವು ಜ್ಞಾತವಾದಂತೆ ಆಗುತ್ತೆ. ಹಾಗೆ ಇಲ್ಲೂ ಕೂಡ ಬ್ರಹ್ಮನ ಜ್ಞಾತನಾದರೆ ಜಗತ್ತು ಕೂಡ ಜ್ಞಾತವಾದಂತೆ ಆಗುತ್ತೆ ಎನ್ನೋದು ಅಭಿಪ್ರೇತವಾಗಿದೆ ಈ ಶ್ರುತಿಗೆ. ಯಾವುದು ಉತತಮಾದೇಶ ಅಪ್ರಾಕ್ಷ ಅನ್ನೋದು ಹೇಳಲಿಕ್ಕಾಗಿ ದೃಷ್ಟಾಂತವನ್ನಾಗಿ ಕೊಟ್ಟಿದ್ದು. ಅಂದರೆ ತಿಳಿಯೋದಿಲ್ಲ, ತಿಳಿದಂತೆ ಆಗುತ್ತೆ. ತಿಳಿದಂತೆ ಅಂತ ಅಂದ್ರೆ ಪ್ರಧಾನ ಜ್ಞಾನದಿಂದಾಗಿ ಏನು ಪ್ರಯೋಜನ ಆಗುತ್ತೋ ಅದು ಅಪ್ರಧಾನವಾದಂತಹದ್ರಿಂದ ಕೂಡ ಅಪ್ರಧಾನವಾದದ್ರಿಂದ ಏನು ತಿಳಿದಂತಾಗುತ್ತೋ ಅದು ಪ್ರಧಾನ ಜ್ಞಾನದಿಂದಲೂ ಕೂಡ ತಿಳಿದಂತೆ ಆಗುತ್ತೆ. ಅದೇ ಪ್ರಯೋಜನ. ಅಲ್ಲಿ ಏನಂತಂದ್ರೆ ಈ ಶ್ರುತಿಗಳನ್ನ ಏನು ಹೇಳ್ತವೆ ಅಂತಂದ್ರೆ, ಪ್ರಳಯ ಕಾಲದಲ್ಲಿ ಬ್ರಹ್ಮ ಇದ್ದಾನೆ ಎಂಬುದಾಗಿ ಶ್ರುತಿಗಳು ಹೇಳ್ತವೆ. ಸೃಷ್ಟಿಯಾದಿಗಳನ್ನೇ ಯಾಕೆ ಹೇಳಿದಂತಂದ್ರೆ ಇವನು ಪ್ರಧಾನ ಎಂಬುದಾಗಿ ತಿಳಿಸುವುದಕ್ಕಾಗಿ ಸೃಷ್ಟಿಯಾದಿಗಳನ್ನು ಹೇಳಿದ್ದು. ಪ್ರಧಾನನಾಗಿದ್ದಾನೆ ಬ್ರಹ್ಮ ಎನ್ನುವುದನ್ನು ಪ್ರಾಧಾನ್ಯವನ್ನು ತಿಳಿಸುವುದಕ್ಕಾಗಿ ಸೃಷ್ಟಿಯಾದಿಗಳನ್ನು ಹೇಳಿದ್ದು. ಈ ವಾಕ್ಯ ಯಾಕೆ ಬಂತು ಅಂತಂದ್ರೆ, ತಾನ್ಯಹಂ ವೇದ ಸರ್ವಾಣಿ ನತ್ತುಂ ವೇದ ಪರತ್ತ ಅಂತಂದ್ರೆ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ತಿಳಿದಂತಹ ವ್ಯಕ್ತಿ ಅಂದ್ರೆ ಇದು ಯಾಕೆ ಹೇಳಿದ್ದು ಅಂತಂದ್ರೆ ಭೇದವನ್ನು ತಿಳಿಸುವುದಕ್ಕಾಗಿ ಈ ವಾಕ್ಯವನ್ನು ಹೇಳಿದ್ದು. ಜೀವನಿಗೂ ಮತ್ತು ಈಶ್ವರನಿಗೂ ಭೇದವನ್ನು ಯಾಕೆ ಅಂತಂತಂದ್ರೆ ಅದೇ ಭೇದ ಇದೆ ಅನ್ನೋ ವಿಷಯದಲ್ಲಿ ಆಗಮವನ್ನು ಕೊಡ್ತಾ ಭೇದ ಅನ್ನೋದು ನನಗೂ ಈಶ್ವರನಿಗೂ ಮತ್ತು ಜೀವನಿಗೂ ಭೇದ ಅನ್ನೋದು ಪ್ರತ್ಯಕ್ಷ ಸಿದ್ಧವಾಗಿದೆ. ಯಾರಿಗೆ ಅಂತಂದ್ರೆ ಈಶ್ವರನಿಗೆ ಪ್ರತ್ಯಕ್ಷ ಸಿದ್ಧವಾಗಿದೆ ಅನ್ನೋದನ್ನ ಈಶ್ವರನೇ ಹೇಳಿದ್ದಾನೆ ಅಂತ ಹೇಳ್ತಾ ಈ ವಾಕ್ಯವನ್ನು ಹೇಳಿದ್ದಾರೆ. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತವರಂತವ. ತಾನ್ಯಹ ಅಂತಂದ್ರೆ ನಿನ್ನ ಹಿಂದಿನ ಜನ್ಮ ಇತ್ಯಾದಿಗಳ ಎಲ್ಲವನ್ನು ಕೂಡ ನಾನು ತಿಳಿದಿದ್ದೇನೆ ಅನ್ನೋದನ್ನ ಈ ವಾಕ್ಯದಿಂದ ಹೇಳಿದೆ. ಅದೇ ಭೇದವನ್ನು ತಿಳಿಸುವುದಕ್ಕೆ ಅಂದ್ರೆ ಯುಕ್ತಿಯನ್ನು ಕೊಡುವ ಮೂಲಕ ಅದೇ ಸರ್ವಜ್ಞತ್ವ ಅಲ್ಪಜ್ಞತ್ವ ರೂಪ ಇದು ವಿರೋಧ ಧರ್ಮದಿಂದಾಗಿ ತಿಳಿಸೋದಂಗೆ ಆಯ್ತು. ಭೇದವನ್ನು ತಿಳಿಸೋದಕ್ಕಾಗಿ ಹಂಗೆ ಹೇಳಿ. ಮುಕ್ತಾಮುಕ್ತರಿಗೆ ಭೇದ ಇಲ್ಲದೆ ಹೋದ್ರೆ ಏನು ಸಮಸ್ಯೆ? ಮುಕ್ತಾಮುಕ್ತರಿಗೆ ಭೇದ ಇಲ್ಲದೆ ಹೋದರೆ ಎರಡು ಸಮಸ್ಯೆ. ಒಂದು ಸಂಸಾರಿಗೆ ಮುಕ್ತತ್ವ ಅನುಭವ ಅಥವಾ ಮುಕ್ತನಿಗೆ ಸಂಸಾರದ ಅನುಭವ ಬರಬೇಕಾಗತ್ತೆ. ಮುಕ್ತನಿಗೆ ಸಂಸಾರದ ಅನುಭವ, ಸಂಸಾರಿಗೆ ಮುಕ್ತಾಮುಕ್ತಯೋ ಭೇದಾಭಾವೆ ಮುಕ್ತಸ್ಯ ಸಂಸಾರ ಅನುಭವ ಸಂಸಾರೇಣ ಮುಕ್ತತ್ವಾನುಭವ ಸ್ಯಾತ್ ಎಂಬುದಾಗಿ ಆಚಾರ. ಅಂತಂದ್ರೆ ಅಂದರೆ ಮುಕ್ತನಿಗೂ ಮತ್ತು ಸಂಸಾರಿಗೂ ಐಕ್ಯವನ್ನು ಹೇಳ್ತೇವೆ. ಆದ್ದರಿಂದಾಗಿ ಅವನಿಗೆ ಅಂತಃಕರಣ ಇದ್ದರೆ ಅದರಿಂದಾಗಿ ಭೇದ ಏನು ಅಲ್ಲ, ಐಕ್ಯ ಇದೆ. ಆದ್ದರಿಂದಾಗಿ ಅಂತ ಅಜ್ಞಾನ ಇದ್ರೆ ಬರುತ್ತೆ. ಪ್ರಕೃತ ಮುಕ್ತನಿಗಾದ್ರೂ ಅಜ್ಞಾನ ಇಲ್ಲ, ಆದ್ದರಿಂದಾಗಿ ಅವನಿಗೆ ಅಂತಃಕರಣ
ಹಾಂ ಇದು ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಮಿಷಂ ಪುರುಷಂ ಬ್ರಹ್ಮಯೋನ್ ಈ ವಾಕ್ಯ ಯಾಕೆ ಬರುತ್ತೆ ಅಂತಂತಂದರೆ ಇದು ಕೂಡ ಭೇದವನ್ನು ಹೇಳಲಿಕ್ಕಾಗೇನೆ ಈ ವಾಕ್ಯ ಅನ್ನೋದು ಹೊರಟಿದೆ. ಅಂತಂತಂದರೆ ಪಶ್ಯ ಅಂತಂದರೆ ಪಶ್ಯತೀತಿ ಪಶ್ಯ ಜೀವ ಯದಾ ರುಗ್ಮವರ್ಣ ಅಂದರೆ ಸುವರ್ಣಮಯ ವರ್ಣ ಉಳ್ಳಂತಹ ಈಶ್ವರನನ್ನು ಯಾವಾಗ ನೋಡ್ತಾನೋ ಆವಾಗ ಅವನು ಪರಮಂ ಸಾಮ್ಯಂ ಉಪೈತಿ ಅಂತ ಹೇಳೋ ಮೂಲಕ ಆಚಾರ್ಯ ಹೇಗೆ ಅಂತಂದರೆ ಪರಮಂ ಸಾಮ್ಯ ಅನ್ನೋದು ಸಂಸಾರಾವಸ್ಥೆಯಲ್ಲೂ ಕೂಡ ಇದೆ ಅಲ್ಲ. ಹೇಗೆ ಅಂತಂದರೆ ಸಾಮ್ಯ ಅನ್ನೋದು ಜ್ಞಾನಾಧಾರತ್ವೇನ ಸಾಮ್ಯ ಅಂದರೆ ಸಾಮ್ಯ ಭೇದಘಟಿತ ಇದ್ರಿಂದ ಪರಮಂ ಸಾಮ್ಯಂ ಅಂತ ಹೇಳೋ ಮೂಲಕ ಭೇದ ಇದೆ ಅಂತ ಹೇಳಿದಂಗೆ ಆಯ್ತು. ಮೋಕ್ಷ ಏನ ಅಂದರೆ ಸ್ವರೂಪಾನಂದ ಅಭಿವ್ಯಕ್ತ ಆಗೋದೇ ಪರಮಸಾಮ್ಯ. ಹಾಗೆ ಅಲ್ಲ, ನಮಗಿರುವಂಥ ಸ್ವರೂಪಾನಂದ ಅಭಿವ್ಯಕ್ತವಾಗುತ್ತೆ, ಪರಮಾತ್ಮನಂತೆ ಆಗೋದಿಲ್ಲ. ಅವನಿಗೆ ನಿತ್ಯ ಅಭಿವ್ಯಕ್ತ, ನಮಗೆ ಆವಾಗ ಅಭಿವ್ಯಕ್ತವಾಗುತ್ತೆ. ಅಭಿವ್ಯಕ್ತ ಆಚಾರ್ಯ ವಿರುದ್ಧವತ ಎಂಬುದಾಗಿ ಯಾಕೆ ಹೇಳಿದ್ರು ಅಂತ ವಿರುದ್ಧವತ ಎಂಬುದು ವಿರುದ್ಧವತ ಎಂಬುದಾಗಿ ಯಾಕೆ ಹೇಳಿದ್ರು ಅಂತ ಹೌದು. ಶ್ರುತಿಗಳಲ್ಲಿ ಪಾರಮಾರ್ಥಿಕವಂತಹ ವಿರೋಧ ಇಲ್ಲ, ಇದ್ದಂತೆ ಕಾಣುತ್ತೆ, ಅದಕ್ಕಾಗಿ ಪಾರಮಾರ್ಥಿಕ ವಿರೋಧ ಇಲ್ಲ ಅನ್ನೋದನ್ನು ಹೇಳೋದಕ್ಕಾಗಿ ವಿರುದ್ಧವತೆ ಎಂಬುದಾಗಿ ಹೇಳಿದೆ. ಸಾಕು ಇಲ್ಲಿಗೆ ಅನಿಸುತ್ತೆ. ಮಾರ್ಕ್ಸ್ ಹಾಕಿ ಕೊಡ್ರಿ ಹುಡುಗನಿಗೆ. ಒಬ್ರು ಯಾರ ಜಿ ಪಿ ನಾಗರಾಚಾರ್ಯ ಒಂದು ನಿಮಿಷ ಮಾತಾಡಿರು. ಆಕಾಶ ಎಂಬುವಂಥ ವ್ಯಕ್ತಿ ಹೆಸರಿಗೆ ಸರಿಯಾಗಿ ಶಬ್ದ ಗುಣಕಂ ಆಕಾಶಂ ಅಂತಿರುವುದು. ಅದರಿಂದ ಪ್ರಾರಂಭದಲ್ಲಿಯೇ ವಿಕಲ್ಪವನ್ನು ಏನು ಭೇದ ವಿಷಯದಲ್ಲಿ ವಿಕಲ್ಪ ಮಾಡಿಕೊಂಡು ಅದಕ್ಕೆ ಸಮಂಜಸವಾಗಿರ್ತಕ್ಕಂತಹ ಆ ಟೀಕಾಕಾರ ಹೇಳ್ತಕ್ಕಂಥ ಉತ್ತರವನ್ನು ಸ್ವಲ್ಪವೂ ವ್ಯತ್ಯಾಸ ಬಾರದ ಹಾಗೆ ಉತ್ತರವನ್ನು ಅನುವಾದವನ್ನು ಮಾಡಿದ್ದಾರೆ. ಅದರಿಂದ ಶಬ್ದ ಗುಣಕಂ ಆಕಾಶಂ ಎಂತಕ್ಕಂತಹ ಏನು ತಾರ್ಕಿಕರ ಲಕ್ಷಣ ಇದೆ ಅದಕ್ಕೆ ಅನುಗುಣವಾಗಿ ಆಕಾಶ ಬಹಳ ಸುಂದರವಾಗಿ ಅನುವಾದವನ್ನು ಮಾಡಿದ. ಅಷ್ಟು ಮಾತ್ರ ಅಲ್ಲ, ಏನು ಮುಂದೆ ಪ್ರಶ್ನೆ ಕೇಳಿದ್ದಾರೆ ಅದು ಕೂಡ ಸಮಂಜಸವಾಗಿ ಉತ್ತರವನ್ನು ಕೊಟ್ಟಿದ್ದಾನೆ. ಅದರಿಂದ ಆ ಪಾಠ ಹೇಳಿರ್ತಕ್ಕಂತಹ ಅಧ್ಯಾಪಕರು ಒಳ್ಳೆಯ ರೀತಿಯಲ್ಲಿ ನಾವು ಯಾವಾಗಲೂ ಅಧ್ಯಾಪಕರನ್ನು ಗುರುತಿಸೋದು ಹೇಗೆ ಅಂತಂದರೆ ಶಿಷ್ಯ ಯಾವ ರೀತಿಯಲ್ಲಿ ಅವನು ಉತ್ತರವನ್ನು ಕೊಡ್ತಾನೆ, ಅನುವಾದ ಮಾಡ್ತಾನೆ. ಶಾಸ್ತ್ರದಲ್ಲಿ ಎರಡು ರೀತಿಯಲ್ಲಿ ಪರೀಕ್ಷೆ. ಒಂದು ಶಾಸ್ತ್ರದ ಶಾಸ್ತ್ರೀಯ ಭಾಷೆಯಲ್ಲಿ ಅನುವಾದವನ್ನು ಮಾಡಿ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥದ್ದು, ಅಲ್ಲಿ ಬಂದ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥದ್ದು. ಎರಡನೇದು ಸಮಗ್ರವಾಗಿರ್ತಕ್ಕಂತಹ ಶಾಸ್ತ್ರವನ್ನು ಪ್ರತಿಯೊಂದು ವಾಕ್ಯವನ್ನು ಅರ್ಥ ಮಾಡಿಕೊಂಡಿದ್ದಾನೆ ಎನ್ನುವುದನ್ನು ಪರೀಕ್ಷೆ ಮಾಡತಕ್ಕಂಥದ್ದು ಇನ್ನೊಂದು. ಎರಡೂ ರೀತಿಯಲ್ಲಿ ಆಕಾಶ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದಾನೆ. ಅದರಲ್ಲಿ ತನಗೆ ಪಾಂಡಿತ್ಯ ಇದೆ ಅನ್ನೋದನ್ನ ತೋರಿಸಿದ್ದಾನೆ. ಪಾಂಡಿತ್ಯ ಅಲ್ಲ, ಅದು ಅವನಿಗೆ ವ್ಯುತ್ಪತ್ತಿ ಬಂದಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಅದು ನಮಗೆ ತಿಳಿದು ಬರ್ತಾ ಇದೆ ಅಂತ ಹೇಳ್ತಾ ಆ ಆಕಾಶವನ್ನು ಎಲ್ಲ ವಿದ್ವಾಂಸರ ಪರವಾಗಿ ತುಂಬು ಹೃದಯದಿಂದ ಅಭಿನಂದಿಸ್ತಾ ಇದ್ದೇವೆ. ಈಗ 2-3 ವಿದ್ಯಾರ್ಥಿಗಳಲ್ಲಿ ವೈಶಿಷ್ಟ್ಯ ಏನಂತಂದ್ರೆ ವಿದ್ಯಾರ್ಥಿಗಳು ನಿರರ್ಗಳವಾಗಿ ಹೇಳ್ತಾ ಇರ್ತಾರೆ. ಯಾವ ಭಯ ಸಂಕೋಚ ಇಲ್ಲದೆ ಸ್ಥೈರ್ಯಗಳಿಂದ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿ ದಶೆಯಲ್ಲಿ ಬಹಳ ಕಷ್ಟ. ನಮ್ಮ ಅನುಭವದಲ್ಲಿ ಈಗಿನ ಕಾಲ ಬದಲಾಗಿದೆ, ಇರಲಿ ಒಳ್ಳೆಯ ಬದಲಾವಣೆ, ಬಹಳ ಸಂತೋಷಕರವಾಗಿತ್ತು. ಪ್ರತಿಬಿಂಬದಿಂದ ಬಿಂಬವನ್ನ ಅನುಮಾನ ಮಾಡ್ಕೊಳ್ತೀವಿ. ವಿದ್ಯಾರ್ಥಿಗಳು ಎಲ್ಲರೂ ಹೀಗಿದ್ದಾರೆ ಅಂದ್ರೆ ಅಧ್ಯಾಪಕರು ಎಲ್ಲರೂ ಹಾಗೆ ಇದ್ದಾರೆ ಅಂತ ಅರ್ಥ. ಅಂದ್ರೆ ಅವರನ್ನು ಆ ಮಟ್ಟಕ್ಕೆ ತಯಾರು ಮಾಡ್ತಕ್ಕಂಥ ಅವರ ಒಂದು ಪಾಂಡಿತ್ಯ ಕೌಶಲ್ಯ ಎಲ್ಲವೂ ಕೂಡ ಇಲ್ಲಿ ಪ್ರತಿಬಿಂಬಿತವಾಗಿದೆ ಅಂತ ಹೇಳಿ ಬಹಳ ಸಂತೋಷವಾಗಿ ರಾಯರಲ್ಲಿ ಇನ್ನಷ್ಟು ಶ್ರೇಯಸ್ಸಾಗಲಿ ಅಂತ ಪ್ರಾರ್ಥನೆ. ಮುಂದಿನ ವಿದ್ಯಾರ್ಥಿ ರಾಘವೇಂದ್ರ ಎಂಬುವಂಥ ವಿದ್ಯಾರ್ಥಿ ಮಾಯಾವಾದ ಖಂಡನ ಒಂದೇ ಅವನು